ಎಲ್ಲರಿಗೂ ನಮಸ್ಕಾರ. ಇವತ್ತು ಪವರ್ ಬಿ ಐ ಕನ್ನಡದಲ್ಲಿ ನಾವು ಏನು ಕಲಿತಾ ಇದ್ದೀವಿ, ಪವರ್ ಬಿ ಐ ಇದರದ್ದು 13ನೇ ದಿನ. 13ನೇ ದಿನ ಅಂತ ಅನ್ಕೊಂಡು ಒಂದು ನಿಮಿಷ ನಮಗೆ ಕನ್ಫ್ಯೂಷನ್ ಆಗೋಯ್ತು. ಎಸ್, 13ನೇ ದಿನ. 13ನೇ ದಿನ ನಾವಿವತ್ತು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನೋ ಒಂದು ಟಾಪಿಕ್ ಅನ್ನ ಕಲ್ತ್ಕೊಳ್ಳೋಣ. ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ತುಂಬಾ ದೊಡ್ಡ ಟಾಪಿಕ್. ಇದ್ರಲ್ಲಿ ತುಂಬಾ ಇದೆ ವಿಷಯ ತಿಳ್ಕೊಳ್ಳುವಂಥದ್ದು. ನಿಮಗೆ ಫಸ್ಟ್ ಸ್ಟ್ಯಾಟಿಕ್ ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಡೈನಮಿಕ್ ಆಗಿ ಈ ರಿಪೋರ್ಟ್ಸ್ ಅಲ್ಲಿ ನೀವು ಯಾವ ರೀತಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನ ಅಪ್ಲೈ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ರೈಟ್. ಸೊ ಇವಾಗ ನಾನೇನ್ ಮಾಡಿದ್ದೀನಿ, ಆಲ್ರೆಡಿ ಈ ಡೇಟಾ ನಾವೇನು ಡೇಟಾ ಯೂಸ್ ಮಾಡ್ತೀವಿ ಅದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೇಮ್ ಅದೇ ಡೇಟಾ ನಾನು ಯೂಸ್ ಮಾಡ್ತೀನಿ ಯಾವಾಗಲೂ, ಯಾಕಂದ್ರೆ ಇದು ತುಂಬಾ ಸುಲಭವಾಗಿ ಅರ್ಥ ಮಾಡಿಸುವಂತ ಒಂದು ಡೇಟಾ ಸೆಟ್ ಇದು. ಸೊ ಎಲ್ಲಾ ಟ್ರೈನಿಂಗ್ ಸೆಷನ್ಸ್ ಅಲ್ಲೂ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಬಿಟ್ಟು ಪ್ರಾಜೆಕ್ಟ್ಸ್ಗೆ ನಿಮ್ಗೆ ಬೇಕಿದ್ರೆ ನಾನು ಬೇರೆ ಕೊಡ್ತೀನಿ, ಅದನ್ನ ನೀವು ವರ್ಕ್ ಮಾಡಿ. ರೈಟ್. ಸೊ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಫಸ್ಟ್ ಆಫ್ ಆಲ್ ಫಾರ್ಮ್ಯಾಟಿಂಗ್ ಅಂತಂದ್ರೆ ನೋಡಿ, ಇಲ್ಲಿ ಒಂದು ಫಾರ್ಮ್ಯಾಟಿಂಗ್ ಟ್ಯಾಬ್ ಇದೆ. ನಾವು ಇಲ್ಲಿ ಹೋದ್ರೆ ಎಷ್ಟೊಂದು ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಇದೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟಿಂಗ್ ಅನ್ನ ನಾನು ಮಾಡ್ಕೋತೀನಿ. ಫಾರ್ಮ್ಯಾಟಿಂಗ್ ಅಂದ್ರೆ ಒಂದು ಚಾರ್ಟ್ ಅಥವಾ ಒಂದು ಟೇಬಲ್ ಏನೇ ಇರಲಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟೇಬಲ್ ತಗೋತೀನಿ. ಈ ಟೇಬಲ್ ಇಲ್ಲಿ ಬರುತ್ತೆ. ಈ ಟೇಬಲ್ಗೆ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಸ್ಟೇಟ್ ಮತ್ತೆ ಸೇಲ್ಸ್ ಅನ್ನ ತಗೋತೀನಿ. ಸೊ ಇದನ್ನ ನಾನು ಇವಾಗ ಫಾರ್ಮ್ಯಾಟ್ ಮಾಡಬೇಕು. ಅಂದ್ರೆ ಫಾಂಟ್ ತುಂಬಾ ಚಿಕ್ಕದಿದೆ, ನನಗೆ ಬೇಕಾಗಿರೋದು ನೋಡಿ, ಫಾಂಟ್ ತುಂಬಾ ಚಿಕ್ಕದಿದೆ. ಈ ಫಾಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು, ಈ ಫಾಂಟ್ ಸ್ಟೈಲ್ ಚೇಂಜ್ ಮಾಡಬೇಕು ಅಥವಾ ಕಲರ್ ಚೇಂಜ್ ಮಾಡಬೇಕು. ಸೊ ಈ ತರ ನಾನೇನು ಫಾಂಟ್ ಅನ್ನ ಅಥವಾ ಒಂದು ವಿಜುವಲೈಸೇಷನ್ ಅನ್ನ ನಾನು ನೋಡೋದಕ್ಕೆ ಚೆನ್ನಾಗಿ ಮಾಡ್ತೀನಲ್ಲ, ಅದಕ್ಕೆ ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹೋಗ್ತೀನಿ, ಕಾಲಮ್ ಹೆಡರ್ಸ್ ನನಗೆ ಇವಾಗ ಏರಿಯಲ್ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಏರಿಯಲ್ ಅಂತ ಕೊಡ್ತೀನಿ. ನೋಡಿ, ಇದು ಏರಿಯಲ್ ಚೇಂಜ್ ಆಗುತ್ತೆ. ಇಲ್ಲೇನ್ ಮಾಡ್ತೀನಿ, ಇದನ್ನ 20 ಅಂತ ಕೊಡ್ತೀನಿ. ನೋಡಿ, ಸೈಜ್ ದೊಡ್ಡದಾಗುತ್ತೆ. ಸೇಮ್ ಅದೇ ವ್ಯಾಲ್ಯೂಸ್ಗೆ ಹೋಗ್ತೀನಿ, ಇಲ್ಲಿ ಇದನ್ನ 20 ಮತ್ತೆ ಏರಿಯಲ್ ಅಂತ ಕೊಡ್ತೀನಿ. ನೋಡಿ, ಸೊ ಈ ರೀತಿ ನಮ್ಗೆ ಏನಾದ್ರು ಅಕಸ್ಮಾತ್ ಆಗಿ ಒಂದು ಒಂದು ಟೆಕ್ಸ್ಟ್ ಅಥವಾ ವ್ಯಾಲ್ಯೂ ಏನಿದೆ ಅದನ್ನ ಓದೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ನೋಡೋದಕ್ಕೆ ನೀಟಾಗಿ ನಾವು ಅದನ್ನ ಒಂದು ಫಾರ್ಮ್ಯಾಟ್ ಮಾಡ್ತೀವಲ್ಲ, ಅದು ಫಾರ್ಮ್ಯಾಟಿಂಗ್. ಸೊ ಇದಕ್ಕೆ ನಾವಿಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದಾವೆ. ಇಲ್ಲಿ ಇದನ್ನ ಕಂಡೀಷನ್ ಮೇಲೆ ನಾವೇನಾದ್ರೂ ಫಾರ್ಮ್ಯಾಟಿಂಗ್ ಮಾಡಬೇಕು. ಎಕ್ಸೆಲ್ ಅಲ್ಲಿ ಕೂಡ ಇದಿದೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ, ಅಲ್ಲೂ ಎಷ್ಟೊಂದು ಆಪ್ಷನ್ಸ್ ಇದೆ. ಅದೇ ರೀತಿ ಇಲ್ಲೂ ಕೂಡ ನಮಗೆ ತುಂಬಾ ಅನೇಕ ಆಪ್ಷನ್ಸ್ಗಳಿದೆ. ಅದನ್ನ ನಾವು ಕಲ್ತ್ಕೊಳ್ಳೋಣ. ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ತುಂಬಾ ಇದೆ ಕಂಡೀಷನ್ ಫಾರ್ಮ್ಯಾಟಿಂಗ್. ನಿಮಗೆ ರಿಪೋರ್ಟಿಂಗ್ಸ್ ಡೈನಾಮಿಕ್ ಆಗಿ ಮಾಡಬೇಕು ಅಂತಂದಾಗ ಈ ಕಂಡೀಷನ್ ಫಾರ್ಮ್ಯಾಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫೈನ್. ಇವಾಗ ಇಲ್ಲಿ ನಾನು 2 ಕಾಲಮ್ ತಗೊಂಡಿದ್ದೀನಿ, ಸ್ಟೇಟ್ ಮತ್ತೆ ಸಮ್ ಆಫ್ ಸೇಲ್ಸ್ ಅಂತ. ಇದೆಲ್ಲ ಮಿನಿಮೈಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನನ್ನ ಒಂದು ಟೇಬಲ್ ಇದೆ, ಸ್ಟೇಟ್ ಮತ್ತೆ ಸಮ್ ಆಫ್ ಸೇಲ್ಸ್ ಅಂತ. ಸೊ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಎಷ್ಟೊಂದು ಡೇಟಾ ಇದೆ. ನಾ ಏನ್ ಮಾಡ್ತೀನಿ, ಇದನ್ನ ಸಾರ್ಟ್ ಮಾಡ್ಕೋತೀನಿ. ಇದನ್ನ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ 3 ಡಾಟ್ಸ್ ಇದೆ, ಮೋರ್ ಆಪ್ಷನ್ಸ್, ಸಾರ್ಟ್ ಬೈ ಸಮ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ. ನೋಡಿ, ಹೈಯೆಸ್ಟ್ ಲೋಯೆಸ್ಟ್ ಬರುತ್ತೆ. ನಾ ಹಿಂಗ್ ನೋಡಿದ್ರೆ ಇವಾಗ ಹೈಯೆಸ್ಟ್ ಲೋಯೆಸ್ಟ್ ವ್ಯಾಲ್ಯೂ ಸಾರ್ಟ್ ಆಗಿದೆ. ನನಗೆ ಬೇಕಿದ್ರೆ ಇಲ್ಲಿ ಸ್ಟೇಟ್ ಮೇಲೆ ಕೊಟ್ರೆ ಸ್ಟೇಟ್ ಮೇಲೂ ಆಗುತ್ತೆ, ಬಟ್ ನನಗೆ ವ್ಯಾಲ್ಯೂಸ್ ಮೇಲೆ ಆಗ್ಬೇಕು. ಇದನ್ನ ನಾನು ಇವಾಗ ಫಾರ್ಮ್ಯಾಟ್ ಮಾಡ್ತೀನಿ. ಫಾರ್ಮ್ಯಾಟಿಂಗ್ ಹೆಂಗ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಟ್ಯಾಬ್ ತಗೋತೀನಿ. ಫಾರ್ಮ್ಯಾಟ್ ಟೇಬಲ್ ನೀವು ಹಿಂಗೆ ಕೆಳಗೆ ಬರ್ತಿದ್ರೆ ಇಲ್ಲಿ ಸೆಲ್ ಎಲಿಮೆಂಟ್ಸ್ ಅಂತ ಇರುತ್ತೆ. ಮುಂಚೆ ಎಲ್ಲ ಇದು ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತಾನೆ ಬರೋದು ಹಳೆ ವರ್ಷನ್ಗಳಲ್ಲಿ. ಇವಾಗ ಸೆಲ್ ಎಲಿಮೆಂಟ್ಸ್ ಅಂತಿದೆ. ಈ ಸೆಲ್ ಎಲಿಮೆಂಟ್ಸ್ ಅಲ್ಲಿ ನೀವು ನೋಡಿದ್ರೆ ಅಪ್ಲೈ ಸೆಟ್ಟಿಂಗ್ಸ್ ಟು ಅಂತಿದೆ, ಸೀರೀಸ್ ಅಂತಿದೆ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಸ್ಟೇಟ್ ಮತ್ತೆ ಸಮ್ ಆಫ್ ಸೇಲ್ಸ್ ಅಂತಿದೆ. ಸೊ ಇದ್ರ ಅರ್ಥ ಏನು, ಯಾವ ಕಾಲಮ್ ಮೇಲೆ ನಾನು ಫಾರ್ಮ್ಯಾಟಿಂಗ್ ಅನ್ನ ಅಪ್ಲೈ ಮಾಡಬೇಕು, ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನ ಯಾವ ಒಂದು ಕಾಲಮ್ ಮೇಲೆ ಅದನ್ನ ಅಪ್ಲೈ ಮಾಡಬೇಕು. ಈಗ ಯೂಶಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನ ನಂಬರ್ ಕಾಲಮ್ಗೆ ನಾವು ಅಪ್ಲೈ ಮಾಡ್ತೀವಿ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಸ್ಟೇಟ್ ಸಮ್ ಆಫ್ ಸೇಲ್ಸ್ ಇದೆ, ನಾನು ಸಮ್ ಆಫ್ ಸೇಲ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ನೀವು ಇಲ್ಲಿ ನೋಡಿದ್ರೆ 1 2 3 4 5 ರೀತಿಯಾದ ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನು ನಾವು ಒಂದು ಕಾಲಮ್ಗೆ ಕೊಡ್ಬೋದು.
ಸೊ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಕಲರ್, ಫಾಂಟ್ ಕಲರ್, ಡೇಟಾ ಬಾರ್ಸ್, ಐಕಾನ್ಸ್ ಮತ್ತೆ ವೆಬ್ URL ಅಂತ ನನಗೆ 5 ಬೇರೆ ಬೇರೆ ರೀತಿಯಾದ ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನು ಅಪ್ಲೈ ಮಾಡ್ಬೋದು. ಈಗ ನೋಡಿ ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಹೋಗ್ಬಿಟ್ಟು ನಾನು ಸ್ಟೇಟ್ ಸೆಲೆಕ್ಟ್ ಮಾಡ್ತೀನಿ. ಸ್ಟೇಟ್ ಸೆಲೆಕ್ಟ್ ಮಾಡೋದು ನೋಡಿ 1, 2, 3, 4 ಅಂದ್ರೆ ಟೆಕ್ಸ್ಟ್ ಕಾಲಮ್ ಇದ್ರೆ ನನಗೆ 4 ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನು ಅಪ್ಲೈ ಮಾಡ್ಬೋದು. ಅದೇ ನನಗೆ ನಂಬರ್ ಕಾಲಮ್ ಇದ್ರೆ 5 ತರ ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನು ಅಪ್ಲೈ ಮಾಡ್ಬೋದು. ಯಾವುದು ಅದು ಒಂದು ಕಂಡೀಷನ್ ಫಾರ್ಮ್ಯಾಟಿಂಗ್ ಟೈಪ್ ನಮಗೆ ಟೆಕ್ಸ್ಟ್ ಕಾಲಮ್ ಬರಲ್ಲ ಅಂತಂದ್ರೆ ಡೇಟಾ ಬಾರ್ಸ್. ಈ ಡೇಟಾ ಬಾರ್ಸ್ ಇದೆಯಲ್ಲ, ಇದು ಬಂದು ನಂಬರ್ಗಷ್ಟೇ ಸೀಮಿತ. ಆಯ್ತಾ? ಇವಾಗ ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಸಮ್ ಆಫ್ ಸೇಲ್ಸ್ಗೆ ವರ್ಕ್ ಮಾಡೋಣ. ಅದಾದ್ಮೇಲೆ ನಾನು ಟೆಕ್ಸ್ಟ್ ಕಾಲಮ್ಗೆ ಹೆಂಗ್ ವರ್ಕ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ನನಗೆ ಸಮ್ ಆಫ್ ಸೇಲ್ಸ್ ಅಂತಿದೆ. ಇಲ್ಲಿ ನೋಡ್ಬೋದು ಎಲ್ಲ ವ್ಯಾಲ್ಯೂಸ್ ಇದೆ. ಇಲ್ಲಿ ನನಗೆ ಬ್ಯಾಕ್ ಗ್ರೌಂಡ್ ಕಲರ್ ಅಂತಿದೆ. ನಾನು ಏನು ಮಾಡ್ತೀನಿ, ಇಲ್ಲಿ ಆಫ್ ಆಗಿದೆ, ಆನ್ ಮಾಡ್ತೀನಿ. ಜಸ್ಟ್ ನಾನು ಆನ್ ಮಾಡಿದೆ ಅಷ್ಟೇ ನೋಡಿ, ಏನೋ ಒಂದು ಕಲರ್ ಬಂತು. ಇದು ಅರ್ಥ ಏನಂದ್ರೆ ಡಿಫಾಲ್ಟ್ ಆಗಿ ಏನೋ ಒಂದು ಫಾರ್ಮ್ಯಾಟಿಂಗ್ ಆಗೋಯ್ತು. ನನಗೆ ಇಷ್ಟೇ ಬೇಕು, ಇದು ಓಕೆ, ನನ್ಗೆ ಕರೆಕ್ಟ್ ಆಗಿದೆ ಅಂತಂದ್ರೆ ಇದನ್ನ ಹೀಗೆ ಬಿಟ್ಬಿಡಿ, ಮತ್ತೆ ನಿಮ್ದು ರಿಪೋರ್ಟ್ಸ್ ಏನಿದೆ ಅದನ್ನ ಮಾಡ್ಕೊಳ್ಳಿ. ಇಲ್ಲ ನನಗೆ ಇದು ಬೇಕಾಗಿಲ್ಲ, ನನಗೆ ಕಸ್ಟಮೈಸ್ ಮಾಡಬೇಕು ಅಂದ್ರೆ ನನಗೆ ಇದರಲ್ಲಿ ಒಂದಷ್ಟು ಚೇಂಜಸ್ ಮಾಡಬೇಕು ಅಂತಿದ್ರೆ ಅವಾಗ ನೋಡಿ ಇಲ್ಲಿ FX ಅಂತ ಇದೆ. ಈ FX ಅಂತ ಏನಿದೆಯಲ್ಲ, ಇದು ನೀವು ಎಲ್ಲೇ ಈ FX ಅಂತ ನೋಡಿದ್ರು ಕೂಡ ಇದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ. ಎಲ್ಲಾದ್ರೂ ನೀವು ಎಲ್ಲೇ ಈ ಫಾರ್ಮ್ಯಾಟಿಂಗ್ ಅಲ್ಲಿ ಎಲ್ಲೇ FX ಅಂತ ನೋಡಿದ್ರೆ ಇದರ ಅರ್ಥ ಏನಂದ್ರೆ ಅದಕ್ಕೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಬಹುದು ಅಂತ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ FX ಮೇಲೆ ಕ್ಲಿಕ್ ಮಾಡ್ತೀನಿ. ಈ FX ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ನಂಗೊಂದು ವಿಂಡೋ ಬರುತ್ತೆ. ಹಿಂಗೆ ಈ ವಿಂಡೋ ಏನಿರುತ್ತೆ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಫಾರ್ಮ್ಯಾಟ್ ಸ್ಟೈಲ್, ಅಪ್ಲೈ ಟು ಅಂತ ಈ ತರ ಎಷ್ಟೊಂದು ಅಂದ್ರೆ ತುಂಬಾ ಆಪ್ಷನ್ಸ್ ಇದಾವೆ. ಇಲ್ಲಿ ನೋಡಿ ಗ್ರೇಡಿಯಂಟ್ ಅಂತಿದೆ. ಯೂಶಲಿ ಗ್ರೇಡಿಯಂಟ್ ಅಂತಂದ್ರೆ ಇದೊಂದು ಗ್ರಾಫಿಕಲ್ ಟರ್ಮಿನಾಲಜಿ. ಗ್ರಾಫಿಕ್ಸ್ ಅಲ್ಲಿ ನಾವು ಈ ಗ್ರೇಡಿಯಂಟ್ ಅನ್ನ ಯೂಸ್ ಮಾಡ್ತೀವಿ. ಗ್ರೇಡಿಯಂಟ್ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಕಲರ್ ಮಿಕ್ಸ್ ಆಗುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಲೈಟ್ ಬ್ಲೂ ಇದೆ, ಇಲ್ಲಿ ಡಾರ್ಕ್ ಬ್ಲೂ ಇದೆ. ಏನಾಗುತ್ತೆ, ಹಂಗೇ ಮಿಕ್ಸ್ ಆಗ್ತಿದೆ, ಎರಡೂ ಮಿಕ್ಸ್ ಆಗುತ್ತೆ. ಸೊ ಇಲ್ಲಿ ಒಂದಕ್ಕಿಂತ ಹೆಚ್ಚು, ನಾನು ಹೇಳೋದು 2 ಅಷ್ಟೇ ಅಲ್ಲ, ನಿಮಗೆ 5 ಇರ್ಬೋದು, 10 ಇರ್ಬೋದು. ನೀವು ಕೆಲವೊಂದು ಸತಿ ನೋಡ್ಬೋದು ಯಾವ್ದಾರ ಡಿಸೈನ್ಸ್ ಅಲ್ಲಿ ಎಷ್ಟೊಂದು ಕಲರ್ಸ್ ಮಿಕ್ಸ್ ಆಗಿರುತ್ತೆ. ಒಂದಕ್ಕೊಂದು ಕಲರ್ ಮಿಕ್ಸ್ ಆಗ್ಬೇಕಾದ್ರೆ ಸ್ವಲ್ಪ ಫೇಡಿಂಗ್ ತರ ಇರುತ್ತೆ ನೋಡಿ. ಇಲ್ಲಿ ಹಿಂಗೆ ಈ ತರ ಮಿಕ್ಸ್ ಆಗುತ್ತೆ ನೋಡಿ, ಇಲ್ಲಿ ಹಿಂಗೆ ಫೇಡ್ ಆಗ್ತಾ ಹಂಗೆ ಕಲರ್ ಹೋಗುತ್ತೆ. ಇದಕ್ಕೆ ನಾವು ಗ್ರೇಡಿಯಂಟ್ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು ಗ್ರೇಡಿಯಂಟ್ ತಗೊಂಡಿದ್ದೀನಿ, ವ್ಯಾಲ್ಯೂಸ್ ಓನ್ಲಿ ಅಂದ್ರೆ ಈ ವ್ಯಾಲ್ಯೂಸ್ ಏನಿದೆ ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಯಾವ ಫೀಲ್ಡ್ಗೆ, ಸಮ್ ಆಫ್ ಸೇಲ್ಸ್. ಇಲ್ಲಿ ನೋಡಿ ಇದು ಸಮ್ ಇದೆ, ಇಲ್ಲಿ ಸಮ್ ಆಫ್ ಸೇಲ್ಸ್. ಇಲ್ಲ ಬೇರೆದು ಕೊಡ್ಬೋದು, ನಿಮ್ಗೆ ಅಕಸ್ಮಾತ್ ಇದ್ರ ಅವಶ್ಯಕತೆ ಇದ್ರೆ ಮಾತ್ರ ಚೇಂಜ್ ಮಾಡಿ, ಇಲ್ಲ ಅಂದ್ರೆ ಸಮ್ ಅಂತ ಕೊಟ್ಬಿಡಿ. ಹೌ ಶುಡ್ ಬಿ ಫಾರ್ಮ್ಯಾಟ್ ದಿ ಎಂಟಿ ಸೆಲ್ಸ್. ಅಕಸ್ಮಾತ್ ಎಂಟಿ ಸೆಲ್ಸ್ ಇತ್ತು ಅಂದ್ರೆ ಅದನ್ನ 0 ಅಂತ ತಗೊಂಡು ಅದನ್ನ ಫಾರ್ಮ್ಯಾಟ್ ಮಾಡ್ಬೋದು. ಇಲ್ಲಾಂದ್ರೆ ಬೇಡ ಅಂದ್ರೆ ನಾನು ಇಲ್ಲಿ ಡೋಂಟ್ ಫಾರ್ಮ್ಯಾಟ್ ಅಂತ ಕೊಡ್ತೀನಿ, ಅಥವಾ ಸ್ಪೆಸಿಫಿಕ್ ಕಲರ್ ಕೊಡ್ಬೋದು ಅಕಸ್ಮಾತ್ ಎಂಟಿ ಸೆಲ್ಸ್ ಇದ್ರೆ ಮಾತ್ರ. ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ಏನಿದೆ ಅದನ್ನ ತಗೊಳುತ್ತೆ. ಮ್ಯಾಕ್ಸಿಮಮ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಇದೆ ಅದನ್ನ ತಗೊಳುತ್ತೆ. ನಾವು ಇದನ್ನ ಚೇಂಜ್ ಮಾಡ್ಕೋಬಹುದು. ಹೆಂಗ್ ಚೇಂಜ್ ಮಾಡ್ಬೋದು ಆಮೇಲೆ ಹೇಳ್ತೀನಿ ನೋಡಿ. ಇದು ಬಂದು ಫಸ್ಟ್ ಸಿನಾರಿಯೋ, ಅಂದ್ರೆ ಈ ತರ ಇರುತ್ತೆ. ನಾನು ಇಲ್ಲಿ ಬಂದಿಲ್ಲ ಅಂದ್ರೂ ನಾನು ಸುಮ್ಮನೆ ಆನ್ ಮಾಡಿದ್ರೆ ಬೈ ಡಿಫಾಲ್ಟ್ ಕಲರ್ ಚೇಂಜ್ ಆಗುತ್ತೆ. ನೀವು ಓಕೆ ಕೊಟ್ಟರು ಓಕೆ, ಇಲ್ಲ ಅಂದ್ರೂ ಈ ಫಾರ್ಮ್ಯಾಟಿಂಗ್ ಆಗುತ್ತೆ. ನನಗೆ ಈ ಫಾರ್ಮ್ಯಾಟಿಂಗ್ ಬೇಡ, ನನಗೆ ಬೇರೆ ರೀತಿ ಫಾರ್ಮ್ಯಾಟಿಂಗ್ ಆಗ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ FX ಕ್ಲಿಕ್ ಮಾಡ್ಬಿಟ್ಟು ಗ್ರೇಡಿಯಂಟ್ ಹಾಗೆ ಇರಲಿ, ಲೋಯೆಸ್ಟ್ ವ್ಯಾಲ್ಯೂ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡ್ತೀನಿ. ನನಗೆ ಈ ಬ್ಲೂ ಕಲರ್ ಬೇಡ, ನಾನೇನು ಮಾಡ್ತೀನಿ, ಯಾವುದೊಂದು ಪಿಂಕ್ ಕಲರ್ ತಗೋತೀನಿ ನೋಡಿ. ಇದು ಗ್ರೇಡಿಯಂಟ್, ಪಿಂಕ್ ಮತ್ತೆ ಬ್ಲೂ. ಈ ಲೋಯೆಸ್ಟ್ ವ್ಯಾಲ್ಯೂ ಅಲ್ಲಿ ನನಗೆ ಇಲ್ಲಿ ಏನಿದೆಯಲ್ಲ ಕಲರ್ಸ್, ಇದು ಲೈಟ್ ಕಲರ್ ಇರಬೇಕು ಅಂತ ಏನಿಲ್ಲ, ನೀವು ಡಾರ್ಕ್ ಕಲರ್ ಕೂಡ ಕೊಡಬಹುದು ಈ ತರ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಕಲರ್ಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ನಾನು ಇವಾಗ ಇಲ್ಲಿ ಪಿಂಕ್ ಸೆಲೆಕ್ಟ್ ಮಾಡಿದ್ದೀನಿ. ಹೈಯೆಸ್ಟ್ ವ್ಯಾಲ್ಯೂ ನಿಮ್ಗೆ ಏನಾದ್ರು ಅಕಸ್ಮಾತ್ ಈ ತರ ಕಲರ್ ಬೇಕಾದ್ರೆ ನೋಡಿ ಇದು ಕೊಡ್ತೀನಿ. ಸೇಮ್ ಇದೆ, ಸ್ವಲ್ಪ ಬೇರೆ ಕಲರ್ ಬ್ಲೂ ಕೊಟ್ಬಿಡ್ತೀನಿ ನೋಡಿ. ಈ ರೀತಿ ಕೊಡ್ಬೋದು. ಈಗ ನಾನು ಓಕೆ ಅಂತ ಕೊಟ್ರೆ ನೋಡಿ ಈ ರೀತಿ ನನ್ನ ಕಲರ್ ಚೇಂಜ್ ಆಗುತ್ತೆ. ರೈಟ್, ಇಲ್ಲಿ ಹೆಂಗಿದೆ ಅಂದ್ರೆ ನೋಡಿ, ಇಲ್ಲಿ ಇದು ಲೋಯೆಸ್ಟ್ ವ್ಯಾಲ್ಯೂ ಇಂದ ಹಂಗೆ ಹೋಗ್ತಾ ಹೈಯೆಸ್ಟ್ ವ್ಯಾಲ್ಯೂ. ನನಗೆ ಆಕ್ಚುಲಿ ಹೈಯೆಸ್ಟ್ ವ್ಯಾಲ್ಯೂ ಕಲರ್ ಇಲ್ಲಿ ಬರ್ತಿದೆ ಈ ಪಾಯಿಂಟ್ ಅಲ್ಲಿ. ನನಗೆ ಈ ಹೈಯೆಸ್ಟ್ ವ್ಯಾಲ್ಯೂ ಬಂದು 50,000ದಿಂದನೇ ಸ್ಟಾರ್ಟ್ ಆಗ್ಬೇಕು. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು FX ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಲೈಟ್ ಕಲರ್ ತಗೋಣ, ಅಲ್ಲಿ ನಂಬರ್ ಕಾಣ್ತಿಲ್ಲ, ಇದನ್ನ ತಗೋಣ. ಓಕೆ ನೋಡಿ, ಇಲ್ಲಿ ಏನ್ ಮಾಡ್ತೀನಿ, ಓಕೆ ಸ್ವಲ್ಪ ನಂಬರ್ ಕಾಣ್ತಿದೆ, ಓಕೆ. FX
ಇಲ್ಲ ಹೈಯೆಸ್ಟ್ ವ್ಯಾಲ್ಯೂ ನನಗೆ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ನಾನು ಏನು ಮಾಡ್ತೀನಿ, ಕಸ್ಟಮ್ ಅಂತ ಕೊಡ್ತೀನಿ. ಕಸ್ಟಮ್ ನಾನು 50,000 ಅಂತ ಕೊಡ್ತೀನಿ. ಈಗ ಓಕೆ ಅಂತ ಕೊಟ್ರೆ ನೋಡಿ, ಈಗ ಈ ಕಲರ್ ಮಿಕ್ಸ್ ಆಗ್ತಿದೆಯಲ್ಲ, ಇಲ್ಲಿಂದ ಪಿಂಕ್ ಕಲರ್ ಹಂಗೆ ಮಿಕ್ಸ್ ಆಗಿ ನೋಡಿ, ಈ 50,000 ಇದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಹೈಯೆಸ್ಟ್ ವ್ಯಾಲ್ಯೂ. ಅವಾಗಲೇ ಡಿಫಾಲ್ಟ್ ಅದು ಇಲ್ಲಿ ಬರ್ತಿತ್ತು. ಡನ್. ಓಕೆ. ಸೊ ನಮ್ಗೆ ಇವಾಗ ಇಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಮತ್ತೆ ಹೈಯೆಸ್ಟ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ನನಗೆ 50,000 ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು. ಲೋಯೆಸ್ಟ್ ವ್ಯಾಲ್ಯೂನು ಕೊಡ್ಬೋದು. ಅವಾಗ ಏನಾಗುತ್ತೆ ನೋಡಿ, ಲೋಯೆಸ್ಟ್ ವ್ಯಾಲ್ಯೂ ಕಸ್ಟಮ್ ಅಂತ ಕೊಟ್ಬಿಟ್ಟು ನಾನು ಇವಾಗ 25,000 ಸ್ಟಾರ್ಟ್ ಆಗಬೇಕು ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ, ಇಲ್ಲಿಂದ ಆಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 25,000 ಅಂತ. ಆಲ್ರೆಡಿ ಇದು ಇರೋದ್ರಿಂದ ನಮ್ಗೆ ಇದೇನು ಅಂತ ಚೇಂಜಸ್ ಏನು ಗೊತ್ತಾಗಲ್ಲ. ಇದನ್ನು ಲೋಯೆಸ್ಟ್ ವ್ಯಾಲ್ಯೂ ಅಂತ ಇಟ್ಬಿಡಿ, ಯಾಕಂದ್ರೆ ಅದು ಸ್ಟಾರ್ಟಿಂಗ್ ಇಂದ ಬರುತ್ತೆ. ಓಕೆ, ರೈಟ್. ಈಗ ನನಗೆ ಮಧ್ಯದಲ್ಲಿ ಇನ್ನೊಂದು ಕಲರ್ ಬೇಕಿಲ್ಲ, ಮಿಡ್ಲ್ ಅಂತ ಇದೆ. ಆಡ್ ಅ ಮಿಡ್ಲ್ ಕಲರ್ ನೋಡಿ, ಇಲ್ಲಿ ಮಧ್ಯದಲ್ಲಿ ಒಂದು ಯೆಲ್ಲೋ ಕಲರ್ ಇದೆ. ಯೂಶಲಿ ಕಲರ್ ಸ್ಕೀಮ್ ಹೆಂಗಿರುತ್ತೆ ಅಂತಂದ್ರೆ, ಹೈ ಮೀಡಿಯಂ ಬ್ಲೂ ಅಂತ ನಾವು ಮಾಡ್ತೀವಲ್ಲ, ಹೈಯೆಸ್ಟ್ ವ್ಯಾಲ್ಯೂ ಬಂದು ನಮಗೆ ಗ್ರೀನ್ ಇರುತ್ತೆ, ಮಧ್ಯದಲ್ಲಿ ಬ್ಲೂ ಇರುತ್ತೆ, ಇವು ರೆಡ್ ಇರುತ್ತೆ. ಅಂದ್ರೆ ರೆಡ್ ಅಥವಾ ಬ್ಲೂ ಅಥವಾ ಯೆಲ್ಲೋ ಯಾವ್ದಾದ್ರು ಇರ್ಬೋದು. ರೆಡ್, ಬ್ಲೂ, ಗ್ರೀನ್ ಈ ತರ ಇರುತ್ತೆ. ಓಕೆ, ಜಸ್ಟ್ ನಿಮಗೋಸ್ಕರ ಇಲ್ಲಿ ಜಸ್ಟ್ ಒಂದು ಎಲ್ಲೋ ಬೈ ಡಿಫಾಲ್ಟ್ ಇದೆ, ಅದು ತಗೋತೀನಿ. ಓಕೆ ಅಂತ ಕೊಟ್ರೆ ನೋಡಿ, ಪಿಂಕ್ ಮತ್ತೆ ಇಲ್ಲಿಂದ ಎಲ್ಲೋ ಸ್ಟಾರ್ಟ್ ಆಯ್ತು, ಮತ್ತೆ ಹಂಗೆ ಬ್ಲೂ ಕನ್ವರ್ಟ್ ಆಯ್ತು. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಏನ್ ಮಾಡ್ತೀನಿ, ಕಸ್ಟಮ್ ನನಗೆ ಇದು 25,000 ಸ್ಟಾರ್ಟ್ ಆಗುತ್ತೆ. ಓಕೆ ಅಂತ ಕೊಡ್ತೀನಿ ನೋಡಿ, ಈಗ ಇದು 25,000 ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಹೋಗ್ತದೆ, ಇದನ್ನ ಚೇಂಜ್ ಮಾಡ್ಕೊಡೋಣ, 75,000 ಕೊಟ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ 75,000 ಹೈಯೆಸ್ಟ್ ವ್ಯಾಲ್ಯೂ ಸ್ಟಾರ್ಟ್ ಆಗುತ್ತೆ. ಇದು ಮಿಡಲ್ ವ್ಯಾಲ್ಯೂ, ಇದು ಲೋಯೆಸ್ಟ್ ವ್ಯಾಲ್ಯೂ. ಸೊ ಇದು ಬಂದು ಗ್ರೇಡಿಯಂಟ್. ನನಗೆ ಫಾರ್ಮ್ಯಾಟಿಂಗ್ ಯಾವ ವ್ಯಾಲ್ಯೂಸ್ ಇದೆ ಆ ರೀತಿ ನನಗೆ ಫಾರ್ಮ್ಯಾಟಿಂಗ್ ಆಗಬೇಕು ಅಂದ್ರೆ ಈ ರೀತಿ ನಾನು ಕೊಡ್ಬೋದು. ಓಕೆ, ಡನ್. ಈಗ ಇದೇನಿದೆಲ್ಲ ಗ್ರೇಡಿಯಂಟ್, ನಾನು ಇಲ್ಲಿ ಹೋಗ್ತೀನಿ, ಕ್ಲಿಕ್ ಮಾಡ್ತೀನಿ. ಈ ಗ್ರೇಡಿಯಂಟ್ ಹೆಂಗೆ ಅಂದ್ರೆ, ಯಾವ ವ್ಯಾಲ್ಯೂ ಇದೆ ಅದ್ರ ಮೇಲೆ ಹೆಂಗೆ ಶೇಡ್ ಆಗ್ತಾ ಹೋಗುತ್ತೆ. ಬಟ್ ಇದಷ್ಟು ನಮಗೆ ತುಂಬಾ ಯೂಸ್ ಮಾಡುವಂತ ಒಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲ. ಸೊ ಯಾವ್ದು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ರೂಲ್ಸ್ ಅಂತ ಇದೆ. ಈ ರೂಲ್ಸ್ ಇದೆಯಲ್ಲ, ಇದು ಎಕ್ಸಾಕ್ಟ್ ಎಕ್ಸೆಲ್ ಅಲ್ಲಿ ಅಂದ್ರೆ ಹತ್ರ ಎಲ್ಲ ಸೇಮ್ ಇರುತ್ತೆ. ಬಟ್ ಏನಂದ್ರೆ ನೋಡಿ, ಇಲ್ಲಿ ನನಗೆ ರೂಲ್ಸ್ ಅಪ್ಲೈ ಮಾಡಬಹುದು. ಅಂದ್ರೆ ವ್ಯಾಲ್ಯೂಸ್ ಮೇಲೆ ಸ್ಪೆಸಿಫಿಕ್ ಆಗಿ ಸಾಲಿಡ್ ಕಲರ್ ಇರುತ್ತೆ, ಗ್ರೇಡಿಯಂಟ್ ಇರಲ್ಲ. ಸಾಲಿಡ್ ಅಂದ್ರೆ ನಿಮಗೆ ಮಿಕ್ಸ್ ಆಗಲ್ಲ, ಎಲ್ಲಿಂದ ಎಲ್ಲಿವರೆಗೂ ನಂಗೆ ವ್ಯಾಲ್ಯೂ ಬೇಕೋ ಅಲ್ಲಿವರೆಗೂ ಮಾತ್ರ ಅದು ಸಾಲಿಡ್ ಕಲರ್ ಬರುತ್ತೆ. ನೋಡಿ, ಇಫ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತ ಕೊಡ್ತೀನಿ. ಕೆಲವು ಟೈಮ್ 0 ಇಲ್ಲ ಅಂತಂದ್ರೆ ಮಿನ್ ಅಂತಾನು ಕೊಡ್ಬೋದು, ಅಂದ್ರೆ ಮಿನಿಮಮ್ ವ್ಯಾಲ್ಯೂ. ನಂಬರ್ ಅಂತ ಕೊಡ್ತೀನಿ, ಲೆಸ್ ದ್ಯಾನ್ 25,000 ಅಂತ ಕೊಡೋಣ. ಈ ರೇಂಜ್ ಬಂದು ಲೋಯೆಸ್ಟ್ ವ್ಯಾಲ್ಯೂ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೆಡ್ ಕಲರ್ ಕೊಡ್ತೀನಿ. ಬೇಕಿದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿದೆಯಲ್ಲ ಕಲರ್, ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ರೆಡ್ ಕಲರ್ ಕೊಡ್ತೀನಿ. ಆಯ್ತಾ? ಇಲ್ಲಿ ನೋಡಿ, ಇದು ಒಂದು ನಮಗೆ ಎಕ್ಸಾ ವ್ಯಾಲ್ಯೂ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನೋಡಿ, ಇದು ಬಂದು 255 0 0 ಅಂದ್ರೆ ರೆಡ್ಗೆ 255, ಗ್ರೀನ್ 0, ಬ್ಲೂ 0. ಆಯ್ತಾ? ನೋಡಿ, ಇದು ರೆಡ್ ಕಲರ್ ಆಯ್ತು. ನನಗೆ ಇನ್ನೊಂದು ಕಂಡೀಷನ್ ಬೇಕು. ನಾನು ಏನ್ ಮಾಡ್ತೀನಿ, ಲೌಟ್ ನ್ಯೂ ರೂಲ್ ಅಂತ ಕೊಡ್ತೀನಿ. ನೋಡಿ, ಇಲ್ಲೇನ್ ಮಾಡ್ತೀನಿ ನೋಡಿ, ಇದು 25,000 ಅಲ್ಲ, ಇಲ್ಲೇನ್ ಮಾಡ್ತೀನಿ, ನಂಬರ್ 25,000 ಇಂದ 75,000 ವರೆಗೂ ನನಗೆ ಇವಾಗ ಬ್ಲೂ ಕಲರ್ ಬೇಕು. ನೋಡಿ, ಇಲ್ಲಿ ಹೋಗ್ಬಿಟ್ಟು ಈ ತರ ಮಾಡ್ಬೋದು. ಅಕಸ್ಮಾತ್ ಸ್ಪೆಸಿಫಿಕ್ ಆಗಿ ಬೇಕಂದ್ರೆ ಇದು 0 ಮತ್ತು ಇದು 0, ಇದು 255. ನೋಡಿ, ಬ್ಲೂ ಕಲರ್. ಇಲ್ಲೇ ಅಷ್ಟೇ, ಇದು ಎಫ್ 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 ಅಂತ ಬರುತ್ತೆ. ಸೊ ನನಗೆ ಇಲ್ಲಿ ಇದು ಬ್ಲೂ ಕಲರ್ ಇರುತ್ತೆ. ಓಕೆ ಅಂತ ಕೊಟ್ಟರೆ ನೋಡಿ, ಬ್ಲೂ ಕಲರ್. ನ್ಯೂ ರೂಲ್, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು 75,000, ಇಲ್ಲಿ ಏನ್ ಮಾಡ್ತೀನಿ, ಮ್ಯಾಕ್ಸ್ ಅಂತ ಕೊಡ್ತೀನಿ. ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಿದೆ ಅಲ್ಲಿವರೆಗೂ ನನಗೆ ಗ್ರೀನ್ ಕಲರ್ ಬರಬೇಕು. ನೋಡಿ, ಇದು ಅಷ್ಟೇ. ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲೇ ಬೇಕಾದ್ರೆ 0 0 ಅಂತ ಕೊಡ್ಬೋದು, ಇಲ್ಲೂ ಕೊಡ್ಬೋದು. 0, ಇದು 255 ಅಲ್ಲಿ ಗ್ರೀನ್ಗೆ, ಇದು 0, ಇದು ಗ್ರೀನ್ ಕಲರ್. ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನನಗೆ ಈ ಲಾಜಿಕ್ ಕರೆಕ್ಟ್ ಇದೆ. ಬಟ್ ಇಲ್ಲೇನೋ ಐ ಅಂತ ಬಂತು.
ನಾನು ಇಲ್ಲಿ ಕರ್ಸರ್ ಮೂವ್ ಮಾಡಿದ್ರೆ ಅದು ಏನಂತ ತೋರಿಸುತ್ತೆ, ಪ್ಲೀಸ್ ಚೆಕ್ ದ ಲಾಜಿಕ್ ಆಫ್ ದ ರೂಲ್ ಅಂತ. ಸೊ ಇಲ್ಲಿ ನಾನು ಏನಕ್ಕೆ ಇದನ್ನ ಪರ್ಪಸ್ ಆಗಿ ನಿಮಗೆ ಎರರ್ ಬರೋ ಥರ ಮಾಡಿದೆ ಅಂದರೆ, ನಿಮ್ಗೆ ಅಕಸ್ಮಾತ್ ಏನಾದರೂ ಈ ರೂಲ್ಸ್ ನಾನೇನು ಅಪ್ಲೈ ಮಾಡ್ತೀನಿಲ್ಲ ಅಲ್ಲಿ ಅಕಸ್ಮಾತ್ ಯಾವ್ದಾದ್ರು ಒಂದು ಲಾಜಿಕ್ ಕರೆಕ್ಟ್ ಆಗಿಲ್ಲ ಅಂದ್ರೆ ನಮ್ಗೆ ಈ ಥರ ಐ ಅಂತ ಬರುತ್ತೆ. ನಾನು ಬೇಕು ಅಂತಲೇ ನಿಮ್ಗೆ ತೋರ್ಸೋಕ್ಕೆ ನಾನು ಇಲ್ಲಿ ಎರರ್ ಮಾಡಿದ್ದು. ಏನಕ್ಕೆ ಈ ಥರ ಆಗ್ತಿದೆ ಅಂತ ನಾವು ಚೆಕ್ ಮಾಡಬೇಕು. ಅಕಸ್ಮಾತ್ ಎಲ್ಲಾದರೂ ಅಷ್ಟೇ ನಿಮಗೆ ಈ ಥರ ಐ ಅಂತ ಬಂದರೆ ಲಾಜಿಕ್ ಕರೆಕ್ಟ್ ಆಗಿಲ್ಲ ಅಂತ ನಿಮ್ಗೆ ನೋಡಿ, ಇಲ್ಲಿ ಓಕೆ ಬಟನ್ ಎನೇಬಲ್ ಆಗಲ್ಲ. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಚೆಕ್ ಮಾಡ್ತೀನಿ ಈ ರೋ ಅಲ್ಲಿ ನನಗೇನು ಪ್ರಾಬ್ಲಮ್ ಇದೆ ಅಂದರೆ ನೋಡಿ, ಪರ್ಸೆಂಟ್ 75,000 ಪರ್ಸೆಂಟ್ ಅಂತಿದ್ದೆ, ಪರ್ಸೆಂಟ್ ಅಲ್ಲ ನಂಬರ್. ನೋಡಿ ಸರಿ ಇತ್ತು. ಈಗ ನಾನು ಓಕೆ ಅಂತ ಕೊಟ್ರೆ ನೋಡಿ, ರೆಡ್ 25,000ವರೆಗೂ ರೆಡ್, ಅದಾದ್ಮೇಲೆ 75,000ವರೆಗೂ ಬ್ಲೂ, ಅದಾದ್ಮೇಲೆ ಗ್ರೀನ್. ಸೊ ಈ ರೀತಿ ನಾನು ಈ ಸ್ಪೆಸಿಫಿಕ್ ಆಗಿ ರೂಲ್ಸ್ ಅನ್ನು ಅಪ್ಲೈ ಮಾಡಿಕೊಂಡು ಫಾರ್ಮ್ಯಾಟಿಂಗ್ ಅನ್ನ ಮಾಡಬಹುದು. ಓಕೆ, ಸೊ ಇದಕ್ಕೆ ನಾವು ರೂಲ್ಸ್ ಅಂತ ಕರಿತೀವಿ. ಈ ರೂಲ್ಸ್ ಅನ್ನು ನಾನು ಅಪ್ಲೈ ಮಾಡ್ತೀನಿ. ನನಗೆ ಇಲ್ಲಿ ಎಷ್ಟು ಬೇಕಾದ್ರೂ ಈ ತರ ರೂಲ್ಸ್ ಅನ್ನ ನಾನು ಹಾಕ್ತಾ ಹೋಗ್ಬೋದು. ಓಕೆ, ಇದು ಮ್ಯಾಕ್ಸಿಮಮ್. ಈ ರೀತಿ ಮಾಡ್ಬೋದು. ಓಕೆನಾ? ಈಗ ನೆಕ್ಸ್ಟ್ ಬಂದು ನೋಡಿ, ಪವರ್ ಬಿ ಅಲ್ಲಿ ಕಾಲಮ್ ವೈಸ್ ಅಷ್ಟೇ ನಾವು ಫಾರ್ಮ್ಯಾಟಿಂಗ್ ಮಾಡೋಕ್ಕಾಗುತ್ತೆ. ನೀವು ಕೇಳ್ಬೋದು, ನನಗೆ ಈ ಕಾಲಮ್ ಎಕ್ಸೆಲ್ ಅಲ್ಲಿ ಹೆಂಗಂದ್ರೆ ಈ ಕಾಲಮ್ನು ಅದೇ ತರ ನಾವು ಒಂದು ಇದೇನಿದೆಯಲ್ಲ ಇದು ಈ ಕಾಲಮ್ಸ್ ಒಂದು ರೋ ಫುಲ್ ನಾನು ಫಾರ್ಮ್ಯಾಟಿಂಗ್ ಮಾಡಬಹುದು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ಸ್ಟೇಟ್ ಇದೆಯಲ್ಲ, ಸ್ಟೇಟ್ ಅನ್ನೋ ಕಾಲಮ್ಗೂ ಇದೇ ರೀತಿ ಫಾರ್ಮ್ಯಾಟ್ ಆಗಬೇಕು. ಇಲ್ಲಿ ಏನಿದೆ ಇಲ್ಲಿ ಅಂದ್ರೆ ಫುಲ್ ರೋ ಫಾರ್ಮ್ಯಾಟ್ ಆಗಬೇಕು. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ ಸೆಲೆಕ್ಟ್ ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಆನ್ ಮಾಡ್ತೀನಿ. ನೋಡಿ ಇಲ್ಲಿ ರೂಲ್ಸ್ ಬರುತ್ತಲ್ಲ, ನನಗೆ ಇವಾಗ ಇಲ್ಲಿ ಸ್ಟೇಟ್ ಏನಿದೆ ಅದಕ್ಕೆ ಅದು ಫಾರ್ಮ್ಯಾಟ್ ಆಗುತ್ತೆ. ನಂಗೆ ಆ ರೀತಿ ಬೇಡ. ಈ ಸಮ್ ಆಫ್ ಸೇಲ್ಸ್ಗೆ ಏನು ಅಪ್ಲೈ ಮಾಡಿದ್ದೀನಿ ಅದೇ ಇಲ್ಲೂ ಬರಬೇಕು. ಅಂದರೆ ಸಮ್ ಆಫ್ ಸೇಲ್ಸ್ ಅಲ್ಲಿ ಏನಿದೆ ಅದೇ ಫಾರ್ಮ್ಯಾಟ್ ಇಲ್ಲೂ ಬರಬೇಕು. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ರೂಲ್ಸ್ ಅಂತ ಇರಲಿ, ಆಯ್ತಾ? ಗ್ರೇಡಿಯಂಟ್ ಬೇಡ, ರೂಲ್ಸ್ ಇರಲಿ. ಯಾಕಂದ್ರೆ ಇದು ನಾನು ರೂಲ್ಸ್ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನಾನೇನು ಮಾಡ್ತೀನಿ, ಸಮ್ ಆಫ್ ಸೇಲ್ಸ್ ಅಂತ ತಗೋತೀನಿ. ಅಂದರೆ ಡೇಟಾ ಇನ್ ವಿಜುವಲ್, ಅಂದರೆ ನಾನು ಯಾವ್ದು ತೊಗೊಂಡು ಇಲ್ಲಾದ್ರೂ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲೂ ತೊಗೋಬೋದು. ಇಲ್ಲ ಏನಾದ್ರೆ ಅಕಸ್ಮಾತಾಗಿ ಸೇಲ್ಸ್ ಅಂತ ಇಲ್ಲಿದೆ, ಇಲ್ಲಿ ಸೇಲ್ಸ್ ಅಂತ ನೋಡಿ ಇದನ್ನು ತೊಗೋಬೋದು. ನಾನು ಸಮ್ ಆಫ್ ಸೇಲ್ಸ್ ಅಂತಲೇ ಬರುತ್ತೆ, ಆಯ್ತಾ? ಬಟ್ ಏನಂದ್ರೆ ಈಸಿ ನಾನು ಇಲ್ಲೇ ತೊಗೊಂಡ್ಬಿಡ್ಬೋದು ಸಮ್ ಆಫ್ ಸೇಲ್ಸ್. ಸೇಮ್ ಇಲ್ಲಿ ಏನು ರೂಲ್ಸ್ ಕೊಟ್ಟಿದೆ ಅದೇ ರೂಲ್ಸ್ ಕೊಡ್ಬೇಕು ಇಲ್ಲಿ, ಆಯ್ತಾ? 3 ರೂಲ್ಸ್ ತೊಗೋತೀನಿ. ಇದು ಬಂದು ರೆಡ್. ಓಕೆ, ಏನು ಮಾಡ್ತೀನಿ, FF. ನೆಕ್ಸ್ಟ್ ಬಂದು ಬ್ಲೂ, ಇಲ್ಲ ಕೊಡ್ಬೋದು 0 0. ನೆಕ್ಸ್ಟ್ ಬಂದು ಗ್ರೀನ್, 0 0 to 45. ನೋಡಿ ಈ ರೀತಿ. ಇಲ್ಲಿ ಏನು ಮಾಡ್ತೀನಿ, ನಂಬರ್. ಸೊ ನಮಗೆ ಒಂದ್ಸರಿ ರೂಲ್ಸ್ ಗೊತ್ತಾದ್ರೆ ನಾವು ಈಸಿಗೆ ಇದನ್ನು ಮಾಡ್ಕೊಂಡು ಹೋಗೋದು. ಇಲ್ಲಿ 25,000 ಇದೆ. ಸೇಮ್ ಅಲ್ಲಿ ಏನು ನಾನು ಕಂಡೀಷನ್ಸ್ ಕೊಟ್ಟಿದ್ದೆ ಅದೇ ಕಂಡೀಷನ್ ಇಲ್ಲೂ ಕೊಡ್ತೀನಿ. 75,000, ಇಲ್ಲಿ 75,000 ಇಂದ ಮ್ಯಾಕ್ಸಿಮಮ್ ಅಂತ ಕೊಡ್ತೀನಿ. ಓಕೆನಾ? ನೋಡಿ ಇವಾಗ ನಾನು ಓಕೆ ಅಂತ ಕೊಡ್ತೀನಿ. ಇಲ್ಲಿ ನಾನು ಸ್ಟೇಟ್ ಕಾಲಮ್ಗೆ ಸಮ್ ಆಫ್ ಸೇಲ್ಸ್ ಅಂತ ತಗೊಂಡಿದ್ದೀನಿ. ಓಕೆ ಅಂತ ಕೊಟ್ರೆ ನೋಡಿ ಈಗ ಫುಲ್ ರೋ ಇಲ್ಲಿ ಬರುತ್ತೆ. ಸೊ ಈ ತರ ನೀವು ಲಾಜಿಕ್ ಅನ್ನ ಬಿಲ್ಡ್ ಮಾಡ್ಬೇಕಾಗುತ್ತೆ, ರೈಟ್? ಸೊ ಇದು ಒಂದು ನನಗೆ ಕಂಪ್ಲೀಟ್ ಒಂದು ರೋ ಫುಲ್ ಎಷ್ಟೇ ಇಲ್ಲಿ ಕಾಲಮ್ಸ್ ಅದೆಲ್ಲ ಈ ರೀತಿ ಫಾರ್ಮ್ಯಾಟ್ ಆಗ್ಬೇಕಂದ್ರೆ ನಾ ಈ ಕಾಲಮ್ ಅನ್ನೇ ತಗೊಂಡು ನಾನು ಫಾರ್ಮ್ಯಾಟಿಂಗ್ ಅನ್ನ ಮಾಡಬೇಕು. ಓಕೆ ಸರ್, ಇದು ಒಂದು ರೂಲ್ಸ್. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಮ್ ಆಫ್ ಸೇಲ್ಸ್ ತಗೋತೀನಿ. ಈ ಬ್ಯಾಕ್ ಗ್ರೌಂಡ್ ಅನ್ನ ಆಫ್ ಮಾಡ್ಬಿಡ್ತೀನಿ. ಹೊರಟಾಯ್ತು. ಸ್ಟೇಟ್ ತಗೊಳ್ಳೋಣ, ಬ್ಯಾಕ್ ಗ್ರೌಂಡ್ ಆಫ್ ಮಾಡ್ಬಿಡ್ತೀನಿ. ಓಕೆ, ನನಗೆ ಇವಾಗ ಸಮ್ ಆಫ್ ಸೇಲ್ಸ್ ಕಾಲಮ್ ಅಲ್ಲಿ ಗ್ರೇಡಿಯಂಟ್ ಮತ್ತೆ ರೂಲ್ಸ್ ಹೆಂಗ್ ಅಪ್ಲೈ ಮಾಡೋದು ಅಂತ ಗೊತ್ತಾಯ್ತು. ಅಕಸ್ಮಾತ್ ನಂಗೆ ಸ್ಟೇಟ್ ಕಾಲಮ್ಗೆ ಇದೇ ಕಂಡೀಷನ್ಸ್ ಅಪ್ಲೈ ಮಾಡಬೇಕು ಅಂದ್ರೆ ಈ ಕಾಲಮ್ ಅನ್ನೇ ತಗೊಂಡು ನನ್ನ ಕಂಡೀಷನ್ಗೆ ಇಲ್ಲಿ ಫಾರ್ಮ್ಯಾಟಿಂಗ್ ಮಾಡಬಹುದು. ಈಗ ಏನ್ ಮಾಡೋಣ ಅಂದ್ರೆ ಸ್ಟೇಟ್ ತಗೊಳ್ಳೋಣ, ಟೆಕ್ಸ್ಟ್ ಕಾಲಮ್, ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಕೊಡ್ತೀನಿ. ಟೆಕ್ಸ್ಟ್ ಕಾಲಮ್ಗೆ ಹೆಂಗಿರುತ್ತೆ ಗೊತ್ತಾ? ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಯಾವ್ದಾನ ಟೆಕ್ಸ್ಟ್ ಕಾಲಮ್ ಸೆಲೆಕ್ಟ್ ಮಾಡಿದ್ರೆ ಆ ರೂಲ್ಸ್ ಇದೆಯಲ್ಲ, ನಾನು ಬೇಕಾದ್ರೆ ಗ್ರೇಡಿಯಂಟ್ ಕೊಡ್ಬೋದು ಇಲ್ಲಿ. ಮತ್ತಿಲ್ಲ ಅದು ಲೋಯೆಸ್ಟ್ ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ ಅಂತ ಬರುತ್ತೆ. ಇಲ್ಲಿ ನಾನು ಸ್ಟೇಟ್ ಅಂತ ತಗೊಂಡ್ರೆ ಇದಕ್ಕೆ ಸಮ್ ಬರಲ್ಲ, ಆಯ್ತಾ? ಕೌಂಟೇ ಬರೋದು. ಸೊ ಏನಾದ್ರೂ ಅಕಸ್ಮಾತ್ ಆ ರೀತಿ ನನಗೆ ಕೌಂಟ್ ಎಷ್ಟು ಕೌಂಟ್ ಇದೆ ಆ ಕೌಂಟ್ ಮೇಲೆ ನಾನು ಫಾರ್ಮೆಟ್ ಆಗಬೇಕು ಅಂದ್ರೆ ಈ ರೀತಿ ಮಾಡ್ಬೋದು. ಅವಶ್ಯಕತೆ ಇಲ್ಲ. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೂಲ್ಸ್ ಕೊಡ್ತೀನಿ, ಸ್ಟೇಟ್ ಅಂತಿದೆ. ಇಲ್ಲಿ ನಾನೇನು ಮಾಡ್ಬೋದು,
ಯಾವ ಸ್ಟೇಟ್ಗೆ ಏನೇನು ಅಂದ್ರೆ ಕಲರ್ ಅಪ್ಲೈ ಮಾಡ್ಬೇಕು ಅದನ್ನ ಮಾಡ್ಬೋದು. ಈಗ ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನನ್ನ ಸ್ಟೇಟ್ ಎಷ್ಟೊಂದಿದೆ, ಅದಕ್ಕೆ ಬದಲು ನಾನು ಏನು ಮಾಡ್ತೀನಿ, ರೀಜನ್ ಕೊಡ್ತೀನಿ ಇಲ್ಲಿ. ಆಯ್ತಾ? ಏನು ರೀಜನ್ ಕೊಟ್ಟೆ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಫಸ್ಟ್ ರೀಜನ್ ಈಸ್ ಏನಿರಬೇಕು ಆಯ್ತಾ, ಟೆಕ್ಸ್ಟ್ ಇಲ್ಲ ಅಕಸ್ಮಾತಾಗಿ ಸೆಂಟ್ರಲ್ ಇದ್ರೆ, ನಮಗೆ 4 ರೀಜನ್ ಇದೆ ಇದರಲ್ಲಿ, ಈಸ್ಟ್, ವೆಸ್ಟ್, ಸೌತ್, ಸೆಂಟ್ರಲ್. ಸೆಂಟ್ರಲ್ ಇದ್ರೆ ನಂಗೆ ಯಾವ ಕಲರ್ ಬೇಕು? ಓಕೆ, ನಾನು ಏನು ಮಾಡ್ತೀನಿ, ಸೆಂಟ್ರಲ್ ಇದ್ರೆ ನನಗೆ ಈ ಕಲರ್ ಇಲ್ಲಿ, ಮತ್ತೆ ನ್ಯೂ ರೂಲ್. ಅಕಸ್ಮಾತಾಗಿ ಟೆಕ್ಸ್ಟ್ ಈಸ್ಟ್ ಇದ್ರೆ ಜಸ್ಟ್ ಈ ಕಲರ್ ಕೊಡೋಣ, ನ್ಯೂ ರೂಲ್. ವೆಸ್ಟ್ ಇದ್ರೆ ಈ ಕಲರ್, ಮತ್ತೆ ಸೌತ್ ಇದ್ರೆ ಈ ಕಲರ್ ತಗೊಂಡು. ಓಕೆ, ಈಗ ನಾನು ಓಕೆ ಅಂತ ಕೊಟ್ರೆ ನೋಡಿ ನನಗೆ ಇಲ್ಲಿ ಕಲರ್ಸ್ ಬಂತು. ಬಟ್ ನನಗೆ ಇಲ್ಲಿ ಸೆಂಟ್ರಲ್, ಈಸ್ಟ್, ವೆಸ್ಟ್, ಸೌತ್ ಏನು ರೀಜನ್ ಇದೆ ಅದ್ರ ಮೇಲೆ ಇಲ್ಲಿ ಈ ಕಲರ್ಸ್ ಫಾರ್ಮ್ಯಾಟ್ ಆಯ್ತು. ಆದ್ರೆ ನಮ್ಗೆ ಗೊತ್ತಾಗ್ತಿಲ್ಲ, ಅಂದ್ರೆ ಇಲ್ಲಿ ಬರೀ ಕಲರ್ಸ್ ಅಷ್ಟೇ ಚೇಂಜ್ ಆಗಿದೆ, ಯಾವುದು ಯಾವ ರೀಜನ್ ಅಂತ ನಾನು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ನೋಡೋದಕ್ಕೆ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲೇ ರೀಜನ್ ಕಾಲಮ್ ಅನ್ನ ತಗೊಂಡ್ಬಿಡ್ತೀನಿ, ಜಸ್ಟ್ ನಮ್ ರೆಫರೆನ್ಸ್. ಓಕೆ, ಇದನ್ನ ಫಸ್ಟ್ ಇಟ್ಕೊಳ್ಳೋಣ ಹಿಂಗೆ. ಓಕೆ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಸಾರ್ಟ್ ಮಾಡ್ತೀನಿ ನೋಡಿ, ಸೆಂಟ್ರಲ್, ಇದು ಈಸ್ಟ್, ಇದು ಸೌತ್, ಮತ್ತಿದು ವೆಸ್ಟ್. ನೋಡಿ ಈ ರೀತಿ ನಾನು ಫಾರ್ಮ್ಯಾಟಿಂಗ್ ಅನ್ನ ಮಾಡ್ಬೋದು. ಈಗ ನೋಡಿ ನಮಗೆ ಈ ಕಾಲಮ್ ಇದೆಲ್ಲ ಸ್ಟೇಟ್ ಕಾಲಮ್, ಇದು ಅದೇ ರೀತಿ ಫಾರ್ಮ್ಯಾಟ್ ಆಗಬೇಕು, ಮಾಡ್ಬೋದಾ? ನೋಡಿ ಇಲ್ಲಿ ಹೋಗ್ತೀನಿ ಇವಾಗ, ಓಕೆ, ಸೆಲ್ ಎಲಿಮೆಂಟ್ಸ್. ಈಗ ನಾನು ಏನ್ ಮಾಡ್ತೀನಿ, ಸಮ್ ಆಫ್ ಸೇಲ್ಸ್ ತಗೋತೀನಿ, ಬ್ಯಾಕ್ಗ್ರೌಂಡ್ ಕಲರ್, ಇಲ್ಲಿ ಹೋಗ್ಬಿಟ್ಟು ವಾಟ್ ಫೀಲ್ಡ್ ಅಂತಿದೆ, ನಾನು ಇವಾಗ ಏನ್ ಮಾಡ್ಬೇಕು ಅಂದ್ರೆ ರೀಜನ್ ತಗೋಬೇಕು. ಆಯ್ತಾ? ಇಲ್ಲಿ ಗ್ರೇಡಿಯಂಟ್ ಬದಲು ನಾನು ರೂಲ್ಸ್ ತಗೋಬೇಕು. ನೋಡಿ ಸೇಮ್ ಅಲ್ಲಿ ಏನ್ ರೂಲ್ಸ್ ಇದೆ ಅದೇ ರೂಲ್ಸ್ ನಾನು ಇವಾಗ ಎಲ್ಲಿ ಕೊಡಬೇಕು, ಏನ್ ರೂಲ್ಸ್, ಸೆಂಟ್ರಲ್. ಇಲ್ಲಿ ಹೋಗ್ತೀನಿ, ಈ ಕಲರ್ ಆಯ್ತಾ, ಸೆಂಟ್ರಲ್, ಈಸ್ಟ್, ವೆಸ್ಟ್, ಸೌತ್. ಆಯ್ತಾ? ಜಸ್ಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಅದಕ್ಕೆ ಏನ್ ಮಾಡ್ತೀನಿ, ಕಲರ್ಸ್ ಗಳನ್ನ ಈ ರೀತಿ ತಗೋತೀನಿ. ಯಾವ ಕಲರ್ ಮರ್ತೋಯ್ತು, ಇದು ಕೊಟ್ಟಿರ್ತೀನಿ ನೋಡಿ, ನೋಡಿ ಸಾರ್ಟ್ ಮಾಡ್ತೀನಿ ಇದನ್ನ. ಸಿ, ಈ ರೀತಿ ಫಾರ್ಮ್ಯಾಟಿಂಗ್ ಅನ್ನ ನಾನು ಮಾಡ್ಬೋದು. ಇದಕ್ಕೂ ಬೇಕಾದ್ರೆ ಇದಕ್ಕೂ ಕೊಡ್ಬೋದು. ನಾನು ಇಲ್ಲಿ ಹೋಗ್ಬಿಟ್ಟು ರೀಜನ್ ಅಂತ ಕೊಡ್ತೀನಿ, ಮತ್ತೆ ಬ್ಯಾಕ್ ಗ್ರೌಂಡ್ ಸೇಮ್ ರೂಲ್ಸ್, ರೀಜನ್, ಇಲ್ಲಿ ಹೋಗ್ಬಿಟ್ಟು 4 ಕಾಲಮ್ ಕೊಟ್ಬಿಟ್ಟು ಅದೇ ಕಲರ್ಸ್ ಕೊಟ್ರೆ ಕಂಪ್ಲೀಟ್ ಒನ್ ರೋ ಫಾರ್ಮೆಟ್ ಆಗುತ್ತೆ. ಸೊ ಈ ರೀತಿ ನಾವು ಫಾರ್ಮ್ಯಾಟಿಂಗ್ ಅನ್ನ ಮಾಡ್ಬೋದು. ಸ್ಟೇಟ್ಗೆ ಹೋಗ್ತೀನಿ, ಬ್ಯಾಕ್ ಗ್ರೌಂಡ್ ಕಲರ್ ನೀವು ನೋಡ್ಬೋದು, ಇಲ್ಲಿ ನಾನು ಬೇರೆ ರೀಜನ್ ನ ತಗೊಂಡಿದ್ದೀನಿ ಇಲ್ಲಿ, ಅಂದ್ರೆ ಬೇರೆ ಕಾಲಮ್ ಅನ್ನ ತಗೊಂಡಿದ್ದೀನಿ ಇದನ್ನ ಫಾರ್ಮ್ಯಾಟ್ ಮಾಡೋದಕ್ಕೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನು ತಗೋಬಹುದು, ಅಂದ್ರೆ ಬರೀ ಸ್ಟೇಟ್ ತಗೊಂಡು ಎಲ್ಲೆಲ್ಲ ಈ ಒಂದು ಸ್ಟೇಟ್ ಇದೆ ಅಲ್ಲೆಲ್ಲ ಬೇರೆ ಕಲರ್ ಚೇಂಜ್ ಆಗ್ಬೇಕು ಅಂದ್ರೆ ಅದನ್ನು ಮಾಡ್ಬೋದು ನಾವು. ರೈಟ್. ಸೊ ಇವಾಗ ಟೆಕ್ಸ್ಟ್ ಕಾಲಮ್ ಮತ್ತೆ ಸಮ್ ಆಫ್ ಸೇಲ್ಸ್ಗೆ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ಬೋದು ಅಂತ ನೋಡಿದ್ವಿ. ಈಗ ಹೋಗ್ಬಿಟ್ಟು ನೋಡಿ ಎರಡು ಆಫ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಫಾಂಟ್ ಕಲರ್ ಅಂತಿದೆ. ಸಮ್ ಆಫ್ ಸೇಲ್ಸ್ ನಾನು ಫಾಂಟ್ ಕಲರ್ ಆನ್ ಮಾಡ್ತೀನಿ. ಫಾಂಟ್ ಕಲರ್, ಬ್ಯಾಕ್ ಗ್ರೌಂಡ್ ಕಲರ್ ಎರಡೂ ಒಂದೇ, ಸೇಮ್ ಆಪ್ಷನ್ಸ್. ನಿಮ್ಗೆ ನಾನು ತೋರಿಸ್ತೀನಿ ಇಲ್ಲಿ ನೋಡಿ, ಸೇಮ್ ಗ್ರೇಡಿಯಂಟ್ ರೂಲ್ಸ್ ಎರಡೂ ಇದೆ. ನಿಮ್ಗೆಲ್ಲ ಸೇಮ್ ಆಪ್ಷನ್ಸ್ ಏನಿದೆ ಎಲ್ಲ ಸೇಮ್ ಟು ಸೇಮ್, ನೋ ಚೇಂಜಸ್. ಒಂದೇನಪ್ಪ ಅಂದ್ರೆ ಕ್ಯಾನ್ವಸ್ ಅಲ್ಲಿ ನನಗೆ ಇಲ್ಲಿ ಫಾರ್ಮ್ಯಾಟಿಂಗ್ ಆಗುತ್ತಲ್ಲ, ಬ್ಯಾಕ್ ಗ್ರೌಂಡ್ ಈ ಟೆಕ್ಸ್ಟ್ ಕಲರ್ ಇದೆ, ಇದು ಸಾರಿ ಇದು ಏನೋ ಸೆಲ್ ಕಲರ್ ಅಷ್ಟೇ ಚೇಂಜ್ ಆಗುತ್ತೆ. ಅದೇ ನಾನು ಏನಾದ್ರು ಫಾಂಟ್ ಕಲರ್ ಚೇಂಜ್ ಮಾಡೋದು ನೋಡಿ, ಇಲ್ಲಿ ಫಾಂಟ್ ಕಲರ್ ಅಷ್ಟೇ ಚೇಂಜ್ ಆಗುತ್ತೆ. ಓಕೆ, ಸೊ ನೀವು ಬೇಕಾದ್ರೆ ಇದನ್ನ ಟ್ರೈ ಮಾಡ್ಬೋದು. ಇಲ್ಲಿ ಸೇಮ್ ಆಪ್ಷನ್ ಇದೆ, ಸೆಲ್ ಕಲರ್ ಬದಲು ನಮಗೆ ಫಾಂಟ್ ಕಲರ್ ಚೇಂಜ್ ಆಗುತ್ತೆ. ಓಕೆ, ನಾನು ಯಾಕೆ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಮತ್ತೆ ಮಾಡಿದ್ದನ್ನೇ ನಾನು ಮಾಡೋ ಇದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ
ನಿಮಗೆ ಕಲರ್ ಚೇಂಜ್ ಆಗುತ್ತೆ, ಸೇಮ್ ಟು ಸೇಮ್. ಬರೀ ಫಾಂಟ್ ಅಥವಾ ಸೆಲ್ ಕಲರ್ ಚೇಂಜಸ್ ಆಗುತ್ತೆ. ಸೊ ಈ ಫಾಂಟ್ ಕಲರ್ ಏನಿದೆ ಅದನ್ನು ದಯವಿಟ್ಟು ನೀವು ಮಾಡ್ತೀವಿ. ಓಕೆ, ರೈಟ್. ನೆಕ್ಸ್ಟ್ ಬಂದು ಡೇಟಾ ಬಾರ್ಸ್. ಈ ಡೇಟಾ ಬಾರ್ ಬಂದು ನನಗೆ ಟೆಕ್ಸ್ಟ್ ಕಾಲಮ್ ಅಲ್ಲಿ ಬರಲ್ಲ. ಇಲ್ಲಿ ಹೋಗ್ತೀನಿ ಇವಾಗ, ಸಮ್ ಆಫ್ ಸೇಲ್ಸ್ ನೋಡಿ, ಇಲ್ಲಿ ಡೇಟಾ ಬಾರ್ಸ್ ಅಂತಿದೆ, ನಾನು ಡೇಟಾ ಬಾರ್ಸ್ ತಗೋತೀನಿ. ಈಗ ನೋಡಿ, ಇಲ್ಲಿ ನನಗೆ ಈ ಬಾರ್ ಇದೆಯಲ್ಲ, ಇಲ್ಲಿ ಬಾರ್ ಬರ್ತಿದೆ ಇಲ್ಲಿ, ಆಯ್ತಾ. ಈಗ ಇನ್ನೊಂದು ಕೆಲಸ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ಇನ್ನೂ ಒಂದು ಕಾಲಮ್ ಅನ್ನ ತಗೋತೀನಿ, ಅದನ್ನ ಪ್ರಾಫಿಟ್ ಅಂತ ತಗೋಣ. ಏನಕ್ಕೆ ತಗೊಂಡೆ ಅದು ಆಮೇಲೆ ಹೇಳ್ತೀನಿ ನಾನು. ಓಕೆ, ನೋಡಿ ಪ್ರಾಫಿಟ್ ಕೂಡ ತಗೊಂಡೆ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಇದೆಯಲ್ಲ ಇದು, ಈ ಕಾಲಮ್ಗೆ ನನಗೆ ವ್ಯಾಲ್ಯೂಸ್ ಬೇಡ. ನಾನೇನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ನೋಡಿ, ಲೆಫ್ಟ್ ಟು ರೈಟ್, ಓಕೆ, ಶೋ ಬಾರ್ ಓನ್ಲಿ. ಓಕೆ, ನೋಡಿ ಬರೀ ಬಾರ್ಸ್ ಅಷ್ಟೇ, ಆಯ್ತಾ. ಈಗ ಪ್ರಾಫಿಟ್ ಅನ್ನ ತಗೊಂಡಿದ್ದೀನಿ, ಇಲ್ಲಿ ಹೋಗ್ಬಿಟ್ಟು ಸಮ್ ಆಫ್ ಪ್ರಾಫಿಟ್ ಡೇಟಾ ಬಾರ್ಸ್ ನೋಡಿ, ನೆಗೆಟಿವ್ ಬಂದು ಇಲ್ಲಿ ಈ ಕಡೆ ಬರ್ತಿದೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ಸ್ ಅಲ್ಲಿ ನೋಡಿ, ನೆಗೆಟಿವ್ ಬಾರ್ ನನಗೆ ರೆಡ್ ಕಲರ್ ಬೇಕು, ನೆಗೆಟಿವ್ ರೆಡ್ ಕಲರ್ ಇಲ್ಲಿ, ಪಾಸಿಟಿವ್ ಒಂದು ಗ್ರೀನ್ ಕಲರ್ ಇಲ್ಲಿ, ಆಯ್ತಾ. ಆಕ್ಸಿಸ್ ಅಂದ್ರೆ ಮಧ್ಯದಲ್ಲಿ ಒಂದು ಲೈನ್ ಬರ್ತಲ್ಲ, ಇದು ಅಷ್ಟೇ. ಬೇಕಿದ್ರೆ ಶೋ ಬಾರ್ ಓನ್ಲಿ ಅಂತ ಮಾಡ್ಬೋದು. ಓಕೆ ಅಂತ ಮಾಡಿದ್ರೆ ನೋಡಿ, ಪಾಸಿಟಿವ್ ನಂಬರ್ ಗ್ರೀನ್ ಕಲರ್ ಇರುತ್ತೆ, ನೆಗೆಟಿವ್ ನಂಬರ್ ನನಗೆ ಇಲ್ಲಿ ರೆಡ್ ಕಲರ್ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ನಿಮಗೆ ಸೇಲ್ಸ್ ತೋರಿಸ್ಬೋದಿತ್ತು. ಪ್ರಾಫಿಟ್ ಯಾತಕ್ಕೆ ತಗೊಂಡೆ ಅಂದ್ರೆ ನೋಡಿ, ಈ ರೀತಿ ನಾನು ರಿಪೋರ್ಟ್ಸ್ ಮಾಡಬೇಕು ಅಂದ್ರೆ ನಾನು ಚೇಂಜ್ ಮಾಡ್ಬೋದಿತ್ತು. ಮಧ್ಯದಲ್ಲಿ ಒಂದು ಲೈನ್ ಇದೆ, ಅದೇ ಆಕ್ಸಿಸ್. ನನಗೆ ನೋಡಿ ಆಕ್ಸಿಸ್ ಅಂತ ಇದೆಲ್ಲ, ಇದು ಚೇಂಜ್ ಮಾಡ್ಕೋಬೋದು ನಂಗೆ, ಯಾವ ಕಲರ್ ಬೇಕೋ ಆ ಕಲರ್. ನಂಗೆ ವ್ಯಾಲ್ಯೂಸ್ ತೋರಿಸ್ಬೇಕು ಅಂದ್ರೆ ಶೋ ಬಾರ್ ಓನ್ಲಿ ತೆಗೆದ್ಬಿಡಿ, ಅದನ್ನ ನೋಡಿ ವ್ಯಾಲ್ಯೂ ಬರುತ್ತೆ. ಸೊ ಈ ರೀತಿ ನಾನು ಫಾರ್ಮ್ಯಾಟಿಂಗ್ ಅನ್ನ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ಶೋ ಬಾರ್ ಓನ್ಲಿ. ಬಟ್ ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಇನ್ನೂ ಇದೆ, ನಾನು ತೋರಿಸಿ ಏನೆಲ್ಲ ಮಾಡ್ಬೋದು ಅಂತ. ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ ಪಾಸಿಟಿವ್, ನೆಗೆಟಿವ್ ಮತ್ತೆ ಆಕ್ಸಿಸ್. ಈಗ ನೀವು ಇಲ್ಲಿ ನೋಡ್ಬೋದು, ಇದನ್ನು ಸಾರ್ಟ್ ಮಾಡ್ಬಿಡೋಣ ನೋಡಿ. ನನಗೆ ಇಲ್ಲಿಂದ ಈ ಚಾರ್ಟ್ ಸ್ಟಾರ್ಟ್ ಆಗ್ತದೆ, ಈ ನೆಗೆಟಿವ್ ಒಂದು ಇಲ್ಲಿವರೆಗೂ ಇದೆ. ಓಕೆ, ಸೊ ಇದು ಎಷ್ಟಿದೆ ವ್ಯಾಲ್ಯೂ ನೋಡೋಣ. ಶೋ ಬಾರ್ ಓನ್ಲಿ ತೆಗೆದ್ಬಿಡ್ತೀನಿ. ಓಕೆ, ರೈಟ್, 100 ಇಂದ ಇದೆಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಹೈಯೆಸ್ಟ್ ವ್ಯಾಲ್ಯೂ, ಲೋಯೆಸ್ಟ್ ವ್ಯಾಲ್ಯೂ ನೋಡೋಣ. ಅಕಸ್ಮಾತ್ ಏನಾದ್ರು 0 ಇಂದ ಸ್ಟಾರ್ಟ್ ಮಾಡೋಣ ನೋಡಿ, 0 ಇಂದ ಸ್ಟಾರ್ಟ್ ಆಗ್ತಿದೆ. ಇದೆಲ್ಲ ನಿಮ್ಗೆ ಬಾರ್ ಬರಲ್ಲ ಅವಾಗ, ನೆಗೆಟಿವ್. ಓಕೆನಾ. ಸೊ ಈ ರೀತಿ ನಾನು ಇಲ್ಲಿ ಅಡ್ಜಸ್ಟ್ ಮಾಡೋದು. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಹೋಗ್ಬಿಟ್ಟು ನನಗೆ ಏನಾದ್ರು ಬಾರ್ ಬೇಕಂದ್ರೆ ಇಲ್ಲಿ ಕಸ್ಟಮೈಸ್ ಕೊಟ್ಟಿದ್ದೀನಿ. ಮತ್ತು ಹೈಯೆಸ್ಟ್ ವ್ಯಾಲ್ಯೂ ಯಾವ್ದು ಬೇಕು ಅದನ್ನು ಕೊಡ್ಬೋದು ನಾನು. ನಿಮಗೆ ಚಾರ್ಟ್ ರೈಟ್ ಟು ಲೆಫ್ಟ್ ಬೇಕಾ, ಲೆಫ್ಟ್ ಟು ರೈಟ್ ಬೇಕಾ ನೋಡಿ, ಈ ರೀತಿ ಬರುತ್ತೆ ಚಾರ್ಟ್. ರೈಟ್ ಟು ಲೆಫ್ಟ್ ಆದರೆ, ಲೆಫ್ಟ್ ಟು ರೈಟ್ ಅಂದರೆ ಈ ಕಡೆ ಹಿಂಗೆ ಬರುತ್ತೆ. ಸೊ ನನಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನಾನು ಓಕೆ ಈ ರಿಪೋರ್ಟ್ಸನ್ನು ಮಾಡಬಹುದು. ರೈಟ್, ನೋಡಿ ಡೇಟಾ ಬಾರ್ಸ್ ಅಷ್ಟೇ. ತುಂಬ ಕಂಡೀಷನ್ ಫಾರ್ಮೆಟಿಂಗ್ ಒಂದು ತುಂಬ ಅಂದರೆ ತುಂಬ ಈಸಿ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಓಕೆನಾ. ನೋಡಿ ನೆಗೆಟಿವ್ ಬೇಕಂದ್ರೆ ಇಲ್ಲಿ ಹೋಗ್ತೀನಿ. ಇವಾಗ ನನಗೆ ಲೋಯೆಸ್ಟ್ ವ್ಯಾಲ್ಯೂ ಏನಿದೆ, ಇಲ್ಲಿ ಹೋಗ್ಬಿಟ್ಟು ಲೋಯೆಸ್ಟ್ ವ್ಯಾಲ್ಯೂ ಅದು ಕೊಡ್ತೀನಿ. ನೋಡಿದ್ರೆ ಮತ್ತೆ ಇಲ್ಲಿ ನೆಗೆಟಿವ್ ಬರುತ್ತೆ. ಓಕೆ, ರೈಟ್. ಸೊ ನಾವಿವಾಗ ಸಮ್ ಆಫ್ ಸೇಲ್ಸ್ ಅಂದರೆ ಈ ನಂಬರ್ ಕಾಲಮ್ ಅನ್ನ ಯಾವ ರೀತಿ ನಾವು ಫಾರ್ಮ್ಯಾಟ್ ಮಾಡಬೇಕು ಅಂತ ನೋಡ್ಕೊಂಡೆ. ನಾನು ಇದನ್ನ ಎರಡನ್ನು ತೆಗೆದ್ಬಿಡ್ತೀನಿ, ಡೇಟಾ ಬಾರ್ಸ್. ಓಕೆ, ಡನ್. ನೆಕ್ಸ್ಟ್ ಬಂದು ಇಲ್ಲಿ ನನಗೆ ಐಕಾನ್ಸ್ ಅಂತಿದೆ. ಈ ಐಕಾನ್ಸ್ ಏನಪ್ಪಾ ಅಂತಂದ್ರೆ, ಎಕ್ಸೆಲ್ ಅಲ್ಲಿ ಕೂಡ ನೀವು ನೋಡಿರ್ತೀರ ಐಕಾನ್ಸ್. ನಾನೇನ್ ಮಾಡ್ತೀನಿ, ಇಲ್ಲಿ ಸಮ್ ಆಫ್ ಸೇಲ್ಸ್ ತಗೋತೀನಿ. ಪ್ರಾಫಿಟ್ ಬೇಡ, ಯಾಕಂದ್ರೆ ನೆಗೆಟಿವ್ ನಂಬರ್ಸ್ ಇದೆ.
ಇಲ್ಲಿ ನನಗೆ ಸಮ್ ಆಫ್ ಸೇಲ್ಸ್ ಅಂತಿದೆ. ಇಲ್ಲಿ ಹೋಗ್ಬಿಟ್ಟು ಐಕಾನ್ ಎನೇಬಲ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಏನೋ ರ್ಯಾಂಡಮ್ ಆಗಿ ಏನೋ ಒಂದಷ್ಟು ವ್ಯಾಲ್ಯೂ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ. ಓಕೆ, ನಾನು ಇಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ಸ್ ಅಂತ ಕೊಡ್ತೀನಿ. ಈ ರೀತಿ ನನಗೆ ಒಂದು ವಿಂಡೋ ಬರುತ್ತೆ. ಇಲ್ಲಿ ನೋಡಿ ರೂಲ್ಸ್ ಆಯ್ತಾ, ಇಲ್ಲಿ ಎರಡೇ ಇರೋದು, ಒಂದು ರೂಲ್ಸ್ ಒಂದು ಫೀಲ್ಡ್ ವ್ಯಾಲ್ಯೂ ಅಂತ. ನೋಡಿ ಫೀಲ್ಡ್ ವ್ಯಾಲ್ಯೂ ಅಂದ್ರೆ ನಮಗೆ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಂಡು ಅದನ್ನ ಕಂಡೀಷನ್ ಫಾರ್ಮೆಟಿಂಗ್ ಅನ್ನು ಅಪ್ಲೈ ಮಾಡುವಂಥದ್ದು. ನಿಮ್ಗೆ ಅದನ್ನ ನಮ್ಮಲ್ಲಿ ತೋರಿಸ್ತೀನಿ ಇದಾದ್ಮೇಲೆ. ಇಲ್ಲಿ ನೋಡಿ ಸಮ್ ಆಫ್ ಸೇಲ್ಸ್ ಇದೆಲ್ಲ ಓಕೆ, ಲೆಫ್ಟ್ ಆಫ್ ಡೇಟಾ ಓಕೆ ಫೈನ್. ಈಗ ಇಲ್ಲಿ ಹೋಗ್ಬಿಟ್ಟು ನನಗೆ ಇದು ಯಾಕೋ ಈ ಸ್ಟೈಲ್ ಇದು ಇಷ್ಟ ಆಗ್ತಿಲ್ಲ, ಇದು ಬೇರೆ ಬೇರೆ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನೋಡೋಣ. ಎಲ್ಲಿ ಹೋಗ್ತೀನಿ ನೋಡಿ, ಇದು 0 to 33, ಇದು ರೆಡ್ ಅಲ್ಲಿ ಆಯ್ತಾ, ಎಲ್ಲೋ ಇಲ್ಲಿ, ಮತ್ತಿಲ್ಲಿ ನಾನು ಇದೆಲ್ಲ ನಂಬರ್ ಮಾಡ್ಬಿಡ್ತೀನಿ. ಸೊ ನಮ್ಗೆ ಆಲ್ರೆಡಿ ಗೊತ್ತು ಈ ನಂಬರ್ ಎಲ್ಲ. ಓಕೆ, ನಂಬರ್ ಅನ್ನು ಚೇಂಜ್ ಮಾಡೋಣ. 25,000 ಇರೋವಂಥದ್ದು ಪರ್ಸೆಂಟೇಜ್ ಇರೋವಂಥದ್ದು ನಂಬರ್ 55,000, ಇದು 75,000, ಇದು 75,000, ಇದು ಮ್ಯಾಕ್ಸ್. ಓಕೆನಾ, ನಾನು ಇವಾಗ ಇಲ್ಲಿ ನೋಡ್ತೀನಿ ನೋಡಿ, ಲೆಫ್ಟ್ ಆಫ್ ದ ಡೇಟಾ ಅಂತಿದೆ, ಐಕಾನ್ಸ್ ಎಲ್ಲಿ ಇರಬೇಕು ಅಂತ ನೋಡಿ. ಓಕೆ ರೈಟ್, ನಾನು ಇವಾಗ ಇಲ್ಲಿ ಸಾರ್ಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಓಕೆ, ಸೊ ಇದು ಫಾರ್ಮ್ಯಾಟಿಂಗ್ ಅಂದ್ರೆ ಇಲ್ಲಿ ನಾನು ಐಕಾನ್ಸ್ ಅನ್ನ ಹಾಕಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಬರೀ ಐಕಾನ್ಸ್ ಅಷ್ಟೇ ಬೇಕು, ನನಗೆ ಡೇಟಾ ಬೇಡ. ಸಿ ಐಕಾನ್ ಓನ್ಲಿ. ಈ ಕಾಲಮ್ ಅಲ್ಲಿ ಬರೀ ಐಕಾನ್ಸ್ ಅಷ್ಟೇ ಇದೆ, ಬಟ್ ನಂಬರ್ಸ್ ಕೂಡ ಇದೆ, ಅದು ಹಿಡನ್ ಆಗಿರುತ್ತೆ, ನನಗೆ ಅದು ಕಾಣಿಸಲ್ಲ. ಯಾಕಂದ್ರೆ ನಾನು ಇಲ್ಲಿ ಆಪ್ಷನಲ್ ಏನ್ ಮಾಡಿದ್ದೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲೇನಿದೆಯಲ್ಲ ಇದು ಐಕಾನ್ ಅಲ್ಲಿ ಕೊಟ್ಟಿದ್ದೀನಿ. ಅಕಸ್ಮಾತ್ ರೈಟ್ ಆಫ್ ದ ಡೇಟಾ ಅನ್ಕೊಟ್ರೆ ನೋಡಿ ಡೇಟಾ ಬರುತ್ತೆ, ರೈಟ್ ಸೈಡ್ ಬರುತ್ತೆ. ರೈಟ್, ಓಕೆ. ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಲೆಫ್ಟ್ ಆಫ್ ದ ಡೇಟಾ, ರೈಟ್ ಆಫ್ ದ ಡೇಟಾ ಯಾವ್ದಾದ್ರು ತಗೋಬೋದು. ಇಲ್ಲಿ ಹೋಗ್ಬಿಟ್ಟು ನಾನು ಬರೀ ಐಕಾನ್ ಅಂತ ಕೊಡ್ತೀನಿ. ಯಾವ್ದಕ್ಕೆ ಐಕಾನ್ ಅಂತ ಕೊಡ್ತೀನಿ ಅಂತಂದ್ರೆ ನಮ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ 0 ಇಂದ 25 ಲೋ, 25,000 75,000 ವರೆಗೂ ಮೀಡಿಯಮ್, 75,000ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಗ್ರೇಟ್. ಓಕೆ, ಇಲ್ಲಿ ಹೋಗ್ಬಿಟ್ಟು ಓಕೆ ರೈಟ್, ಓಕೆ ಅಂತ ಮಾಡಿದ್ರೆ ನೋಡಿ ನನಗೆ ಬರೀ ಐಕಾನ್ಸ್ ಅಷ್ಟೇ ಹೋಗುತ್ತೆ. ಓಕೆ ರೈಟ್, ಸೊ ಇವಾಗ ನಾವು ಇಷ್ಟು ಕಂಡೀಷನ್ ಫಾರ್ಮೆಟಿಂಗ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಒಂದು ಇಲ್ಲಿ ನನಗೆ ಸ್ಟೇಟ್ ಇದೆ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ ಸ್ಟೇಟ್ಗೆ. ಓಕೆನಾ, ನನಗೆ ಯಾವ ರೀತಿ ಬೇಕಂದ್ರೆ ಇಲ್ಲಿ ಕಂಡೀಷನ್ ಫಾರ್ಮೆಟಿಂಗ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಕ್ಯಾಲಿಫೋರ್ನಿಯಾ ಅಂತಿದೆಯಲ್ಲ ಇದ್ರದ್ದು ವೆಬ್ಸೈಟ್ ಓಪನ್ ಆಗ್ಬೇಕು ನಮಗೆ. ಇಲ್ಲಿ ಯಾವುದೇ ಇಲ್ಲೇನು ನೇಮ್ ಇದೆಯಲ್ಲ ಇದು ಕ್ಲಿಕ್ ಮಾಡಿದ್ರೆ ಅದ್ರ ವೆಬ್ಸೈಟ್ ಓಪನ್ ಆಗ್ಬೇಕು. ನಾನು ಏನ್ ಮಾಡ್ತೀನಿ, ವೆಬ್ URL ಅಂತಿದೆ ಆಯ್ತಾ. ನೋಡಿ ಇಲ್ಲಿ ಫೀಲ್ಡ್ ವ್ಯಾಲ್ಯೂ ಅಂತ ಬರುತ್ತೆ, ವೆಬ್ URL. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ, ಇಲ್ಲಿ ಲಿಂಕ್ ಏನಾದ್ರು ಇದೆಯಾ ನೋಡ್ತೀನಿ. ಸಿ ಲಿಂಕ್, ಈ ಲಿಂಕ್ ಅಲ್ಲಿ ಏನ್ ಮಾಡಿದೀನಿ ಅಂದ್ರೆ ಎಲ್ಲ ನಾನು ಇಲ್ಲಿರುವಂತ ಸ್ಟೇಟ್ ಏನಿದೆ ಅದಕ್ಕೆಲ್ಲ ಅದರದ್ದೇ ಆದ ರೀಜನ್ ಲಿಂಕ್ ಕೊಟ್ಬಿಟ್ಟಿದ್ದೀನಿ. ಓಕೆ, ಸೊ ಪ್ರತಿ ಟೇಬಲ್ ಅಲ್ಲೂ ಯಾವ್ದು ಫಸ್ಟ್ ಬರುತ್ತೆ ಅದಕ್ಕೆ ನಾನು ಈ ತರ ಫಸ್ಟ್ ಲಿಂಕ್ ನೋಡಿ ಫಸ್ಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಓಕೆ ಅಂತ ಕೊಡ್ತೀನಿ ನೋಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿ
ಓಕೆ. ಈಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಕ್ಯಾಲಿಫೋರ್ನಿಯಾದ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ, ಕ್ಯಾಲಿಫೋರ್ನಿಯಾ ಓಪನ್ ಆಯ್ತು. ನನಗೆ ಯಾವ ಕಂಟ್ರಿ ಬೇಕು ಆ ಕಂಟ್ರಿ ನಾನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸರ್. ಓಕೆ, ಯಾವ್ದಾರು ತಗೊಳ್ಳಿ. ನಾವು ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಓಕೆ, ಸೊ ನಿಮ್ಗೆ ಇಲ್ಲಿ ಆ ಲಿಂಕ್ ಅನ್ನ ಕೊಟ್ಬಿಟ್ರೆ ನಿಮ್ಗೆ ಯಾವುದೇ ಕಾಲಮ್, ಯಾವುದೇ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನೋಡಿ ಇಂಡಿಯಾ ಅದೇ ಓಪನ್ ಆಗುತ್ತೆ. ಯಾಕೆಂದ್ರೆ ನಾವಿಲ್ಲಿ ಆ ರೀತಿ ಲಿಂಕ್ಗಳನ್ನ ಕೊಟ್ಟಿದ್ದೀವಿ. ಓಕೆನಾ, ಡನ್. ಇವಾಗ ನನಗೆ ಈ ಲಿಂಕ್ ಏನಿದೆಯಲ್ಲ ಇದು ಕೊಟ್ಟಿದ್ದು, ನಾನೇನ್ ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊಳ್ಳಿ. ಎಷ್ಟು ಮಾಡ್ತೀನಿ, ಆಯ್ತಾ, ಎಲ್ಲ ಡಿಲೀಟ್ ಮಾಡ್ತೀನಿ. ಸ್ಟೇಟ್ ಇರಲಿ, ಸೇಲ್ಸ್ ಇರಲಿ, ಇದನ್ನ ಮ್ಯಾಪ್ ಕನ್ವರ್ಟ್ ಮಾಡೋಣ. ಓಕೆ, ಎಲ್ಲ ಸೆಲೆಕ್ಟ್ ಮಾಡಿರ್ತೀನಿ. ನೋಡಿ ಇವಾಗ ಇಲ್ಲಿ ಇವರು ಚಾರ್ಟ್ ಏನಿದೆಲ್ಲ ಸೇಮ್ ಇಲ್ಲಿ ಏನಿದೆಯಲ್ಲ ಅದೇ ವ್ಯಾಲ್ಯೂಸ್ ಇಲ್ಲಿ ಇಟ್ಟಿದ್ದೇನೆ. ಬಟ್ ಈ ಸತಿ ನನಗೆ ಏನಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಅದಕ್ಕೆ ಬದಲು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಆ ಪೇಜ್ ಓಪನ್ ಆಗ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೋದು ನೋಡಿ, ಇಲ್ಲಿ ಬಬಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಡಿಫಾಲ್ಟ್ ಕಲರ್. ಓಕೆ, ಅದ್ರ ಪಕ್ಕದಲ್ಲಿ ಎಫೆಕ್ಟ್ಸ್ ಇದೆ. ನೀವು ಎಲ್ಲಾದ್ರೂ ನೋಡಿ, ಅಕಸ್ಮಾತ್ ಎಫೆಕ್ಟ್ಸ್ ಇತ್ತು ಅಂದ್ರೆ ನೋಡಿ ಇಲ್ಲಿ ಎಫೆಕ್ಟ್ಸ್ ಇದಕ್ಕೆ ಕಲರ್ ಚೇಂಜ್ ಆಗ್ಬೋದು. ಓಕೆ, ಸೊ ಈ ರೀತಿ ನಾವು ಈ ಒಂದು ಚಾರ್ಟ್ ಮೇಲೂ ಕೂಡ ಅಪ್ಲೈ ಮಾಡೋದು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಓಕೆ, ಇಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ಸ್ ಅನ್ನು ಕೊಡ್ತೀನಿ. ನೋಡಿ ಇಲ್ಲಿ ರೂಲ್ಸ್ ಇದೆ, ಫೀಲ್ಡ್ ವ್ಯಾಲ್ಯೂ ಇದೆ. ಇಲ್ಲಿ ಹೋಗ್ಬಿಟ್ಟು ಕಲರ್ಸ್ ಚೇಂಜ್ ಮಾಡೋದು ಅಷ್ಟೇ. ಇಲ್ಲಿ ಹೋಗ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ. ಫೀಲ್ಡ್ ವ್ಯಾಲ್ಯೂ ತಗೊಳತ್ತ ನಾನು ನೋಡ್ತೀನಿ. ತಗೋತಿಲ್ಲ, ಲಿಂಕ್ ತಗೋತಿಲ್ಲ ಇಲ್ಲಿ. ಓಕೆ, ಇದು ಒಂದು ಬರೀ ಕಲರ್ಸ್ ಅಷ್ಟೇ ತಗೋತಿದೆ. ಇಲ್ಲಿ ಇದಕ್ಕೆ ನಾವು ಬೇರೆ ರೀತಿನೇ ಮಾಡ್ಬೇಕಂತ ನಿಮ್ಗೆ ಹೇಳ್ತೀನಿ ಹೆಂಗ್ ಮಾಡ್ಬೋದು ಅಂತ. ಓಕೆ, ಇರ್ಲಿ. ಬಟ್ ಇದಕ್ಕೂ ಫಾರ್ಮ್ಯಾಟಿಂಗ್ ಹೆಂಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ನೋಡಿ ಇಲ್ಲಿ ಎಲ್ಲಾ ಕಾಲಮ್ಸ್ಗೂ ನನಗೆ ಅಂದ್ರೆ ಬೇರೆ ಬೇರೆ ಕಾಲಮ್ಸ್ ಯಾವ ರೀತಿ ನಾನು ಫಾರ್ಮ್ಯಾಟಿಂಗ್ ಮಾಡ್ಬೋದು ಅಂತ. ಇದೊಂದು ಬರ್ತಿಲ್ಲ, ಸಾರಿ. ಇದು ಡೈರೆಕ್ಟ್ ಬರುತ್ತೆ ಅಂತ ಅನ್ಕೊಂಡೆ, ಆಗ್ತಿಲ್ಲ ಇದು. ಬಟ್ ಇದು ಚೆಕ್ ಮಾಡೋಣ ಇದು ಹೆಂಗ್ ಮಾಡ್ಬೋದು ಅಂತ. ಇಲ್ಲಿಂದ ನಾವು ಹಿಂಗೆ ಲಿಂಕ್ ಅನ್ನ ಕೊಡ್ಬೋದು ಅಂತ. ಓಕೆ, ಯಾಕಂದ್ರೆ ಇಲ್ಲಿ ನಿಮ್ಮ ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ಇರೋದ್ರಿಂದ ಡೈರೆಕ್ಟ್ ಆಗಿ ಬರ್ತಿದೆ. ಇಲ್ಲಿ ಐಕಾನ್ಸ್ ಇರೋದ್ರಿಂದ ಹೆಂಗ್ ಮಾಡ್ಬೋದು ಅಂತ ಅದನ್ನ ಚೆಕ್ ಮಾಡೋಣ. ಓಕೆ, ಈಗ ಇಷ್ಟೊತ್ತರೆಗೂ ನಾವೇನ್ ಮಾಡಿದ್ವಿ ಅಂದ್ರೆ ಬೇರೆ ಬೇರೆ ರೀತಿಯಾದ ಫಾರ್ಮ್ಯಾಟಿಂಗ್ ಗಳನ್ನ ನಾವು ಮಾಡೋದು. ಈಗ ನೋಡಿ ಇಲ್ಲಿ ಇದನ್ನ ತಗೋಣ, ಇಲ್ಲೊಂದು ಫಾರ್ಮ್ಯಾಟಿಂಗ್ ಮಾಡಬೇಕಿತ್ತು. ಬೇಸ್ಡ್ ಆನ್ ವ್ಯಾಲ್ಯೂಸ್ ನನಗೆ ಇಲ್ಲಿ ಫಾರ್ಮ್ಯಾಟಿಂಗ್ ಆಗ್ಬೇಕಂದ್ರೆ 75,000ಕ್ಕಿಂತ ಜಾಸ್ತಿ ಇದ್ರೆ ಗ್ರೀನ್ ಕಲರ್ ಇರಬೇಕು. 25ರಿಂದ 75 ಇತ್ತು ಅಂದ್ರೆ ನನಗೆ ಬ್ಲೂ ಕಲರ್ ಇರಲಿ. 25,000ಕ್ಕಿಂತ ಕೆಳಗಿದ್ರೆ ನನಗೆ ಇಲ್ಲಿ ರೆಡ್ ಕಲರ್ ಬರಲಿ. ಇದು ನನಗೆ ಫಾರ್ಮ್ಯಾಟಿಂಗ್. ಈಗ ನೋಡಿ ಲೋಡ್ ಫಾರ್ಮ್ಯಾಟಿಂಗ್ ಇಲ್ಲಿ ಕೊಡ್ತೀನಿ. ಇಲ್ಲಿ ರೂಲ್ಸ್ ಅಂತಿದೆ, ಅದೇ ಆಪ್ಷನ್ ಇದೆ ಇಲ್ಲಿ. ಆಯ್ತಾ, ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸಮ್ ಆಫ್ ಸೇಲ್ಸ್ ಅಂತಾನೆ ಕೊಡ್ಬೋದು. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ 3 ರೂಲ್ಸ್ ಕೊಡ್ತೀನಿ. ರೆಡ್, ಆಯ್ತಾ, ನೆಕ್ಸ್ಟ್ ನಿಮಿಷ, ರೆಡ್, ಓಕೆ, ಇದು ಬಂದು ಬ್ಲೂ.
ಇಲ್ಲಿ ಹೋಗ್ಬಿಟ್ಟು ಇವಾಗ 0.0255 ಓಕೆ, ಇದು ಬಂದು ಗ್ರೀನ್. ಓಕೆ, ಸೊ ಇಲ್ಲಿ ಇವಾಗ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾವಾಗಲೇ ಏನು ಮಾಡಿದ್ವಿ ಅದನ್ನ ಇಲ್ಲಿ ಮಾಡೋಣ. ಓಕೆ, 0 ಇಂದ 25,000, 25,000 ಇಂದ 50,000, ಸಾರಿ 75,000. ಓಕೆ, 75,000 ಇಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮ್ಯಾಕ್ಸ್. ನೋಡಿ ಇವಾಗ ನಾನು ಇಲ್ಲಿ ಈ ಕಲರ್ಸ್ ಅನ್ನು ಕೊಟ್ಟನಲ್ಲ, ಲೋಡ್ ಓಕೆ ಅಂತ ಕೊಡ್ತೀನಿ ನೋಡಿ. ನೋಡಿ ಆಯ್ತಾ. ಸೊ ಈ ರೀತಿ ನಾನು ಫಾರ್ಮ್ಯಾಟಿಂಗ್ ಅನ್ನ ಮಾಡಬಹುದು. ಬಟ್ ಇವಾಗ ಒಂದು ಅಬ್ಸರ್ವ್ ಮಾಡಿ, ನನಗೆ ಇಲ್ಲಿ ಒಂದು ಕಲರ್ ಚೇಂಜ್ ಮಾಡ್ತೀನಿ. ಯಾವ ಕಲರು? ಈ ರೀತಿ 75,000ಕ್ಕಿಂತ ಜಾಸ್ತಿ ಇದ್ರೆ ಗ್ರೀನ್ ಕಲರ್ ಇರಬೇಕು, 25ರಿಂದ 50,000 ಇದ್ರೆ ಬ್ಲೂ ಇರಬೇಕು, 25,000ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ನನಗೆ ರೆಡ್ ಆಗಬೇಕು ಅಂತ ನಾನೇನು ಮಾಡಿದೆ, ಇಲ್ಲೂ ಕೊಡ್ತೀನಿ, ಇಲ್ಲೂ ಕೊಡ್ತೀನಿ. ನಂಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಅಪ್ಲೈ ಮಾಡ್ತಾ ಹೋಗ್ತೀನಿ. ನೀವು ಈ ರೀತಿ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ, ಅಕಸ್ಮಾತ್ ಇಲ್ಲಿ ಏನಾದ್ರು ಕಲರ್ಸ್ ಚೇಂಜ್ ಆಗಬೇಕು ಅಂದ್ರೆ ಎಲ್ಲಾ ಕಡೆನೂ ಚೇಂಜ್ ಆಗಬೇಕು. ಅದಕ್ಕೆ ನಾನು ಇಲ್ಲಿ ಡೈನಾಮಿಕ್ ಆಗಿ ಹೆಂಗ್ ಮಾಡ್ಬೋದು ನಾನು ಹೇಳ್ತೀನಿ ನೋಡಿ. ನಾನು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಮೆಷರ್ ಅನ್ನ ಕ್ರಿಯೇಟ್ ಮಾಡಬೇಕು. ಮೆಷರ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ಅದು ಅಗ್ರಿಗೇಟ್ ವ್ಯಾಲ್ಯೂಸ್ ಮೇಲೆ ನಾನು ಬರೆಯುವಂತ ಒಂದು ಫಾರ್ಮುಲಾ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಆಯ್ತಾ, ಒಂದು ಮೆಷರ್ ಅನ್ನ ಕ್ರಿಯೇಟ್ ಮಾಡ್ಕೋತೀನಿ ನೋಡಿ, ನ್ಯೂ ಮೆಷರ್. ಓಕೆ, ಮೆಷರ್. ಈಗ ಇಲ್ಲೇನ್ ಮಾಡ್ತೀನಿ ಅಂದ್ರೆ ನನಗೆ ಕಲರ್ಸ್ ಬೇಕು. ಡಿಪೆಂಡಿಂಗ್ ಆನ್ ನನ್ನ ರೇಂಜ್ ಇನ್ ಕಲರ್ಸ್ ಇದೆ, ಕಂಡೀಷನಲ್ ಫಾರ್ಮ್ಯಾಟ್ ಅನ್ನು ಕೊಟ್ಟಿರ್ತೀನಿ. ಈಕ್ವಲ್ಸ್ ಇಫ್ ನೋಡಿ ಸಮ್ ಆಫ್, ಆಯ್ತಾ, ಸಮ್ ಆಫ್ ಯಾವ್ದು? ಸೇಲ್ಸ್ ಕಾಲಮ್. ಅಕಸ್ಮಾತಾಗಿ ಸಮ್ ಆಫ್ ಸೇಲ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 75,000 ಇತ್ತು ಅಂದ್ರೆ ನನಗೆ ಇವಾಗ ಡೈರೆಕ್ಟ್ ನಾನು ಯಾವ ಕಲರ್ ಬೇಕೋ ಆ ಕಲರ್ ಕೊಡ್ಬೋದು. ಇಲ್ಲಾಂದ್ರೆ ಎಕ್ಸಾ ಕೋಡ್ ನಾನು ಅವೆಲ್ಲ ಕೊಟ್ಟನಲ್ಲ ಅದನ್ನು ಕೂಡ ಇಲ್ಲಿ ಪೇಸ್ಟ್ ಮಾಡ್ಬೋದು. ರೈಟ್, ಇದು ಹೈ ಆಯ್ತಾ. ಬಟ್ ನನಗಿಲ್ಲಿ ಹೈ ಮೀಡಿಯಂ ಲೋ ಮಾಡೋ ಅವಶ್ಯಕತೆ ಅಂದ್ರೆ ಅದಕ್ಕಿಲ್ಲ. ನನಗೇನಂದ್ರೆ ಕಲರ್ ಬರ್ಬೇಕಿಲ್ಲಿ. ಸೊ ನಾ ಏನ್ ಮಾಡ್ಬೋದು, ಡೈರೆಕ್ಟ್ ಕಲರ್ನೇ ಕೊಡ್ಬೋದು. ಇಲ್ಲ ನನಗೇನಾದ್ರೆ ಅಕಸ್ಮಾತ್ ಆಗಿ ಈ ರೀತಿ ಕೂಡ ಕೊಡ್ಬೋದು, ಈ ರೀತಿ ಕೂಡ ಕೊಡ್ಬೋದು. ಈ FF ಅನ್ನೋದು 255 ಅಂತ ಆಗುತ್ತೆ. ಸೊ ನಾ ಏನ್ ಮಾಡಿದೆ, ಇಲ್ಲಿ ಈ ತರ ಕೋಡ್ ಕೊಡ್ಬೋದು, ಇಲ್ಲ ಅಂದ್ರೆ ಈ ರೀತಿ ಕೊಡ್ಬೋದು, ಗ್ರೀನ್ ಹಿಂಗೆ, ಕಾಮ ಇಫ್ ಸಮ್ ಆಫ್ ಸೇಲ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 25,000 ಆಯ್ತಾ, ನನಗೆ ಬ್ಲೂ ಆಗುತ್ತೆ. ಎರಡೂ ಇಲ್ಲ ಅಂತಂದ್ರೆ ನನಗೆ ರೆಡ್ ಆಗುತ್ತೆ. ಬಟ್ ಇದೊಂದು ಮೆಷರ್ ಅಂತ ತಗೊಂಡೆ ಅಂದ್ರೆ ಈ ವ್ಯಾಲ್ಯೂ ಇತ್ತು ಅಂದ್ರೆ ಗ್ರೀನ್ ಆಗಬೇಕು, ಇಲ್ಲಾಂದ್ರೆ ರೆಡ್ ಆಗಬೇಕು, ಇಲ್ಲಾಂದ್ರೆ ಬ್ಲೂ ಆಗಬೇಕು. ಈ ರೀತಿ ಎಂಟರ್ ಅಂತ ಕೊಡ್ತೀನಿ. ಸೊ ಇದರಿಂದ ಏನು ಅಡ್ವಾಂಟೇಜ್ ನಾನು ನಿಮ್ಗೆ ತಿಳಿಸ್ತೀನಿ. ನಾನು ನಿಮಗೆ ಇಲ್ಲಿ ಹೋಗ್ತೀನಿ ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಸಮ್ ಆಫ್ ಸೇಲ್ಸ್ ನಾನು ಏನ್ ಮಾಡ್ತೀನಿ, ತಗೊಂಡ್ಬಿಡ್ತೀನಿ. ನನಗೆ ಇವಾಗ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಬೇಕು ನೋಡಿ. ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ತೀನಾ, ಎಫೆಕ್ಟ್ಸ್ ಕೊಡ್ತೀನಾ, ನೋಡಿ ಇಲ್ಲಿ ಹೋಗ್ಬಿಟ್ಟು ಫೀಲ್ಡ್ ವ್ಯಾಲ್ಯೂ ಅಂತ ಕೊಟ್ಟಿರ್ತೀನಿ. ಅಂದ್ರೆ ನಾನು ಇವಾಗ ಒಂದು ವ್ಯಾಲ್ಯೂ ಅದಕ್ಕೆ ಅಂತಾನೆ ಒಂದು ಮಾಡಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಕಂಡೀಷನ್ ಫಾರ್ಮ್ಯಾಟಿಂಗ್ ಇದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಆಯ್ತಾ, ಕಂಡೀಷನ್ ಫಾರ್ಮ್ಯಾಟಿಂಗ್. ಈಗ ನಾನು ಸುಮ್ಮನೆ ಇಲ್ಲಿ ಓಕೆ ಅಂತ ಕೊಡ್ತೀನಿ ನೋಡಿ. ಆಟೋಮೆಟಿಕ್ ಆಗಿ ನಾನು ಇಲ್ಲಿ ಆ ಕಲರ್ ಚೇಂಜ್ ಆಗುತ್ತೆ. ರೈಟ್, ಇಲ್ಲಿ ಹೋಗ್ತೀನಿ. ಇವಾಗ ನಾನು ಪ್ರತಿ ಸರಿ ಇಲ್ಲಿ ಹೋಗ್ಬಿಟ್ಟು ರೆಡ್ ಬ್ಲೂ ಅಂತೆಲ್ಲ ಕೊಡ್ತಿದ್ನಲ್ಲ, ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ಸ್ ರೂಲ್ಸ್ ಬದಲು ನಾನು ಫೀಲ್ಡ್ ವ್ಯಾಲ್ಯೂನ ಕೊಟ್ಬಿಡ್ತೀನಿ. ಸೊ ಇಲ್ಲೇನ್ ಮಾಡ್ತೀನಿ, ಫೀಲ್ಡ್ ನನಗೆ ಬಂದು ಸಮ್ ಆಫ್ ಸೇಲ್ಸ್ ಆಯ್ತಾ. ಬಟ್ ನನಗೆ ಸಾರಿ, ಸಮ್ ಆಫ್ ಸೇಲ್ಸ್ ಅಲ್ಲ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಆಯ್ತಾ. ಎರಡು ಓಕೆ ಅಂತ ಕೊಡ್ತೀನಿ ನೋಡಿ.
ಎಲ್ಲ ಫುಲ್ ಕಂಪ್ಲೀಟ್ ಕಲರ್ ಚೇಂಜ್ ಆಗ್ಬಿಡುತ್ತೆ. ನೀವು ಯಾವುದೇ ಕಾಲಮ್ ಅನ್ನ ತಗೊಳ್ಳಿ, ಈಗ ನನಗೆ ಇಲ್ಲಿದೆಯಲ್ಲ ಸ್ಟೇಟ್, ಇದು ಕೂಡ ಅದೇ ರೀತಿ ಫಾರ್ಮೆಟ್ ಆಗಬೇಕು. ಹೋಗ್ಬಿಟ್ಟು ಸಾರಿ ಸೆಲೆಕ್ಟ್ ಮಾಡಿಲ್ಲ, ಅದಕ್ಕೆ ಬರ್ತಾ ಇಲ್ಲ ಅದು. ಓಕೆ, ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಆಗ್ತಿಲ್ಲ. ಓಕೆ, ಸೆಲೆಕ್ಟ್ ಆಯ್ತು. ಈಗ ಹೋಗ್ಬಿಟ್ಟು ಸ್ಪೆಸಿಫಿಕ್ ಕಾಲಮ್, ಇಲ್ಲಿ ಸ್ಟೇಟ್ ಕೊಡ್ತೀನಿ. ಓಕೆ, ಇಲ್ಲಿ ನಾ ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಕಲರ್ಸ್ ಇರುತ್ತೆ ನೋಡಿ, ಇಲ್ಲಿ ಸಾರಿ ಸ್ಟೇಟ್ ಸ್ಪೆಸಿಫಿಕ್ ಕಾಲಮ್, ಸೆಲ್ ಎಲಿಮೆಂಟ್ಸ್, ಸ್ಟೇಟ್. ನನಗೆ ಇಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ಕಲರ್, ಇಲ್ಲೇನ್ ಮಾಡ್ತೀನಿ ಫೀಲ್ಡ್ ವ್ಯಾಲ್ಯೂ ಮತ್ತೆ ಸಮ್ ಆಫ್ ಸೇಲ್ಸ್. ಸರ್, ಕಂಡೀಷನಲ್ ಫಾರ್ಮ್ಯಾಟಿಂಗ್. ಇದು ನೋಡಿ, ಇಲ್ಲ ಔಟ್ ನಾನು ಓಕೆ ಅಂತ ಕೊಡ್ತೀನಿ ನೋಡಿ, ಆಯ್ತಾ. ಸೊ ಈ ರೀತಿ ನನಗೆ ಎಲ್ಲೇ ಇರಲಿ, ಯಾವುದೇ ಕಾಲಮ್ ಇರಲಿ, ಯಾವುದೇ ಟೇಬಲ್ ಇರಲಿ, ಯೂನಿವರ್ಸಲ್ ಆಗಿ ನಾನು ಒಂದು ಇದನ್ನು ಮಾಡ್ಕೊಂಡು ನಾ ಏನು ಮಾಡ್ಬೋದು, ಎಲ್ಲ ಕಡೆ ಫಾರ್ಮ್ಯಾಟ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ರೈಟ್, ಇವಾಗ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ನಿಮ್ಗೆ ತೋರಿಸ್ತೀನಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್. ಈಗ ನೋಡಿ, ನಾನು ಏನು ಮಾಡ್ತೀನಿ, ಈ ಥರ ನನಗೆ ಒಂದು ರಿಪೋರ್ಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು, ಸೊ ಇದನ್ನ ತೊಗೊಂಡಿದ್ದೆ. ಈಗ ಏನು ಮಾಡ್ತೀನಿ, ಮಿನಿಮೈಸ್ ಮಾಡ್ಬಿಟ್ಟು ಇದನ್ನು ಕೆಳಗೆ ತೊಗೋತೀನಿ, ಆಯ್ತಾ. ಇಲ್ಲಿ ನಾನು ಏನು ಮಾಡ್ತೀನಿ, ಈ ಕಸ್ಟಮೈಸ್ ಫಾರ್ಮ್ಯಾಟಿಂಗ್ ಏನು ಮಾಡಿದ್ನಲ್ಲ ಇಲ್ಲಿ ನೋಡಿ, ಇಲ್ಲಿ ಏನಿದೆಯಲ್ಲ, ಇಲ್ಲಿ ಏನಿದೆಯಲ್ಲ ಕಲರ್ಸ್, ಇದೆಲ್ಲ ಕಲರ್ಸ್ ಬಂದು ಇಲ್ಲಿರುವಂತ ಸೇಲ್ಸ್ ವ್ಯಾಲ್ಯೂ ಮೇಲೆ ಇದು ಕಲರ್ಸ್ ಆಗಿದೆ. ತರ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದೊಂದು ಕಾರ್ಡ್ ಅಂತಿದೆ. ಈ ಕಾರ್ಡ್ ಏನ್ ಮಾಡುತ್ತೆ ಅಂದ್ರೆ ಸಮ್ಮರೈಸ್ಡ್ ವ್ಯಾಲ್ಯೂ ಕೊಡುತ್ತೆ ನಮಗೆ. ಓಕೆ, ಸೊ ಈ ಕಾರ್ಡ್ಗೆ ಅಕಸ್ಮಾತ್ ನಾನು ವ್ಯಾಲ್ಯೂ ಹಾಕ್ತೀನಿ ಅಂತಂದ್ರೆ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನನಗೆ ಇಲ್ಲಿ ಇವಾಗ ಏನ್ ಬೇಕು, ಸಮ್ ಆಫ್ ಸೇಲ್ಸ್ ಅಂತ ಇಟ್ಕೊಂಡು ನೋಡಿ, ಫಾರ್ಮ್ಯಾಟಿಂಗ್ ಮಾಡ್ತೀನಿ. ನನಗೆ ಕ್ಯಾಟಗರಿ ಲೇಬಲ್ ಬೇಡ. ಇಲ್ಲಿ ಇವಾಗ ಇದನ್ನು ಫಾರ್ಮ್ಯಾಟ್ ಮಾಡಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಇದೇನಿದೆಯಲ್ಲ ಇದು, ಈ ವ್ಯಾಲ್ಯೂನ ಫಾಂಟ್ ಚೇಂಜ್ ಮಾಡ್ತೀನಿ. ಇಲ್ಲಿ 30 ಓಲ್ಡ್. ಓಕೆ, ನಿಮ್ ಕಲರ್ ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನಂಗೆ ಕಲರ್ ಚೇಂಜ್ ಮಾಡೋದು. ಬಟ್ ನನಗೆ ಕಲರ್ ಈ ತರ ಫಿಕ್ಸ್ಡ್ ಕಲರ್ ಬೇಡ. ನೋಡಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಹೋಗ್ತೀನಿ. ಜಸ್ಟ್ ಏನು ಮಾಡಲ್ಲ, ಇಲ್ಲಿ ಹೋಗ್ಬಿಟ್ಟು ಫೀಲ್ಡ್ ವ್ಯಾಲ್ಯೂ, ಇಲ್ಲಿ ಹೋಗ್ಬಿಟ್ಟು ಕಂಡೀಷನ್ ಫಾರ್ಮ್ಯಾಟಿಂಗ್ ಕೊಡ್ತೀನಿ. ಕಂಡೀಷನ್ ಫಾರ್ಮ್ಯಾಟ್. ಓಕೆ, ಇದನ್ನು ಓಕೆ ಅಂತ ಕೊಟ್ರೆ ನೋಡಿ, ಗ್ರೀನ್ ಕಲರ್ ಆಯ್ತು. ಇರ್ಲಿ, ನಾನೇನ್ ಮಾಡ್ತೀನಿ, ಇಲ್ಲಿ ಗ್ರೀನ್ ಕಲರ್. ಓಕೆ, ಇಲ್ಲಿ ಏನ್ ಮಾಡೋಣ ಅಂದ್ರೆ ಟೈಟಲ್ ತಗೋಣ. ಇಲ್ಲಿದೆ ಟೈಟಲ್. ಓಕೆ, ಓಕೆ, ಟೈಟಲ್ ಅಲ್ಲಿ ನಾವು ಏನಾದರೂ ಒಂದು ಟೈಟಲ್ ಕೊಡ್ಬೇಕಿಲ್ಲಿ. ಸೇ ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ. ಬೇಕಿದ್ರೆ ನಾನು ಇಲ್ಲಿ ಸೆಂಟ್ರಲ್ ಲೈನ್ ಮಾಡಬಹುದು. ಓಕೆ, ರೈಟ್. ಸೊ ಬೋಲ್ಡ್ ಇರೋದ್ರಿಂದ ಓಕೆ, ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ರೈಟ್. ಸೊ ಇಲ್ಲಿ ನಾವು ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಇದೆಲ್ಲ ಬ್ಲ್ಯಾಕ್. ಓಕೆ,
ಸೊ ಇಲ್ಲಿ ಫಾಂಟ್ ತೊಗೊಂಡಿದ್ದೀನಿ, ಜಸ್ಟ್ ಒಂದು ಚೆಕ್ ಮಾಡ್ತೇನೆ. ಓಕೆ, ಇವಾಗ ನಾ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ಟೈಟಲ್ ಬ್ಯಾಕ್ಗ್ರೌಂಡ್ ಕಲರ್ ಅಂತಿದೆ. ಓಕೆನಾ, ಇಲ್ಲಿ ನಾ ಏನು ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಕಲರ್ ಯಾವುದೋ ಒಂದು ಡಾರ್ಕ್ ಕಲರ್ ಕೊಟ್ಟೋಣ. ಸೊ ಬ್ಲ್ಯಾಕ್. ಟೆಕ್ಸ್ಟ್ ಬಂದು ವೈಟ್ ಮಾಡಿರ್ತೀನಿ ಸದ್ಯಕ್ಕೆ. ರೈಟ್, ಈಗ ನನಗೆ ಇದೆಲ್ಲ ಇದು ಈ ಟೈಟಲ್ ಬಾರ್ ಅಥವಾ ಟೈಟಲ್ ಏನು ಕಲರ್ ಇದೆಯಲ್ಲ ಅದು ಕೂಡ ಚೇಂಜ್ ಆಗಬೇಕು. ಸೊ ನಾ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಇವಾಗ ಈ ಟೋಟಲ್ ಸೇಲ್ಸ್ ಇದೆಲ್ಲ ನೋಡಿ, ಇಲ್ಲೂ ಕೂಡ ಎಫೆಕ್ಟ್ಸ್ ಇದೆ ಬ್ಯಾಕ್ಗ್ರೌಂಡ್ ಕಲರ್. ಏನಿಲ್ಲ, ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತೀನಿ, ಫೀಲ್ಡ್ ವ್ಯಾಲ್ಯೂ, ಓಕೆ. ಇಲ್ಲಿ ನಾ ಏನು ಮಾಡ್ತೀನಿ, ಕಂಡೀಷನ್ ಫಾರ್ಮ್ಯಾಟಿಂಗ್ ಕೊಡ್ತೀನಿ. ರೈಟ್, ಇವಾಗ ನಾನು ಓಕೆ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಗ್ರೀನ್ ಕಲರ್ ಆಯ್ತಾ. ಈಗ ಇಲ್ಲಿ ಹೋಗ್ಬಿಟ್ಟು ಈ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಇಲ್ಲೇ, ಸಾರಿ, ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಸೇಮ್ ಇಲ್ಲೂ ಕೂಡ ಅದನ್ನೇ ಕೊಟ್ಬಿಡ್ತೀನಿ. ಓಕೆ, ಇಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಕೊಟ್ಟು, ರೈಟ್, ಏನ್ ತಗೊಂಡಿದ್ದೀನಿ, ಸಾರಿ, ಫೀಲ್ಡ್ ವ್ಯಾಲ್ಯೂ ಕಂಡೀಷನ್ ಫಾರ್ಮ್ಯಾಟಿಂಗ್ ಸೇಮ್ ನೋಡಿ. ಇದು ಫುಲ್ ಗ್ರೀನ್ ಕಲರ್ ಐತೆ, ಯಾಕಂದ್ರೆ ಇದು ಗ್ರೀನು, ಎಲ್ಲ ಗ್ರೀನು. ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ನಾವು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಕೊಟ್ಬೋಣ ಹಿಂಗೆ ನೋಡಿ. ಏನ್ ಮಾಡಿದ್ವಿ ಇದು ನೋಡಿ, ಈಗ ನಾನು ಜಸ್ಟ್ ಇವಾಗ ಇಲ್ಲಿ ಹೋಗ್ಬಿಟ್ಟು ಈ ಬ್ಲೂ ಕಲರ್ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸ್ಟೇಟ್ ಅನ್ನ ಕ್ಲಿಕ್ ಮಾಡ್ತೀನಿ ನೋಡಿ, 49.1 ಇದೆ. ಆಟೋಮೆಟಿಕ್ಲಿ ಚೇಂಜ್ ಕಲರ್. ರೈಟ್ ನೋಡಿ, ನಾನು ಇಲ್ಲಿ ಏನ್ ಕ್ಲಿಕ್ ಮಾಡಿದ್ರು ನೋಡಿ, ಇಲ್ಲಿ ಏನ್ ವ್ಯಾಲ್ಯೂ ಇದೆ, ಏನ್ ಕಲರ್ ಇದೆ, ಅದೇ ಇಲ್ಲಿ ಬರುತ್ತೆ ನೋಡಿ. ಇಲ್ಲೂ ಕೂಡ ಇಲ್ಲಿ ನೋಡಿ ಬ್ಲೂ ಕಲರ್ ಬಂತ. ಇದನ್ನು ಗ್ರೀನ್ ಕಲರ್ ಕ್ಲಿಕ್ ಮಾಡ್ತೀನಿ ನೋಡಿ, ಗ್ರೀನ್ ಕಲರ್ ಬರುತ್ತೆ. ಸೊ ನಾನಿಲ್ಲಿ ಏನ್ ನಿಮ್ಗೆ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಇಡೀ ಪ್ರಾಜೆಕ್ಟ್ ಅಲ್ಲಿ ನೀವೇನಾದ್ರೂ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನು ಅಪ್ಲೈ ಮಾಡಬೇಕು, ಒಂದೇ ತರ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡ್ತಿದ್ರೆ ದಯವಿಟ್ಟು ನೀವು ಮ್ಯಾನ್ಯಲ್ ಆಗಿ ಮಾಡಕ್ ಹೋಗ್ಬೇಡಿ. ಈ ರೀತಿ ಒಂದು ಮೆಷರ್ ಅನ್ನ ಮಾಡಿಟ್ಕೊಳ್ಳಿ. ಯಾವಾಗ ಅಂದ್ರೆ ಅವಾಗ ಅದನ್ನ ನೀವು ಅಪ್ಲೈ ಮಾಡ್ಕೋಬಹುದು. ಯಾವುದೇ ಚಾರ್ಟ್ ಮೇಲೆ ಆದ್ರೂ ನೀವು ಅದನ್ನ ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿ ನಾವು ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನ ಯುಟಿಲೈಸ್ ಮಾಡ್ಕೋಬಹುದು. ದಯವಿಟ್ಟು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿ, ಆಯ್ತಾ. ಇದು ನಮ್ಮ ಡ್ಯಾಶ್ ಬೋರ್ಡ್ಸ್ ರಿಪೋರ್ಟಿಂಗ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ನಾವು ಫೈನಲ್ ಆಗಿ ಕ್ಲೈಂಟ್ಗೆ ಅಥವಾ ಯಾರನ್ನ ಯೂಸರ್ಗೆ ಕಳಿಸುವಂಥದ್ದು ಈ ತರದ್ದು ರಿಪೋರ್ಟ್ಸ್ ಅನ್ನ. ಯಾಕಂದ್ರೆ ಈ ತರ ತುಂಬಾ ಸುಲಭವಾಗಿರೋದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ತೋರಿಸ್ಬೇಕು ಅಂತಂದ್ರೆ ಈ ರೀತಿ ಎಲ್ಲ ನಾವು ಕಲಿಬೇಕಾಗುತ್ತೆ. ಬಟ್ ಇದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನೂ ನೋಡೋದಕ್ಕಾಗ್ಲಿ ಅಥವಾ ಅದ್ರ ಮೇಲೆ ವರ್ಕ್ ಮಾಡೋದಕ್ಕಾಗ್ಲಿ ಚೆನ್ನಾಗುತ್ತೆ. ಓಕೆ, ರೈಟ್. ಸೊ ಇದು ಕಂಡೀಷನಲ್ ಫಾರ್ಮ್ಯಾಟಿಂಗ್. ಸೊ ಇವತ್ತಿಗೆ ನಾನು ಸ್ಟಾಪ್ ಮಾಡ್ತೀನಿ. ನಾಳೆ ನಾವು ಒಂದು ಪ್ರಾಜೆಕ್ಟ್ ಅನ್ನು ಮಾಡೋಣ, ಪ್ರಾಜೆಕ್ಟ್ ಮಾಡಿ ಪಬ್ಲಿಷ್ ಮಾಡೋಣ. ಸೊ ಅಲ್ಲಿಗೆ ಪವರ್ BI ಮುಗಿಯುತ್ತೆ. ಬಟ್ ಇನ್ನೂ ಎಷ್ಟೊಂದು ಟಾಪಿಕ್ಸ್ ಇದೆ, ಆಯ್ತಾ. ಅಂದ್ರೆ ಎಲ್ಲದನ್ನೂ ನಾನು ಇಲ್ಲಿ ಕವರ್ ಮಾಡ್ತಾ ಕೂತ್ರೆ ನನಗೆ ಬೇರೆ ಕಮಿಟ್ಮೆಂಟ್ಸ್ ಇದೆ. ಹಂಗಾಗಿ ನಾಳೆ ನಿಮಗೆ ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಅನ್ನ ಮಾಡಿ ಹೆಂಗೆ ಪಬ್ಲಿಷ್ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಅದಾದ್ಮೇಲೆ ನಾನು ಒಂದು ಸ್ಕೆಡ್ಯೂಲ್ ಮಾಡೋಣ ಅಂತಿದ್ದೀನಿ. ಕ್ಲಾಸಸ್ ಅಥವಾ ಈ ಥರ ಕೋರ್ಸಸ್, ಕಂಟಿನ್ಯೂಸ್ ಕೋರ್ಸಸ್ ಅಂತಲ್ಲ, ನಿಮ್ಗೆ ಅಕಸ್ಮಾತಾಗಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಥವಾ ನನ್ನ ಜೊತೆ ಡಿಸ್ಕಷನ್ ಮಾಡಬೇಕು. ಸೊ ಆ ರೀತಿ ಒಂದು ನಾನು ಮೊದಲು ಮಾಡ್ತಾ ಇದ್ದೆ ವೀಕೆಂಡ್ ವಿತ್ ಎಕ್ಸ್ಪರ್ಟ್ಸ್ ಅಂತ. ಸೊ ಅದನ್ನು ಮತ್ತೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಅದು ಇನ್ನ ನನಗೆ ಸ್ಕೆಡ್ಯೂಲ್ ಯಾವ ಟೈಮಲ್ಲಿ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾನು ನಿಮ್ಗೆಲ್ಲರಿಗೂ ಒಂದ್ಸತಿ ಒಂದು ಪೋಲ್ ಅಥವಾ ನಿಮ್ಮ ಒಂದು ಸಜೆಷನ್ ಅನ್ಕೊಂಡು ನಾನು ತಗೋತೀನಿ. ಯಾಕಂದ್ರೆ ಕಂಟಿನ್ಯೂಸ್ ಕೋರ್ಸ್ ಅಂದ್ರೆ ನೋಡಿ ಈ ತರ ಆಗ್ಬಿಡುತ್ತೆ. 10 ಜನ 15 ಜನ ಬಂದ್ರೆ ನನ್ಗೂ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ನಾವು ಒಂದು ಕೋರ್ಸ್ ಮಾಡ್ಬೇಕಾದ್ರೆ ನೋಡಿ, ನಾನು ಮಾಡ್ತೀನಿ ಖಂಡಿತವಾಗಿ, ಇಬ್ರು ಬಂದ್ರು ನಾನು ಮಾಡ್ತೀನಿ. ಬಟ್ ಪ್ರತಿ ಸರಿ ಹಂಗೆ ಆದಾಗ ನಮ್ಗೇನ್ ಅನ್ಸುತ್ತೆ ಅಂದ್ರೆ
ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಇಷ್ಟೆಲ್ಲ ನಾವು ಕಷ್ಟಪಟ್ಟು ಬಂದು ಎಲ್ಲರೂ ಕಲ್ತ್ಕೋಬೇಕು ಅಂತಂದಾಗ ಒಂದಿಬ್ರು ಮೂವರು ಅಥವಾ ಒಂದು 10 ಜನ ಬಂತು ಅಂದ್ರೆ ನಮಗೂ ಬೇಜಾರಾಗುತ್ತೆ. ಸೊ ಅದಕ್ಕೆ ಬೇರೆ ಸ್ಟ್ರಾಟಜಿನ ಯೂಸ್ ಮಾಡಿ ತುಂಬಾ ಜನ ಬರೋ ತರ ಏನ್ ಮಾಡ್ಬೋದು ನಾವು, ಸಣ್ಣ ಸಣ್ಣದು ಟಾಪಿಕ್ಸ್ ಅಥವಾ ನಿಮ್ಗೆ ಬೇಕಾಗಿರುವಂತ ಟಾಪಿಕ್ಸ್, ಈ ತರದೇನೋ ಒಂದು ಸ್ಟ್ರಾಟಜಿ ಮಾಡ್ತಾ ಇದೀನಿ. ನೋಡೋಣ ಅದರಲ್ಲಿ ಅಟ್ಲೀಸ್ಟ್ ನಾವು ಟಾಪಿಕ್ ವೈಸ್ ಕ್ಲಾಸಸ್ ಅನ್ನ ತಗೊಂಡು ಅವಾಗ ನಿಮ್ಗೆ ಬರೀ ಪವರ್ ಬಿ ಬರೀ ಎಸ್ ಕ್ಯೂ ಅಂತಲ್ಲ, ಯಾವ ಟಾಪಿಕ್ಸ್ ಬೇಕಾದ್ರೂ ನಾವು ಮಾಡೋಣ. ಓಕೆನಾ? ಸೊ ಈ ರೀತಿ ಒಂದು ಪ್ಲಾನ್ಸ್ ಇದೆ. ನೋಡೋಣ ಅದು ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ, ಅದನ್ನು ಟ್ರೈ ಮಾಡೋಣ. ಸೊ ಇವತ್ತು ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನ ನಾನು ಮಾಡಿದ್ದೀನಿ. ನಾಳೆ ಪ್ರಾಜೆಕ್ಟ್ ಮಾಡಿ ಪಬ್ಲಿಷ್ ಮಾಡಿ ನಮ್ಮ ಈ ಪವರ್ ಬಿ ಕ್ಲಾಸಸ್ ಅನ್ನ ಕ್ಲೋಸ್ ಮಾಡೋಣ. ಬಟ್ ನಾಳೆ ನಿಮಗೆ ಪ್ರಾಜೆಕ್ಟ್ ಅನ್ನ ಕೊಡ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಜೆಕ್ಟ್ ನೀವು ಮಾಡಿ ಅದ್ರ ಜೊತೆಗೆ ಎಲ್ರಿಗೂ ನೋಡಿ ಇಲ್ಲಿ ಆಲ್ರೆಡಿ ನನ್ನ ಬುಕ್ಸ್ಗಳನ್ನು ಕೂಡ ನಾನು ಅಲ್ಲಿ ಹಾಕಿದ್ದೀನಿ. ಆಯ್ತಾ? ದಯವಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ ನೀವು ಜಸ್ಟ್ ಇಲ್ಲಿ ಕೆಳಗೆ ಹೋಗ್ತಂದ್ರೆ ನೋಡಿ PL300 ಇದೆಲ್ಲ ಲೇಟೆಸ್ಟ್ ಡಂಪ್ಸ್ ಇದು. ಆಯ್ತಾ? ಇದು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದೆಲ್ಲ ನಿಮಗೆ ಕೆಲವು ಕಡೆ ಎಲ್ಲ ಸಿಗ್ಬೋದೇನೋ ಗೊತ್ತಿಲ್ಲ ನನಗೆ, ಬಟ್ ಇದು ಕೆಲವರೆಲ್ಲ ಇದಕ್ಕೆ 2,000 3,000 ಚಾರ್ಜ್ ಮಾಡ್ತಿದ್ದಾರೆ. ಕೆಲವರೆಲ್ಲ ಕಮ್ಮಿ ದುಡ್ಡಿಗೆ ಕೊಡ್ತಾರೆ. ಬಟ್ ಇದನ್ನ ತುಂಬಾ ಜನ ಮಾಡ್ತಾರೆ. ನಾನು ಇದನ್ನ ಎಲ್ಲೋ ಒಂದ್ ಕಡೆ ತಗೊಂಡು ಎಲ್ರಿಗೂ ನಾನು ಲಿಂಕ್ಡ್ಇನ್ ಅಲ್ಲಿ ಟೆಲಿಗ್ರಾಮ್ ಅಲ್ಲೆಲ್ಲ ಫ್ರೀಯಾಗಿ ಕೊಟ್ಟಿದ್ದೀನಿ. ನಿಮ್ಗೆ ಅನುಕೂಲ ಆಗಲಿ ಹುಡ್ಕೋದ್ ಬೇಡ ಅಂದ್ಬಿಟ್ಟು ಪವರ್ ಬಿ ಕೋರ್ಸ್ ಅಲ್ಲೇ PL300 ಡಂಪ್ಸ್ ಅನ್ನು ಇಲ್ಲಿ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಆಲ್ರೆಡಿ ಕೆಲವರು ಈ ಒಂದು PDF ಅನ್ನ ತಗೊಂಡಿದ್ದೀರಾ. ಬಟ್ ಇದರಲ್ಲಿ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 100ರಿಂದ 125 ಪ್ರಾಜೆಕ್ಟ್ಸ್ ಸ್ಯಾಂಪಲ್ಸ್ ಇದಾವೆ. ಜೊತೆಗೆ 1,000 ಎಷ್ಟು ತುಂಬಾ ಇದೆ. ಆಯ್ತಾ? ನೀವು ಅಲ್ಲಿ ಹೋಗಿ PDF ಡೌನ್ಲೋಡ್ ಮಾಡ್ಕೊಂಡು ನೋಡಿ, ತುಂಬಾ ಇದೆ. ಅದನ್ನ ನೀವು ನೋಡ್ಕೋಬಹುದು. ಮತ್ತೆ ಇಂಟರ್ವ್ಯೂ ಕ್ವಶನ್ಸ್ ನೋಡಿ 500ಕ್ಕಿಂತ ಹೆಚ್ಚು. ಆಯ್ತಾ? ಇದೆಲ್ಲ ಬಂದು ಕನ್ಸಾಲಿಡೇಟೆಡ್. ನಾನು ಕ್ವಶನ್ಸ್ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ಕಂಪನೀಸ್ಗಳ ಇಂಟರ್ವ್ಯೂ ಮಾಡಿರ್ತಕ್ಕಂಥ ಕ್ವಶನ್ಸು, ನೆಟ್ಟಲ್ಲಿ ಒಂದಷ್ಟು ಕ್ವಶನ್ಸು. ಸೊ ಈ ರೀತಿ ಎಷ್ಟೊಂದು ಕ್ವಶನ್ಸ್ಗಳನ್ನ ನಾನು ಕಲೆಕ್ಟ್ ಮಾಡಿ ಇಲ್ಲಿ ಇದನ್ನ ಕೊಲೆಕ್ಟ್ ಮಾಡಿದ್ದೀನಿ ನೋಡಿ. ಆಯ್ತಾ? ಇದನ್ನ ಬೇಕಿದ್ರೆ ನೀವು ನೋಡ್ಕೋಬಹುದು. ಇದರಲ್ಲೂ ತುಂಬಾ ಇದೆ. ಮತ್ತೆ ಈ ಬುಕ್ಸ್ ಅಂತಿದೆ ನೋಡಿ ಇಲ್ಲಿ ನಿಮ್ಗೆ ಡ್ಯಾಕ್ಸ್, ಇದೆಲ್ಲ ಒಂದು ತುಂಬಾ ಯೂಸ್ ಆಗುವಂತ ಕೆಲವೊಂದು ಬುಕ್ಸ್ಗಳು. ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಓಕೆ? ಸೊ ಇನ್ನು ನೋಡೋಣ, ನನಗೆ ಇನ್ನೂ ಏನೇನೆಲ್ಲ ಸಿಗುತ್ತೆ ಅದೆಲ್ಲ ನಾನು ಇಲ್ಲೇ ಅಪ್ಲೋಡ್ ಮಾಡಿರ್ತೀನಿ. ಬಟ್ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆಯ್ತಾ? ನಿಜಕ್ಕೂ ನಿಮ್ಗೆ ನಾನು ಏನೋ ನನ್ನಷ್ಟಕ್ಕೆ ನಾನೇನೋ ಹೊಗಳ್ಕೋಬೇಕು ಅಂತಲ್ಲ. ನೀವು ಇದೇ ಪವರ್ ಬಿ ಹೋದ್ರೂ ತುಂಬಾ ಕಡೆ ನಾನೇ 15,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಆಯ್ತಾ? ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವೇ 15,000 ಚಾರ್ಜ್ ಮಾಡ್ತೀವಿ. ಅಂಥದ್ರಲ್ಲಿ ಕನ್ನಡದಲ್ಲಿ ನಾವು ನಿಮಗೆ ಈ ಥರ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಓಪನಿಂಗ್ಸ್ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಕನ್ನಡದಲ್ಲಿ ಕಲ್ತ್ರೆ ಕೆಲಸ ಸಿಗಲ್ಲ ಅಂದ್ರೆ ಮಾತ್ರ ದಯವಿಟ್ಟು ಅದನ್ನ ನೀವು ಆ ಥರ ಇಲ್ಲ ಅಂತ ಗೊತ್ತಿಲ್ಲ ಬಂದಿರೋರು ಅಕಸ್ಮಾತ್ ಯಾರನ್ನ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ, ಕನ್ನಡದಲ್ಲೂ ಕಲಿಯೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ನೀಡಿ. ಓಕೆನಾ? ರೈಟ್. ಸೊ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಟೈಮ್ ಇದೆ ಆ್ಯಕ್ಚುಲಿ. ಮೈಕ್ ಆನ್ ಮಾಡಿ ಕೊಡ್ತೀನಿ. ಅಕಸ್ಮಾತ್ ಯಾರಿಗಾದ್ರು ಮಾತಾಡೋದಿದ್ರೆ ದಯವಿಟ್ಟು ಮಾತಾಡ್ಬೋದು. ರೈಟ್. ಸೊ ಮೈಕ್ ಅವಕಾಶ ಇದೆ. ಯಾರಾದ್ರೂ ಅಕಸ್ಮಾತ್ ಆಗಿ ಮಾತಾಡೋದಿದ್ರೆ ಮಾತಾಡ್ಬೋದು. ಇಲ್ಲ ಅಂದ್ರೆ ಸೆಷನ್ ಕ್ಲೋಸ್ ಮಾಡ್ತೀನಿ. ಒಂದು ನಿಮಿಷ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್. ಓಕೆ, ರೈಟ್. ಸಾರಿ, ಯಾರು ಪುನೀತ್ ಏನೋ ಹೇಳ್ತಾ ಇದ್ರಿ, ಹೇಳಿ. ಕೇಳಿಸ್ತೆ ಪುನೀತ್, ಹೇಳಿ. ಅದೇ ನೀವು ಹೇಳಿದ್ರಲ್ಲ, ಅದೇ ಈಗ ಕೋರ್ಸ್ಗೆ ಎಷ್ಟೋ ಜನ ಜಾಯಿನ್ ಆಗಲ್ಲ, ಫ್ರೀ ಆಗಿ ಮಾಡಿದ್ರು ಅಂತ ಹೇಳಿದ್ರಿ. ಸೊ ನನ್ನ ಅನಿಸಿಕೆ ಪ್ರಕಾರ, ಸೊ ನಾನು ನೋಡಿದಾಗ ಇದು ಫ್ರೀ ಆಗಿ ಮಾಡಿದ್ರೆ ಎಷ್ಟು ಜನ ಯಾವ ಥರ ಯೂಸಲಿ ಥಿಂಕ್ ಮಾಡ್ತಾರೆ ಅಂದ್ರೆ, ಅವ್ರು ಸುಮ್ಮನೆ ಅವ್ರ ಇನ್ಸ್ಟಿಟ್ಯೂಟ್ ಇದಕ್ಕೆ ಪಾಪ್ಯುಲಾರಿಟಿ ತೊಗೊಳಕ್ಕೆ ಇಲ್ಲ ಗೊತ್ತಾಗಕ್ಕೆ ಇದು ಮಾಡ್ತಾರೆ, ಅವ್ರಿಗೆ ಏನಾದ್ರು ಹೇಳ್ಕೊಡಲ್ಲ ಅಂತ ಮೆಂಟಾಲಿಟಿ ಜನರಲ್ ಆಗಿರುತ್ತೆ ನಾನು ನೋಡ್ದಂಗೆ. ಸೊ ಅದಕ್ಕೆ ಜಸ್ಟ್ ನನ್ನ ಇಂಟೆನ್ಷನ್ ಅಂದ್ರೆ ಮಿನಿಮಮ್ ಅಟ್ಲೀಸ್ಟ್ ಸಮ್ ಅಮೌಂಟ್ ಆದ್ರೂ ಚಾರ್ಜ್ ಮಾಡಿ. ಲೈಕ್ ಎಷ್ಟೋ ಕಡೆ ನಾವು ನೋಡಿರ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ ಎವರ್
ಲೈಕ್ ಚಾಟ್ ಜಿಪಿಟಿ ಎಲ್ಲ ₹100 ಚಾಟ್ ಜಿಪಿಟಿ ಟೂಲ್ಸ್ ತರ ಏನೋ ಒಂದು ಹೇಳ್ತೀವಿ, ಇದು ಅದು ಅಂತ ಹೇಳ್ತಾರೆ. ಈ ತರ ಸುಮ್ಮನೆ ನೀವು ಮಿನಿಮಮ್ ಅಮೌಂಟ್ ಜೊತೆ ಚಾರ್ಜ್ ಮಾಡಿಬಿಟ್ಟು ನೀವು ಕಂಟೆಂಟ್ ಏನ್ ಹೇಳ್ಕೊಡ್ತೀರಾ ಅನ್ನೋದೊಂದು ಕಂಟೆಂಟ್ ಲಿಸ್ಟ್ ತರ ಏನೋ ಕೊಟ್ರೆ, ಸೊ ದೇ ವಿಲ್ ಅಟ್ಲೀಸ್ಟ್ ದೇ ವಿಲ್ ಚೆಕ್ ಅಂತ ಇದೆಲ್ಲ ಕವರ್ ಅಪ್ ಆಗ್ಬೋದು, ಚೆನ್ನಾಗಿದೆ ಅನ್ನೋ ಫೀಲ್ ಅಲ್ಲಿ ಅದನ್ನು ಜಾಯಿನ್ ಆಗ್ತಾರೆ. ₹100 ಪರವಾಗಿಲ್ಲ ಇದೆಲ್ಲ ಹೇಳ್ತಿದ್ರು ಅನ್ನೋ ಫೀಲ್ ಅಲ್ಲಿ. ಸೊ ಅವಾಗ ಮೋಸ್ಟ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಸಿಗ್ಬೋದು ಅಂತ ನನ್ನ. ಸೊ ನೀವು ಜನ ಯೂಶಲಿ ಫ್ರೀ ಅಂದ್ರೆ ಎಲ್ಲ ಮೆಂಟಾಲಿಟಿ ಹಾಗೆ, ನೀವು ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ನೋಡಿ ಪುನೀತ್, ನೀವು ಹೇಳಿದ್ದು 100% ಸತ್ಯ. ಬಟ್ ನಾನು ಇನ್ನೂ ಒಂದು ಕತೆ ಹೇಳ್ತೀನಿ ನಿಮ್ಗೆ. ಇಲ್ಲಿ ಏನಾಗಿದೆ ಅಂದ್ರೆ ಮಿನಿಮಲ್ ಚಾರ್ಜಸ್ ಅಂತ ನಾವು ಮಾಡ್ತೀವಿ ಅಂತಂದ್ರೆ ಆಯ್ತಾ. ನಾನು ಅಕಸ್ಮಾತ್ ಇವಾಗ ನಾನೇ ಹೇಳ್ತೀನಿ ₹99 ₹199 ಅಂತೆಲ್ಲ ಏನ್ ಮಾಡ್ತಾರಲ್ವಾ, ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಆಯ್ತಾ. ನಿಮ್ಗೆ ಲಾಸ್ಟ್ ಟೈಮು ನಾನು ಈ ರಾಜ್ಯೋತ್ಸವಕ್ಕೆ ಮಾಡಿದಾಗ, ಅಂದ್ರೆ ಲಾಸ್ಟ್ ಇಯರ್ ನಾನು ಒಂದು ಟ್ರೈನಿಂಗ್ ಮಾಡಿದಾಗ, ಅವ್ರ ಹೆಸರು ಹೇಳಲ್ಲ, ಬಟ್ ಪಾಪ ಅವರು ಮಧ್ಯದಲ್ಲಿ ಯಾವುದೋ ಎಷ್ಟೋ ದಿನ ಆದ್ಮೇಲೆ ಬಂದು ಸೇರ್ಕೊಂಡ್ರು. ನನ್ಗೊಂದು ಮಾತು ಹೇಳಿದ್ರು, ಸರ್ ಫ್ರೀಯಾಗಿ ಮಾಡ್ತಾ ಇದ್ದಾರೆ, ನನಗೆ ನಿಜಕ್ಕೂ ಏನನ್ಸ್ತು ಅಂದ್ರೆ ಫ್ರೀಯಾಗಿ ಅಂದ್ರೆ ಏನೋ ಸ್ಕ್ಯಾಮ್ ಇರಬೇಕಿದು, ನೋಡೋಣ ಅಂತ ಸುಮ್ಮನೆ ಬಂದೆ. ಆಮೇಲೆ ಗೊತ್ತಾಗಿದೆ ಇದ್ರೊಳಗಡೆ ಏನಿದೆ ಅಂತ. ನಾವು ₹99 ಈ ಥರದೆಲ್ಲ ವೆಬಿನಾರ್ಸ್ ನೋಡಿ ನಮ್ಗೆ ಬೇಜಾರಾಗ್ಬಿಟ್ಟು, ನಮಗೆ ಆ ಥರ ಟ್ರೈನಿಂಗ್ಸ್ ಹೋಗಕ್ಕೆ ಬೇಜಾರು. ಏನೋ ಫ್ರೀ ಇದೆ ನೋಡೋಣ ಕನ್ನಡದಲ್ಲಿದೆ ಅಂತ ಬಂದೆ ಅಂತ. ರೈಟ್. ಸೊ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೀವು ಮಿನಿಮಲ್ ಚಾರ್ಜಸ್ ಮಾಡ್ತೀನಿ ಅಂದರೂ ಅದೇ ರೀತಿನೇ ಯೋಚನೆ ಮಾಡ್ತಾರೆ, ನೀವು ಫ್ರೀಯಾಗಿ ಮಾಡ್ತೀನಿ ಅಂದರೂ ಅದೇ ರೀತಿ ಯೋಚನೆ ಮಾಡ್ತಾರೆ. ಆಮೇಲೆ ಇನ್ನೊಂದು, ನಾವು ರೆಕಾರ್ಡಿಂಗ್ಸ್ ಕೊಟ್ಟಾಗ ಏನು ಮಾಡ್ತಾರೆ ಗೊತ್ತಾ, ತುಂಬ ಜನ ಬರಲ್ಲ. ಓಕೆ, ಸೊ ಅವರೇ ಅನ್ಕೊಂತಾರೆ ಬಿಡು ರೆಕಾರ್ಡಿಂಗ್ ಸಿಗುತ್ತೆ ಅಂತ. ಕೆಲವ್ರಿಗೆ ಏನಂದ್ರೆ ಇಂಟರಾಕ್ಟಿವ್ ಆಗಿರುತ್ತೆ, ಚೆನ್ನಾಗಿ ಅಂದ್ರೆ ಏನೋ ಒಂದು ತಿಳ್ಕೊಬೋದು ಅಂತ ಬರ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಬಿಡು ಹೆಂಗೋ ರೆಕಾರ್ಡಿಂಗ್ ಸಿಗುತ್ತೆ ಅಂತ. ನಿಮಗೆ ನಾನು ರಿಟರ್ನ್ ಅಲ್ಲಿ ಬರ್ಕೊಡ್ತೀನಿ ಆಯ್ತಾ, ನಾನು ಬರ್ಕೊಡ್ತೀನಿ ನಿಮಗೆ, ರೆಕಾರ್ಡಿಂಗ್ಸ್ ಸಿಗುತ್ತೆ ಬಿಡು ಅಂತ ನೀವು ಇಟ್ಕೊಂಡ್ರೆ ನೀವು ಖಂಡಿತವಾಗಿ ಅದನ್ನು ಓಪನ್ನೇ ಮಾಡಲ್ಲ ಆಯ್ತಾ. ಏನಕ್ಕೆ ಹಂಗಾಗುತ್ತೆ ಅಂತ ಹೇಳ್ತೀನಿ. ರೆಕಾರ್ಡಿಂಗ್ಸ್ ಇದ್ದಾಗ ಅದಿದೆ ಬಿಡು ನೋಡೋಣ, ಇವತ್ತು ನೋಡೋಣ ನಾಳೆ ನೋಡೋಣ ಅಂತ ಹೆಚ್ಚಕ್ಕೆ 1 ವರ್ಷ ಆದ್ಮೇಲೆ ಅದು ಮರ್ತೇ ಬಿಟ್ಟಿರ್ತೀವಿ. ಅರ್ಥ ಆಯ್ತಲ್ಲ. ಸೊ ಅದಕ್ಕೆ ನಾನು ಯಾವತ್ತೂ ಲೈವ್ ಕ್ಲಾಸಸ್ಗೆ ಇದು ಮಾಡೋದು. ಆದಷ್ಟು ಯಾರು ಯುಟಿಲೈಸ್ ನೋಡಿ, ನನಗೆ ಇವಾಗ ಮಾಡ್ತೀನಿ ಅಂತಂದ್ರೆ ಖಂಡಿತವಾಗಿ ನಾನು ಮಾಡ್ತೀನಿ ಆಯ್ತಾ. 5 ಜನ ಇದ್ದಾಗಲೂ ನಾನು ಮಾಡಿದ್ದೀನಿ ಕ್ಲಾಸಸ್. ಅಂದ್ರೆ ನೀವು ಏನ್ ಟೀಚ್ ಮಾಡ್ತೀರಾ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ, ಅಂದ್ರೆ ಏನೇ ಟಾಪಿಕ್ಸ್ ಕವರ್ ಮಾಡ್ತೀರಾ ಅನ್ನೋದು ಒಂದು ಲಿಸ್ಟ್ ಇದ್ರು ಅದೇ ಜನ ನೋಡಿದಾಗ ಎಲ್ಲ ಟ್ರೈ ಮಾಡಿದ್ದೀನಿ ಪುನೀತ್, ಅದನ್ನೆಲ್ಲ ಮಾಡಿದ್ದೀನಿ ಆಯ್ತಾ. ಒಂದು ತಲೆಯಲ್ಲಿ ಕೂತಿರೋದೇನಂದ್ರೆ ಜನಗಳಿಗೆ, ಕನ್ನಡದಲ್ಲಿ ಕಲ್ತ್ರೆ ನಮಗೆ ಏನು ಉಪಯೋಗ ಇಲ್ಲ, ಕೆಲಸ ಸಿಗಲ್ಲ, ಎಷ್ಟು ಅದು ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ನೀವು ದುಡ್ಡು ಕೊಟ್ಟ ಟ್ಯುಟೋರಿಯಲ್ಸ್ ಕನ್ನಡದಲ್ಲಿ ಒಟ್ಟು ಸಿಕ್ಕಿಲ್ಲ, ಬಟ್ ಅದ್ರ ಬೆನಿಫಿಟ್ ಏನಂದ್ರೆ ನಮ್ಗೆ ಈಸಿಯಾಗಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ನೀವು ಮಿನಿಮಲ್ ಚಾರ್ಜಸ್ ಮಾಡಿ ಅಂದ್ರಲ್ವಾ, ನಿಮ್ ಕಾನ್ಸೆಪ್ಟ್ ನಿಮ್ ಯೋಚನೆ ಕರೆಕ್ಟ್ ಇದೆ. ಬಟ್ ಇಲ್ಲಿ ಹೆಂಗಿದೆ ಅಂದ್ರೆ ತುಂಬಾ ಜನಕ್ಕೆ ಮೆಂಟಾಲಿಟಿ, ಕನ್ನಡದಲ್ಲಿ ನಾವು ಕಲ್ತ್ರೆ ನಮ್ಗೆ ಜಾಬ್ ಸಿಗಲ್ಲ, ಇದು ತುಂಬಾ ಜನ ತಲೆಯಲ್ಲಿರೋದು. ಅದನ್ನು ಹೋಗಿಸ್ಬೇಕು ಅಂದ್ರೆ ಅದು ಈಗ ಒಬ್ರಿಂದ ಇಬ್ಬರಿಂದ ಆಗಲ್ಲ, ಎಲ್ಲಾರು ಸೇರ್ಕೊಂಡು ಹೌದು ನಮಗೆ ಸಿಕ್ಕಿದೆ. ನೋಡಿ ಇಲ್ಲಿ ಒಂದು 2-3 ಇದ್ದಾರೆ ಆಯ್ತಾ, ಸಿದ್ದಿಕ್ ಮತ್ತೆ ಇನ್ನೊಂದು 2-3 ಇದ್ದಾರೆ. ಅವ್ರಿಗೆ ಇದು ಕನ್ನಡದಲ್ಲಿ ಕಲಿತೆ ಅವ್ರಿಗೆ ಜಾಬ್ ಸಿಕ್ಕಿದೆ, ಸರಿನಾ. ಸೊ ಅಂಥದ್ದೆಲ್ಲ ಇದಾವೆ ಇಲ್ಲಿ. ಆ ಥರ ಎಕ್ಸಾಂಪಲ್ಸ್ಗಳು ಜಾಸ್ತಿ ಆಗ್ತಾ ಹೋದಾಗ್ಲೇ ಒಂದು ನಂಬಿಕೆ ಬರುವಂಥದ್ದು. ಬಟ್ ಸ್ಟಿಲ್ ತೊಂದರೆ ಇಲ್ಲ. ನಾನು ಅದಕ್ಕೆ ಬೇರೆ ಸ್ಟ್ರಾಟಜಿ ಯೂಸ್ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ಕೋರ್ಸಸ್ ಮಾಡೋದಕ್ಕಿಂತ ಈ ಸಣ್ಣ ಪುಟ್ಟ ಟಿಪ್ಸ್ ಟ್ರಿಕ್ಸ್ ಮತ್ತೆ ಈ ಥರದ್ದು ಏನೋ ಮಾಡಿದ್ರೆ ಒಂದು ಸ್ವಲ್ಪ ನೋಡೋಣ ಜನ ಬರ್ಬೋದು ಅಂತ ಒಂದು ಬೇರೆ ಸ್ಟ್ರಾಟಜಿಯನ್ನು ಯೂಸ್ ಮಾಡೋಣ ಅಂತಿದ್ದೀನಿ. ಅದನ್ನು ಒಂದು ಟ್ರೈ ಮಾಡ್ಬಿಡ್ತೀನಿ, ನೋಡೋಣ. ರೈಟ್, ಥ್ಯಾಂಕ್ ಯು ಸೋ ಮಚ್ ಪುನೀತ್. ವಿನಯ್ ಏನು ಹಾಕಿದ್ದಾರೆ, ಸಾರಿ ವಿನಯ್ ನೋಡೋಕ್ಕಾಗಿಲ್ಲ, ನಾನು ಮಾತಾಡ್ತಿದ್ದೆ. ಸರ್ ಅಲ್ಲಿ ಟೇಬಲ್ ಅಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಮಾಡಿದ ಹಾಗೆ ರೀಜನ್ ವೈಸ್ ಸಮ್ ಆಫ್ ಸೇಲ್ಸ್ ಪ್ರಾಫಿಟ್ ಅಮೌಂಟ್ ಸಾರ್ಟ್ ಮಾಡೋದು ಹೇಗೆ? ಲೈಕ್ ಫಸ್ಟ್ ಸೌತ್ ಇದ್ರೆ ಅದರಲ್ಲಿ ಹೈಯೆಸ್ಟ್ ಲೋಯೆಸ್ಟ್, ವೆಸ್ಟ್ ಅಲ್ಲಿ ಹೈಯೆಸ್ಟ್ ಲೋಯೆಸ್ಟ್. ಓಕೆ, ಇದನ್ನ ನಾವು ಮಾಡ್ಬೋದು. ಇದೆಲ್ಲ ಇದಕ್ಕೆ ನಾವು ಹೆಂಗ್ ಮಾಡ್ಬೋದಪ್ಪ, ನಾನು ಇದನ್ನೇನು ಟ್ರೈ ಮಾಡಿಲ್ಲ. ಸೊ ನೀವು ಹೇಳ್ತಾ ಇರೋದು ಇಲ್ಲಿ, ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕ್ವೈರೀಸ್ ಬರ್ದ್ಬಿಡ್ತೀವಿ, ಕ್ವೈರೀಸ್ ಇಂದ ನಾವು ತಗೋತೀವಿ ಆಯ್ತಾ. ಇಲ್ಲಿ ಕ್ವೈರೀಸ್ ಬರ್ದ್ಬಿಟ್ಟು ಯೂಶಲಿ ನಾವೇನ್ ಮಾಡ್ತೀವಿ, SQL ತಗೋಬೇಕಾದ್ರೆ
ಕ್ವೆರೀಸ್ ಬರೆದು ಮಾಡ್ತೀವಿ. ಬಟ್ ಸ್ಟಿಲ್ ನಾನು ಚೆಕ್ ಮಾಡ್ತೀನಿ ಇಲ್ಲ ಡೈರೆಕ್ಟಾಗಿ ಹೆಂಗೆ ಮಾಡ್ಬೋದು ಅಂತ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇಲ್ಲಿ ಮಲ್ಟಿಪಲ್ ಸಾರ್ಟಿಂಗ್ ಆಗಲ್ಲ ಅನ್ಸುತ್ತೆ. ಒಂದು ನಿಮಿಷ ನೋಡ್ತೀನಿ, ಒಂದು ನಿಮಿಷ. ಇಲ್ಲ, ಇಲ್ಲಿ ಆಪ್ಷನ್ಸ್ ಇಲ್ಲ. ಇಲ್ಲಿ ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಕ್ಲಾಸಸ್ ತಗೋತೀನಿ ಅಂತ, ಅಲ್ಲಿ ಈ ಥರ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದನ್ನು ಕ್ವಶನ್ ಥರ ತೊಗೊಂಡು ನಾನು ಅದನ್ನು ತೋರಿಸ್ಕೊಡ್ತೀನಿ. ಓಕೆ, ಈ ಕ್ವಶನ್ ನಾನು ನೋಟ್ ಮಾಡ್ಕೊತೀನಿ ಖಂಡಿತ. ಮೆಟ್ರಿಕ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಮೆಟ್ರಿಕ್ಸ್ ಅಂದರೆ ಅದು ಮಾಡ್ಬೋದು. ಅಂದರೆ ಮೆಟ್ರಿಕ್ಸ್ ನಿಮ್ಗೆ ಏನಂತಂದರೆ ಕಾಲಮ್ ವೈಸ್, ಅಂದರೆ ನಿಮ್ಗೆ ಏನು ನಾವು ಎಂಟಿಟೀಸ್ ಏನು ತಗೊಂಡು ಅದ್ರ ಮೇಲೆ ನಿಮಗೆ ಆ ಹೈರಾರ್ಕಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದು ಒಂದು ಮಾಡ್ಬೋದು. ಬಟ್ ಟೇಬಲಲ್ಲಿ ಹೆಂಗೆ ಮಾಡ್ಬೋದು ಅದನ್ನು ಚೆಕ್ ಮಾಡೋಣ, ಯಾಕಂದ್ರೆ ಅದನ್ನು ಯೂಸ್ ಆಗುತ್ತೆ. ನೋಡೋಣ ಅದನ್ನು ಹಿಂಗೆ ಮಾಡ್ಬೋದಾ ಅಂತ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಚೆಕ್ ಮಾಡ್ತೀನಿ. ರೈಟ್, ಎನಿಬಡಿ ಎಲ್ಸ್ ಏನಾದರೂ ಹಲೋ ಮಾತಾಡೋದಿದೆಯಾ? ಹಾಂ, So just one point, ಸಂದೀಪ್ ಅಂತ. ಸಂದೀಪ್ ಹೇಳಿ. ಸಂದೀಪ್, ಸರ್ ಇನ್ಫ್ಯಾಕ್ಟ್ ಏನಂತಂದ್ರೆ ನಂಗೆ ಬೇರೆಯವ್ರದೆಲ್ಲ ಗೊತ್ತಿಲ್ಲ, ಜಸ್ಟ್ ನನ್ನ ಪಾಯಿಂಟ್ ಆಫ್ ಇಂದ ಹೇಳೋದೆ ಅಂದ್ರೆ ದ ಪರ್ಬಿ ಯೂಸೇಜ್ ಇವಾಗ ಸ್ವಲ್ಪ ಜಾಸ್ತಿ ಬೂಮಿಗೆ ಬರ್ತಾ ಇದೆ. ಅಂದ್ರೆ ನನ್ನ ನಾಲೆಡ್ಜ್ ಪ್ರಕಾರ, ಯಾಕಂದ್ರೆ ಇವಾಗ ನಾವು ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ವಿ. ಎಕ್ಸಾಂಪಲ್ ಮೊದಲು ಒಂದು ಡಿಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಇರ್ತಾ ಇತ್ತು ಅಷ್ಟೇ, ಇವಾಗೆಲ್ಲ ಫುಲ್ ಟೀಮ್ ಲೆವೆಲ್ ಅಲ್ಲಿ ಬರ್ತಾ ಇದೆ. ಸೊ ನಿಮ್ದು ಹೊಸ ನ್ಯೂ ಸ್ಟ್ರಾಟಜಿ ಏನಿದೆ, ಲೈಕ್ ಟಿಪ್ಸ್ ಅಂಡ್ ಟ್ರಿಕ್ಸ್ಗಳ ತರ ಮಾಡೋದು, ರಾದರ್ ದೆನ್ ಕಂಪ್ಲೀಟ್ ಟ್ರೈನಿಂಗ್ ಕೊಡೋ ಬದಲು ಆ ಥರದ್ದು ವರ್ಕ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಯಾಕೆಂದ್ರೆ ಈಗ ಸ್ವಲ್ಪ ರೈಸಿಂಗ್ ಇದರಲ್ಲಿದೆ, ರೈಸ್ ಆಗ್ತಾ ಇದೆ. ಅಂಡ್ ಇನ್ನೊಂದೇನಂತಂದ್ರೆ ಲೈಕ್ ನೀವು ಕಂಟೆಂಟ್ಸ್ ಡೈಲಿ ಮಾಡ್ತಾ ಇದ್ದೀರಾ ಗೊತ್ತಾ, ಕೀ ಹೈಲೈಟ್ಸ್ಗಳು. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ ಸರ್. ಬಿಫೋರ್ ಈಗ ನನ್ನೆಲ್ಲ ಕೇಳಿದ್ರೆ ನಂಗೆ ಸ್ವಲ್ಪ ನಾಲೆಡ್ಜ್ ಇತ್ತು SQL ಅಲ್ಲಿ, ಮತ್ತೆ ಪೈವಟ್ ಟೇಬಲ್ ಎಲ್ಲ ಆಟ ಆಡಿದ್ರೆ ಚೆನ್ನಾಗಿ ಅದ್ರಲ್ಲಿ ಯೂಸ್ ಮಾಡಿರೋದ್ರಿಂದ ಒಂದು ಐಡಿಯಾ ಇತ್ತು. ಸೊ ನೀವು ಅಲ್ಲಿ ಕೀ ಹೈಲೈಟ್ಸ್ ಅಲ್ಲೆಲ್ಲ ಆ ಥರದ್ದು ನಂಗೆ ಹೈಲೈಟ್ಸ್ ಇದ್ರೆ, ಸೊ ನನ್ನಂತವ್ರಿಗೆ ನಂಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಈ ಪಾಯಿಂಟ್ಸ್ ಎಲ್ಲ ಕವರ್ ಮಾಡ್ತಾರೆ. ಸೊ ಅದ್ರಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡುವ. ಆಮೇಲೆ ನೀವು ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಫೋಕಸ್ಡ್ ಆಗಿರ್ತೀನಿ. ಸೊ ಈ ಟಾಪಿಕ್ಸ್ ನ ಕವರ್ ಮಾಡ್ತಾ ಇದಾರೆ ನನಗೆ ಅಂತ, ಅದು ಹೆಲ್ಪ್ ಆಗುತ್ತೆ. ಬಟ್ ನಿಮ್ದು ಏನ್ ನ್ಯೂ ಸ್ಟ್ರಾಟಜಿ ಇದೆ ಅದು ವರ್ಕ್ ಆಗುತ್ತೆ. ಬಟ್ ನಂಗೆ ನೀವು ಪ್ರತಿ ಸಲ ಹೇಳ್ತೀರಾ ಲೈಕ್ ಆಸ್ ಎ ಒಂದ್ ಸರ್ವಿಸ್ ಕೊಡ್ತಾ ಇದ್ದೀರಾ ಒಂದ್ ಸೊಸೈಟಿಗೆ, ಅದು ಸ್ಪೆಷಲಿ ಫಾರ್ ಕನ್ನಡಿಗರ್ಸ್ಗೆ. ನಾನು ಕನ್ನಡಿಗಾಗಿ ನೀವು 15 ಮೆಂಬರ್ಸ್ ಬರ್ತಾರೆ, 20 ಮೆಂಬರ್ಸ್ ಬರ್ತಾರೆ ಅಂತ ನೀವು ಹೇಳುವಾಗ ಐ ಕ್ಯಾನ್ ಫೀಲ್ ದಟ್ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಸರ್ವಿಸ್ ಎಲ್ಲರಿಗೂ ಯುಟಿಲೈಸ್ ಆಗ್ಬೇಕು ಅನ್ನೋದು ನಿಮ್ ಇಂಟೆನ್ಷನ್. ಸೊ ಅದಕ್ಕೆ ಈ ತರ ಸ್ಟ್ರಾಟಜಿಸ್ ಪ್ರಾಬ್ಲಿ ನಿಮ್ಗೆ ವರ್ಕ್ ಆಗ್ಬೋದು ಅಂತ ಅನ್ಸುತ್ತೆ ಸರ್. ಬಟ್ ಅಂದ್ರೆ ಇವಾಗ ನನಗ್ ಗೊತ್ತಿರೋ ಪ್ರಕಾರ ನಂಗೆ 10 years ಎಕ್ಸ್ಪೀರಿಯನ್ಸ್ ಅಲ್ಲಿ ಇವಾಗ ಎಲ್ಲಾ ಬ್ಯಾಂಕಿಂಗ್ ಅಲ್ಲೂ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲೂ ಸ್ವಲ್ಪ ಬೂಮಿಗೆ ಬರ್ತಾ ಇರೋದ್ರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ಲಿ ತುಂಬಾ ಬೂಮಿಗೆ ಬರುತ್ತೆ. ಸೊ ನೀವು ಇದನ್ನ ಇಂಟ್ರೆಸ್ಟ್ ನ ಕಳ್ಕೊಳ್ದೆ ಮೇ ಬಿ ಫ್ಯೂಚರ್ ಅಲ್ಲಿ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದು. ಈ ಸರ್ವಿಸ್ ನ ನಿಮ್ಗೆ ಹೇಗ್ ಕನ್ವೀನಿಯಂಟ್ ಅನ್ಸುತ್ತೆ ಆ ತರ ಮಾಡಿ ಸರ್. ರೈಟ್ ಸಂದೀಪ್, ಥ್ಯಾಂಕ್ ಯು ಸೊ ಮಚ್. ನೀವು ಹೇಳಿದ್ದು 100% ಕರೆಕ್ಟ್. ಬಟ್ ನಂಗೆ ಗೊತ್ತಿಲ್ಲ ನೀವು ಎಷ್ಟು ದಿನದಿಂದ ನಮ್ಮ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ. ಬಟ್ ನಾನು ಎನಿ ಒಂದು 3 ಪಾಯಿಂಟ್ ಆಫ್ ಕ್ಲಾಸಸ್ ಟೈಮ್ ಮಿಸ್ ಮಾಡಿದೆ ಸರ್. ಓಕೆ, ಮಂತ್ ಬಿಗಿನಿಂಗ್ ಅಲ್ಲಿ ನಂಗೆ ಸ್ವಲ್ಪ ವರ್ಕ್ ಇರುತ್ತೆ, ಸೊ ಅದಕ್ಕೆ ಅರ್ಥ ಅಟೆಂಡ್ ಆಯ್ತು. ಮಾಡಿಲ್ಲ. ಓವರ್ ಆಲ್ ಖಂಡಿತ 3 ಕ್ಲಾಸಸ್ ಮಿಸ್ ಮಾಡಿದ್ದೀನಿ. ಖಂಡಿತ ಅರ್ಥ ಆಯ್ತು. ಬಟ್ ನಾನು ನಿಮ್ಗೆ ಒಂದು ಪ್ರಶ್ನೆ, ನೀವು ಗೊತ್ತಿಲ್ಲ ಯಾವಾಗಿಂದ ಅಟೆಂಡ್ ಮಾಡ್ತೀರಾ ನನ್ನ ಸೆಷನ್ಸ್, ಮತ್ತೆ ಯಾವಾಗಿಂದ ನನ್ನ ಪರಿಚಯ ಆಗಿದೆ ಅಂತ. ಬಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮಗೆ ಎಲ್ಲಾದರೂ ನಾನು ಇಂಟ್ರೆಸ್ಟ್ ಕಳ್ಕೊಂಡಿದ್ದು ನಿಮಗೆ ಎಲ್ಲಾದರೂ ಅನಿಸಿದ್ಯಾ? ಇಲ್ಲ ಸರ್, ನನ್ಗೆ ಆನೆಸ್ಟ್ ಆಗಿ ನಿಮ್ಗೆ ನಾನು ಪ್ರಾಬ್ಲಿ ಇದೊಂದು 8th or 9th ಕ್ಲಾಸ್ ಅಂತ ಅನ್ಸುತ್ತೆ. ನೀವು ಹೇಗ್ ಮಾಡ್ತಿದ್ದೀರಾ ಅಂದ್ರೆ ನನ್ಗೆ ಆನೆಸ್ಟ್ಲಿ ನಾನು ಬಿಸಿ ಇದ್ರೂನು ನೀವು ಈ ತರ ಸರ್ವಿಸ್ ಕೊಡ್ತಿದ್ದೀರಾ ಅಂತ ಒಂದೇ ಒಂದು ರೀಸನ್ಗೆ ನನ್ಗೆ ಇವತ್ಗೂ ನನ್ಗೆ ಅಲ್ಲ, ವರ್ಕ್ ನನ್ನ ಇತ್ತು. ಬಟ್ ಪ್ರಶ್ನೆ ಇಲ್ಲ, ಇಷ್ಟೇ, ಸಿಂಪಲ್. ನನ್ನ ಪ್ರಶ್ನೆ ಸಿಂಪಲ್. ನಾನು ಇಂಟ್ರೆಸ್ಟ್ ಕಳ್ಕೊಂಡಿದ್ದು ಎಲ್ಲಾದರೂ ಒಂದು ಪಾಯಿಂಟ್ ಎಲ್ಲ ನೋಡಿದ್ದೀರಾ? ಇಲ್ಲ ಸರ್, ಆನೆಸ್ಟ್ ಆಗಿ ನನ್ಗೆ ಅದನ್ನೇ ಇದನ್ನ ಹೇಳಕ್ ಬಂದೆ. ನೀವು ಒಂದ್ಸಲನೂ ಆ ತರ ಮಾಡಿಲ್ಲ. ನೋಡಿ, 2018 ಇಂದ ಮಾಡ್ತಾ ಇದ್ದೀನಿ ಇದನ್ನ. ಓಕೆ, ಐ ಆಮ್ ನಾಟ್ ಡೂಯಿಂಗ್ ದಿಸ್ ಫ್ರಮ್ 1 year 2 years ಇಂದ. 2018 ಇಂದ ನಾನು ಕನ್ನಡದಲ್ಲಿ ಮಾಡ್ತಾ ಇರೋದು. ಬಟ್ ಇದನ್ನ ನಾನು ಅದಕ್ಕಿಂತ ಮುಂಚೆಯಿಂದ ಇಂಗ್ಲೀಷಲ್ಲೂ ಮಾಡ್ತಿದ್ದೆ. ಅಂದ್ರೆ ಚಿಕ್ಕ ಮಟ್ಟಿಗೆ, ತುಂಬಾ ದೊಡ್ಡ ಮಟ್ಟಿಗೆ ಅಂತಲ್ಲ. ಓಕೆ, ಅಂದ್ರೆ ಯಾರನ್ನ ತುಂಬಾ ದುಡ್ಡು ಇಲ್ಲದೆ ಇರೋಂಥ ಸ್ಟೂಡೆಂಟ್ಸ್ಗಳಿಗೆಲ್ಲ ನಾನು ಮಾಡ್ತಿದ್ದೆ. ಓಕೆನಾ? 2018 ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಯು ವೋಂಟ್ ಬಿಲೀವ್, ಬರೀ 3 ಜನ ಇದ್ರು. ಇಡೀ ಕೋರ್ಸ್ ಅನ್ನು ನಾನು ಬರೀ 3 ಜನಕ್ಕೆ ನಾನು ಕಂಪ್ಲೀಟ್ ಆಗಿ ನಾನು ಮಾಡಿಕೊಟ್ಟಿದ್ದೆ. ಓಕೆ, ಅದು ಆಫ್ಲೈನ್ ಕ್ಲಾಸಸ್.
ಹ್ಮ್ ಒಂದ್ಸತಿ ಎಲೆಕ್ಷನ್ ಆಗುತ್ತೆ. ಇದು ಏನೋ ಈ MP ಎಲೆಕ್ಷನ್ಸ್ ಆಗುತ್ತಲ್ಲ, ಇದು ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಏನಂತಾರೆ ಅದಕ್ಕೆ, ಹಾ MP ಎಲೆಕ್ಷನ್ಸ್. ಸೆಂಟ್ರಲ್. ಅವಾಗ ಒಂದು ಎಲ್ಲರೂ ಹೋಗಿ ವೋಟ್ ಮಾಡಬೇಕು ಅಂತ ಒಂದು ಇದು ಮಾಡಿದ್ವಿ. ಏನು ಯಾರು ವೋಟ್ ಹಾಕ್ತಾರೆ ಅವ್ರಿಗೆ ಕಂಪ್ಲೀಟ್ ಕೋರ್ಸ್ ಫ್ರೀ ಅಂತ ಒಂದು ಮಾಡಿದ್ವಿ. ಆಯ್ತಾ. ಓಕೆ. ತುಂಬಾ ಜನ ಮೆಸೇಜ್ ಹಾಕಿದ್ರು, ಎಲ್ಲ ಮಾಡಿದ್ರು. ಅವಾಗೆಲ್ಲ ಆನ್ಲೈನ್ ಕ್ಲಾಸಸ್ ಇರಲಿಲ್ಲ. 8 ಜನಕ್ಕೆ ಕಂಪ್ಲೀಟ್ ಕೋರ್ಸ್ 1 ಮಂತ್ ನಾನು ಫ್ರೀಯಾಗಿ ಮಾಡಿದೆ. ಅವಾಗ ಆನ್ಲೈನ್ ಈ ಥರ ಇರಲಿಲ್ಲ, ರೈಟ್. ಅಂದ್ರೆ ನಾನು ಇದನ್ನ ಏನ್ ನಾನು ಮಾಡ್ತಾ ಇದ್ದೀನಲ್ಲ, ಇದನ್ನ ನಾನು ಇಷ್ಟಪಟ್ಟು ಮಾಡ್ತಾ ಇರೋದು, ಆಯ್ತಾ. ಸುಮ್ಮನೆ ಕಷ್ಟಪಟ್ಟೇನು ಮಾಡ್ತಿಲ್ಲ. ಸೊ ಹಂಗಾಗಿ ಏನೇ ಕಷ್ಟ ಇದ್ರು ನನಗೆ ಇದು ತುಂಬಾ ಖುಷಿ. ಅಂದ್ರೆ ನಾಲೆಡ್ಜ್ ಶೇರಿಂಗ್ ಇಸ್ ಮೈ ಪ್ಯಾಷನ್, ಆಯ್ತಾ. ಎಸ್, ನನಗಿದೆ ಬಿಸ್ನೆಸ್ ಇದೆ, ನಾನು ಬೇರೆ ನನ್ನ ಆಫೀಸಲ್ಲಿ ನಾನು ಮಾಡ್ಕೋತೀನಿ, ನನ್ನ ಕ್ಲಾಸಸ್ಸಲ್ಲಿ ಮಾಡ್ಕೋತೀನಿ, ಅದಕ್ಕೆ ಚಾರ್ಜ್ ಮಾಡ್ತೀನಿ. ಕೆಲವು ನನ್ನ ಸರ್ವಿಸ್ ಅಂತ ಬಂದಾಗ ನಾನು ಪ್ರಾಮಿಸ್ ಮಾಡಿದ್ದನ್ನು ಖಂಡಿತ ನಾನು ಕೊಡ್ತೀನಿ. ನೋಡಿ, RCB ಗೆದ್ದರೆ ನಾನು ಏನೋ ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಖಂಡಿತ ನಾನು ಕೊಟ್ಟಿದ್ದೀನಿ. ಎಷ್ಟು ಜನ ಅದನ್ನು ಎನ್ರೋಲ್ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ ಎಲ್ಲ ಗೊತ್ತಿಲ್ಲ. ಎಷ್ಟು ಜನ ಅದನ್ನು ಎನ್ರೋಲ್ ಮಾಡ್ಕೊಂಡ್ರಿ ಗೊತ್ತಿದೆ ಹೋಗ್ಲಿ. ಅದು ನಾನು ಪೋಸ್ಟ್ ಹಾಕಿದ್ದೆ ಆ್ಯಕ್ಚುಲಿ. ಒಂದು ನಿಮಿಷ, ಅದ್ರ ಲಿಂಕ್ ನಾನು ತೋರಿಸ್ತೀನಿ. ಇಲ್ಲ ಇದೆ. ಓಕೆ, ಅಕಸ್ಮಾತ್ ನಿಮಗೆ ಇಲ್ಲ ಅಂತಂದರೆ ಕೋರ್ಸಸ್ ಬೇಕಾದ್ರೆ ಲಿಂಕ್ ನಾನು ಕೊಡ್ತೀನಿ. ಇಲ್ಲಿದೆ ನೋಡಿ. ಓಕೆ, ಸೊ ಇದು ಕಂಪ್ಲೀಟ್ ಕೋರ್ಸ್ ನಿಮಗೆ ನೋಡಿ, ಇಲ್ಲೇ ಇಷ್ಟು ಕೋರ್ಸಸ್ ಇದೆ. SQL ಇದೆ, ಅಡ್ವಾನ್ಸ್ ಎಕ್ಸೆಲ್, ಪವರ್ BI ಮತ್ತೆ ಪೈಥಾನ್ ಪ್ರೋಗ್ರಾಮಿಂಗ್. ನಾನು ಇಲ್ಲಿ ಕೊಡ್ತೀನಿ, ಬೇಕಿದ್ರೆ. ಈ ಎನ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ, ಆಯ್ತಾ. ಶೋರ್ ಸರ್. ರೈಟ್. ಸೊ ಇದು ನಾನು ಅವತ್ತು ಪ್ರಾಮಿಸ್ ಮಾಡಿದ್ದೆ, RCB ಗೆದ್ದರೆ ನಾನು ಖಂಡಿತ ಕೊಡ್ತೀನಿ ಅಂತ. ಸೊ ಇದರಲ್ಲಿ ನನ್ನ ಸ್ಟ್ರಾಟಜಿ ಏನಂದ್ರೆ, ಅಟ್ಲೀಸ್ಟ್ ಹಿಂಗಾದ್ರೂ ಕನ್ನಡದ ಬಗ್ಗೆ ಒಂದು ಇಂಟ್ರೆಸ್ಟ್ ಬರ್ಬೋದು, ಅಥವಾ ಕನ್ನಡದ ಬಗ್ಗೆ ಒಂದು ಗೌರವ ಬರ್ಬೋದು ಅಂತ ಒಂದು ಸಣ್ಣ ಆಸೆ. ಇದ್ರಲ್ಲಿ ನಾನು ಕಳ್ಕೊಳ್ಳೋದೇನಿಲ್ಲ ಆ್ಯಕ್ಚುಲಿ, ಆಯ್ತಾ. ನಾನು ಕಳ್ಕೊಳ್ಳೋದೇನಿಲ್ಲ, ಒಂದಷ್ಟು ಬರ್ತೀನಿ, ಕ್ಲಾಸ್ ಮಾಡ್ತೀನಿ, ಹೋಗ್ತೀನಿ ಅಷ್ಟೇ. ಬಟ್ ಅದರಿಂದ ಒಂದಷ್ಟು ಏನೋ ಸೊಸೈಟಿಗೋ ಅಥವಾ ನಿಮಗೋ ಯಾರಿಗೂ ಒಂದು ಅನುಕೂಲ ಆಯಿತು ಅಂದರೆ ನನಗೂ ತುಂಬ ಖುಷಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಇದನ್ನು ಕಷ್ಟಪಟ್ಟು ಮಾಡ್ತಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತ. ಸರಿನಾ? ರೈಟ್. ಸೊ ನೀವು ಹೇಳ್ದಂಗೆ ನೋಡೋಣ, ಅದೊಂದು ಸ್ಟ್ರಾಟಜಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಅದನ್ನು ವರ್ಕೌಟ್ ಮಾಡೋಣ. ಸೊ ಅದನ್ನು ಇನ್ನೂ ಏನು ಮಾಡೋಣ ಅಂತಿದ್ದೀನಿ ಅಂದರೆ, ಕ್ವಶನ್ಸ್ ನಾನು ಕ್ಯಾಂಡಿಡೇಟ್ಸ್ ಇದನ್ನೇ ತೊಗೊಳ್ಳೋಣ ಅಂತಿದ್ದೀನಿ. ಅವಾಗ ಏನಾಗ್ತದೆ, ಅವಾಗ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ, ಏನೋ ಕಲಿಬೇಕು, ನನಗೆಲ್ಲೂ ಸಿಗ್ತಾ ಇಲ್ಲ. ಸೊ ನನಗೂ ಒಂದು ಹೊಸದೇನೋ ಕಲಿಯೋದಕ್ಕೆ ಸಿಗುತ್ತೆ. ಯಾಕಂದರೆ ನನಗೆ ಗೊತ್ತಿರೋದನ್ನೇ ಹೇಳ್ಕೊಡೋದಕ್ಕಿಂತ ನೀವೇನೋ ಕ್ವಶನ್ಸ್ ಕೇಳಿದಾಗ, ಈಗ ವಿನಯ್ ಏನೋ ಒಂದು ಕ್ವಶನ್ ಹಾಕಿದ್ರು, ನಾನು ಆ್ಯಕ್ಚುಲಿ ಟ್ರೈ ಮಾಡಿಲ್ಲ, ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡ್ಬೋದು ನಾನು ಚೆಕ್ ಮಾಡ್ತೀನಿ, ನಾನೊಂದು ಹೊಸ ವಿಷಯ ಕಲ್ತಂಗಾಗುತ್ತೆ. ಸೊ ಆ ರೀತಿ ಹುಡುಗರಿಗೆ ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರಿಗೆ ಕ್ವಶನ್ಸ್ ಕೊಟ್ಬಿಡೋಣ. ಸೊ ನೋಡೋಣ, ಅದರಿಂದ ನೀವು ಹೇಳ್ದಂಗೆ ಇನ್ನೂ ಹೆಚ್ಚಿನ ಜನ ಬಂತು ಅಂದರೆ, ಆಮೇಲೆ ಬೇಕಾದ್ರೆ ನಾವು ಒಂದೊಂದಷ್ಟು ಕೋರ್ಸ್ಗಳು ಅಲ್ಲಿ ಇಲ್ಲಿ ಮಾಡ್ಕೊಂಡ್ರೆ ಇನ್ನೂ ಅಂದರೆ ಒಂದು ಕೋರ್ಸಲ್ಲಿ ತುಂಬ ಜನ ಬರ್ಬೋದು ಅಂತ. ಸರ್ ನಮಸ್ತೆ ಸರ್. ಹೇಳಿ ರಾಕೇಶ್. ಸರ್ ಥ್ಯಾಂಕ್ ಯು ಸರ್. ಆಕ್ಚುಲಿ ಲೇಟ್ ನೈಟ್ ನಿಮ್ಗೆ ಮೆಸೇಜ್ ಮಾಡಿದ್ದೆ, ಈ ತರ ವರ್ಕ್ ಆಗಿಲ್ಲ ಅಂತ. ಬೆಳಗ್ಗೆನೆ ಅದನ್ನ ಚೆಕ್ ಮಾಡಿ ಮತ್ತೆ ನೀವೇನ ಮಾಡಿದ್ದು? ಸಾರಿ, ನಾನದು ಬೆಳಿಗ್ಗೆ ಚೆಕ್ ಮಾಡೋಣ ಅನ್ಕೊಂಡು ಅಷ್ಟೊತ್ತು ನೀವು ಮೆಸೇಜ್ ಮಾಡಿದ್ರೆ ಆಯ್ತು ಅಂತ. ಹಾ ಸರ್, ಓಕೆ, ರೈಟ್. ಥ್ಯಾಂಕ್ ಯು ಸರ್. ಸರ್ ಏನಂದ್ರೆ ಏನಂತ ನಂಗೆ ಅರ್ಥ ಆಗಿಲ್ಲ ಸರ್. ಏನ್ಮಾ ಏನಂತ ಏನೋ ನೀವು ಲಾಸ್ಟ್ ರೆಸ್ಪಾಂಡ್ ಮಾಡಿದ್ರಿ, ಅದೇನಂತ ನಂಗೆ ಅರ್ಥ ಆಗಿಲ್ಲ. KN ಅಂತ. AN ಕೆ ಫಾರ್ ಕರ್ನಾಟಕ. ಕೆ ಮತ್ತೆ ಎನ್ ಅಂತ ನೀವು ರೆಸ್ಪಾಂಡ್ ಮಾಡೋಣ. ಥ್ಯಾಂಕ್ ಯು ಅಂತ ಕಳ್ಸಿದ್ದಕ್ಕೆ KN ಅಂತ ಹಾಕಿದ್ರಿ. ಅಯ್ಯೋ, ನಾನು ಗುಡ್ ನೈಟ್ ಅನ್ನೋದಕ್ಕೆ ಅದು KN ಅಂತ ಬಂದ್ಬಿಟ್ಟಿದೆ ಅನ್ಸುತ್ತೆ. ಅದು ಸಾರಿ ಸಾರಿ. ಅದು ಕೆಲವು ಟೈಮ್ ಟೈಪ್ ಮಾಡ್ಬೇಕಾರೆ ಏನೋ ಇದಾಗ್ಬಿಡುತ್ತೆ, ಹಂಗಾಗಿರ್ಬೋದು. ಸಾರಿ, ಆ ಥರ ಮಿಸ್ಟೇಕ್ ಆಗಿ ಏನೋ ಟೈಪ್ ಮಾಡಿದ್ರೆ. ಕರೆಕ್ಟ್. ಓಕೆ, ಅಲ್ಲೆಲ್ಲ ಅದಕ್ಕೆ ಏನಾದ್ರು ಓಕೆ ಅಂತ ಟೈಪ್ ಮಾಡಕ್ ಹೋಗೋದು ಹಂಗಾಗಿದೆ. ಸಾರಿ, ಅದು ಮಧ್ಯಾಹ್ನ ಹಾಕಿದೆ ನೋಡಿದೆ. ಹೇಳ್ಕೊಟ್ರೆ ತುಂಬಾ ಬಂದ್ಬಿಟ್ಟು, ಯಾಕಂದ್ರೆ ನಾನೇ ನಾನು ಬಂದ್ಬಿಟ್ಟು ಕೋರ್ಸ್ ತಗೊಂಡಿದ್ದೆ, ಆಫೀಸ್ ಯುಡಮಿ ನಂಗೆ ಫ್ರೀ. ಅದ್ರಲ್ಲಿ ಒಂದು 20 ಮಿನಿಟ್ಸ್ ಸ್ಪೆಂಡ್ ಮಾಡಿ ಅಷ್ಟೊಂದು ಅರ್ಥ ಆಗಿರ್ಲಿಲ್ಲ ಇದು ಏನ್ ಮಾಡ್ತಾ ಇದಾರೆ ಅಂತ. ನನಗೆ ಫಸ್ಟ್ 2 ಕ್ಲಾಸಸ್ ಅಲ್ಲೇ ತುಂಬಾನೇ ಕಾನ್ಸೆಪ್ಟ್ಸ್ ಅರ್ಥ ಆಗಕ್ಕೆ ಶುರು ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಆಯ್ತಪ್ಪ.
ಇನ್ನೂ ಇದೆ. ನಾವು ಈಗೇನು ಸ್ಟಾರ್ಟ್ ಮಾಡಿದ್ದೀವಿ, ಆ್ಯಕ್ಚುಲಿ ನಾನು ಇನ್ನೂ ಇದ್ರಲ್ಲಿ ಪವರ್ ಬಿ ಅಲ್ಲಿ ತುಂಬ ಏನು ಕವರ್ ಮಾಡಿಲ್ಲ. ಅಂದರೆ ಆದಷ್ಟು ನಿಮಗೆ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಏನಿದೆ ಅದನ್ನು ಕವರ್ ಮಾಡಿ. ಇನ್ನೂ ತುಂಬ ಇದೆ ಆಯಿತಾ. ನಾನು ಇನ್ನೂ ತುಂಬ ಕಲಿತಾ ಇದ್ದೀನಿ. ತುಂಬ ಇದೆ ಕಲಿಯುವಂಥದ್ದು, ನಿಮ್ಗೆ ಕಲಿಸೋವಂಥದ್ದು ತುಂಬ ಇದೆ ಆಯಿತಾ. ಇನ್ನೂ ನನಗೆ ಎಷ್ಟೊಂದು ಪ್ಲ್ಯಾನ್ಸ್ ಇತ್ತು, ಬಟ್ ನನ್ನ ನೆಕ್ಸ್ಟ್ ವೀಕಿಂದ ಇನ್ನೊಂದೇನೋ ಬೇರೆ ಪ್ರೋಗ್ರಾಮ್ ಇದೆ, ಪ್ರಾಜೆಕ್ಟ್ಸ್ಗಳು ಬರೋದಿದೆ, ತುಂಬ ಇದೆ ಆಯಿತಾ. ಸೊ ಹಂಗಾಗಿ ನನಗೆಲ್ಲದೂ ನೋಡಬೇಕು. ಈಗ ನಾನು ಬೇರೆ ಕೆಲಸಗಳು ನೋಡಬೇಕು. ಸೊ ಹಂಗಾಗಿ ಇದನ್ನು ನಾನು ಏನು ಸ್ಕೆಡ್ಯೂಲ್ ಮಾಡಿದ್ದೆ 3 ವೀಕ್ಸ್, ಒಂದಿನ ಮಾತ್ರ ಮ್ಯಾಚ್ಗೋಸ್ಕರ ಅಂತ ಒಂದಿನ ನಾನು ಮಾಡಿದೆ. ಅದಕ್ಕೊಂದು ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾಗಿ ಬರ್ಬೋದು. ಬಟ್ ಸ್ಟಿಲ್ ನಾನು ನಿಮಗೆ ಏನು ಪ್ರಾಮಿಸ್ ಮಾಡಿದ್ದೀನಿ, ಇಷ್ಟರಲ್ಲೇ ಈ ಸೆಷನ್ಸ್ ಏನಿದೆ ವೀಕೆಂಡ್ ವಿತ್ ಎಕ್ಸ್ಪರ್ಟ್ಸ್ ಅಂತ ನಾನು ಮಾಡ್ತಾ ಇದ್ದೆ. ಇದಕ್ಕೇನು ಹೊಸ ಹೆಸರು ಇಡ್ಬೋದಾ, ಅದೇ ಹೆಸರಿಟ್ಟು ನಾನು ಸ್ಟಾರ್ಟ್ ಮಾಡ್ಬೋದಾ, ನಾನು ನೋಡ್ತೀನಿ. ಬಟ್ ವಾರಕ್ಕೊಂದ್ಸರಿ ಅಟ್ಲೀಸ್ಟ್ ನಾವೊಂದು 1 or 2 hour ಕೂತ್ಕೊಂಡು ಡಿಸ್ಕಷನ್ ಮಾಡಿ ಹೊಸ ಹೊಸ ಟಾಪಿಕ್ಸನ್ನು ಹೇಳ್ಕೊಡೋಂಥ ಒಂದು ಪ್ರೋಗ್ರಾಮನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ನಾನು ತುಂಬಾ ಸೆಷನ್ಸ್ ಅಟೆಂಡ್ ಮಾಡಿದ್ದೀನಿ ಬೇರೆ ಸೆಷನ್ಸ್ ಓಕೆ. ಅಲ್ಲಿ. ಆದ್ರೆ ಫ್ರೀ ಕೊಟ್ಟವ್ರು ಬಂದ್ಬಿಟ್ಟು ಇಷ್ಟೊಂದು ಎಂಥೂಸಿಯಾಟಿಕ್ ಆಗಿ ಹೇಳ್ಕೊಟ್ಟಿಲ್ಲ, ಅಷ್ಟೊಂದು ನೋಡಿಲ್ಲ. ಏನೋ ಹೇಳಬೇಕು ಬಂದ್ಬಿಟ್ಟು ಲ್ಯಾಗ್ ಆಗಿಲ್ಲ. ಅಷ್ಟೇ ಖುಷಿಯಿಂದ ಎಷ್ಟು ಜನ ಬಂದ್ರೆ ತುಂಬಾ ಉತ್ಸಾಹದಿಂದ ಹೇಳ್ಕೊಟ್ಟಿ ತುಂಬಾ. ಇದೊಂದು ಪಾಯಿಂಟ್ ನಾನು ನಿಮ್ಗೆ ಹೇಳ್ಬೇಕು ಅನ್ಕೊಂಡೆ. ಇನ್ ಕೇಸ್ ನಿಮ್ ವೀಕೆಂಡ್ ಸೆಷನ್ಸ್ ಅಲ್ಲಿ ಇದನ್ನ ಆಡ್ ಮಾಡಕ್ ಆಗುತ್ತಾ ನೋಡಿ ಸರ್, ನಿಮ್ಗೆ ಅನ್ಸಿದ್ರೆ. ಈಗ ಯಾರಾದ್ರೂ ಫೈಲ್ ಸರ್ ವರ್ಕ್ ಮಾಡಿರ್ತಾರೆ, ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗಿರುತ್ತೆ, ನಿಮ್ಗೆ ಮೂವ್ ಮಾಡಕ್ ಬರ್ತಾ ಇರಲ್ಲ. ಯಾಕಂದ್ರೆ ಅವರು ವಿಡಿಯೋಸ್ ನೋಡಿನೋ ಯಾರ ಹತ್ರನೋ ಹೋಗಿ ಟ್ರೈನಿಂಗ್ ತಗೊಂಡಿರ್ತಾರೆ. ನಿಮ್ಗೆ ಗೊತ್ತಲ್ವಾ ಸರ್, ವರ್ಕ್ ಮಾಡ್ಬೇಕಾದ್ರೆ ಡೌಟ್ಸ್ ಜಾಸ್ತಿ ಇರುತ್ತೆ. ಮೇ ಬಿ ಆ ತರ ಡೌಟ್ಸ್ ಕೇಳೋ ತರ ಇದ್ರೆ ಅದನ್ನೇ ನಾನು ಹೇಳಿದ್ದು. ಕ್ಯಾಂಡಿಡೇಟ್ಗೆ ನಾನು ಕ್ವಶನ್ಸ್ ಕೇಳೋದಕ್ಕೆ ನಾನು ಬಿಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ನನಗೂ ಕೆಲವೊಂದು ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ, ಸರಿನಾ. ಸೊ ಅದನ್ನೇ ಮಾಡೋಣ. ಸೊ ಅವಾಗ ಅವ್ರಿಗೆ ಏನಾದರೂ ಅಕಸ್ಮಾತ್ ಪ್ರಾಜೆಕ್ಟ್ಸ್ ಎಲ್ಲ ಪ್ರಾಬ್ಲಮ್ ಇದ್ರೂ, ಆಮೇಲೆ ಇಲ್ಲಿ ನನಗೆ ಇನ್ನೂ ಒಂದು ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡ್ತಿದ್ದೆ. ಅಕಸ್ಮಾತಾಗಿ ನನಗೆ ಗೊತ್ತಿಲ್ಲ ಅಂದ್ರೂ ಬೇರೆಯವ್ರಿಗೆ ಗೊತ್ತಿರುತ್ತೆ. ಸೊ ಎಲ್ಲರಿಗೂ ಅಲ್ಲಿ ಹೆಂಗೆ ಅವಕಾಶ ಮಾಡೋಣ ಅಂತಿದ್ದೀನಿ ಅಂದರೆ, ನಾನೇ ಬಂದಲ್ಲಿ ಹೇಳ್ಕೊಡ್ಬೇಕು ಅಂತಿಲ್ಲ. ಅಕಸ್ಮಾತಾಗಿ ಒಂದು ಕ್ವಶನ್ ಇದೆ, ಅದು ಯಾರಿಗಾದ್ರೂ ಅಕಸ್ಮಾತಾಗಿ ಗೊತ್ತಿದ್ರೆ ಅವರು ಕೂಡ ಅಲ್ಲಿ ಆನ್ಸರ್ ಮಾಡ್ಬೋದು. ಸೊ ಅದನ್ನು ಒಂದು ಅವಕಾಶ ಮಾಡಿಕೊಟ್ಟಾಗ ಬೇರೆಯವ್ರಿಗೆ ಒಂದು ಕಮ್ಯುನಿಕೇಷನಿಂದ ಹಿಡಿದು ಒಂದು ಕಾನ್ಫಿಡೆನ್ಸಿಂದ ಅದು ಸ್ವಲ್ಪ ಡೆವಲಪ್ ಆಗುತ್ತೆ. ಅದಕ್ಕೂ ನಾನೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಕನ್ನಡದವ್ರಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಯಿತಾ. ಅಂದರೆ ಎಲ್ಲ ಗೊತ್ತಿರುತ್ತೆ, ಬಟ್ ಮಾತಾಡೋದಕ್ಕೆ ಭಯ, ಅಥವಾ ಇಂಗ್ಲೀಷಲ್ಲಿ ಮಾತಾಡೋದು ಹೆಂಗಪ್ಪ, ಅಥವಾ ನಮಗೆ ಇನ್ನೊಬ್ರ ಹತ್ರ ಮಾತಾಡೋದು ಹೆಂಗೆ ಅಂತ ಕೆಲವೊಂದು ಆ ಥರದ್ದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದನ್ನು ತೆಗಿಬೇಕು, ಅದರಿಂದ ಆಚೆ ಬರಬೇಕು. ಸೊ ಆ ಥರ ಅವಕಾಶಗಳು ಕೂಡ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ, ಅಕಸ್ಮಾತ್ ಏನಾದರೂ ಸಕ್ಸಸ್ ಆಯಿತು ಅಂದರೆ ನಮ್ಮ ಕನ್ನಡದವ್ರಿಗೆ ನಾವೇನು ಸೆಷನ್ಸ್ ಮಾಡ್ತೀವಲ್ಲ, ಅಲ್ಲಿ ಕ್ವಶನ್ಸ್ ಏನಿದೆ, ಕೆಲವೊಂದು ಕ್ವಶನ್ಸ್ ನಾನು ಬೇರೆಯವ್ರಿಗೂ ಆನ್ಸರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಸೊ ಅಲ್ಲಿ ಅದು ಬರೀ ಒಂದು ಮಾಸ್ಟರ್ ಮತ್ತು ಸ್ಟೂಡೆಂಟ್ಸ್ ಥರ ಇರಬಾರ್ದು, ಒಂದು ಡಿಸ್ಕಷನ್ ಫೋರಮ್ ಥರ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು. ಸೊ ಇದೊಂದು ಪ್ಲ್ಯಾನ್ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಹೋಗ್ತಾ 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 ಅದು ಹೆಂಗೆ ಡೆವಲಪ್ ಆಗುತ್ತೆ, ಮತ್ತೆ ಹೆಂಗೆ ಬೆಳೆಯುತ್ತೆ, ಮತ್ತೆ ಎಷ್ಟು ಜನ ಸೇರ್ಕೋತಾರೆ, ಇದನ್ನು ನೋಡೋಣ, ಮಾಡೋಣ. ಥ್ಯಾಂಕ್ ಯು ಸರ್. ಆಯ್ತಪ್ಪ, ಶೋರ್. ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ನಿಮ್ಮ ಪೇಷನ್ಸಿಂದ ನಾನು ಏನೇ ಹೇಳ್ಕೊಟ್ರು, ಏನೇ ಮಾತಾಡಿದ್ರು ಅದನ್ನು ತುಂಬ ಪೇಷನ್ಸಿಂದ ಕೇಳ್ತೀರಾ ಆಯಿತಾ. ಅದಕ್ಕೆ ನಂಗೆ ತುಂಬ ಸಂತೋಷ ಆಗುತ್ತೆ. ಇನ್ನೂ ದೊಡ್ಡ ಮಟ್ಟಿಗೆ ನಮ್ಮ ಈ ಒಂದು ಕಮ್ಯುನಿಟಿ ಬೆಳೀಲಿ, ಕನ್ನಡದವ್ರು ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕು. ಓಕೆ. ಸೊ ಇಷ್ಟು ಹೇಳ್ತಾ ಇವತ್ತು ಇಲ್ಲಿಗೆ ಮುಗಿಸೋಣ. ನಾಳೆ ಒಂದು ಪ್ರಾಜೆಕ್ಟನ್ನು ಮಾಡೋಣ. ನಿಮ್ಗಿನ್ನೂ ಡೇಟಾಸ್ ಕೊಡ್ತೀನಿ, ಇನ್ನೂ ಎಷ್ಟೊಂದು ಏನೇನೋ ಇದೆ, ಕೊಡುವಂಥದ್ದೆಲ್ಲ ನಾಳೆ ನಾನು ಕೊಡ್ತೀನಿ. ಓಕೆ. ಪೇಷನ್ಸ್ ನೀಡ್ ಟು ಬಿ ಲರ್ನ್ಡ್. ಪೇಷನ್ಸ್, ಒಬ್ಬ ಮಾಸ್ಟರ್ ಆಗಬೇಕು ಅಂದರೆ, ಟೀಚರ್ ಆಗಬೇಕು ಅಂದರೆ ಖಂಡಿತವಾಗಿ ಪೇಷನ್ಸ್ ಇಲ್ಲದೆ ಇದ್ದರೆ ಅವ್ನು ಮಾಸ್ಟರ್ ಆಗೋಕ್ಕಾಗಲ್ಲ. ಓಕೆ. ತಾಳ್ಮೆ ಇರಲೇಬೇಕು. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ಗಳು, ಇವಾಗ ನೀವೇನು ಇಲ್ಲಿದ್ದೀರ ಇಷ್ಟು ಜನ ಹೆಂಗೆ ಅಂದರೆ, ನನಗೆ ಸ್ಕೂಲ್ ಮಕ್ಕಳಿದ್ದಂಗೆ ನನಗೆ ಆಯಿತಾ. ನಾನು ಅದೇ ರೀತಿಯೇ ಯೋಚನೆ ಮಾಡೋದು. ಯಾಕಂದರೆ ನಿಮಗೆ ಕಲಿಸ್ಬೇಕು ಅಂತಂದಾಗ ನೀವೆಲ್ಲಿ ಕಲಿಯೋದಕ್ಕೆ ಬಂದಿರಬೇಕಾದ್ರೆ ನಾನು ಅಷ್ಟೇ ತಾಳ್ಮೆಯಿಂದ ಹೇಳ್ಕೊಡ್ಬೇಕು. ಓಕೆನಾ. ರೈಟ್. ಸರಿಯಪ್ಪ, ನನಗೂ ಬೇರೆ ಕೆಲಸಗಳಿದೆ ಇನ್ನು ಇದಾದಮೇಲೆ. ಓಕೆ. ಸೊ ನಾಳೆ ಸಿಗ್ತೀನಿ. ಅದಾದಮೇಲೆ ಇನ್ನೂ ತುಂಬ ಇದೆ. ನಾವು ಕಂಟಿನ್ಯೂಸ್ ಆಗಿ ಒಂದಿನ ಬರೀ ಡಿಸ್ಕಷನ್ಗೆ ಅಂತಲೇ ನಾನು ಒಂದು ಟೈಮ್ ತೊಗೋತೀನಿ. ಮಾತಾಡೋಣ ಕೂತ್ಕೊಂಡು, ಜಸ್ಟ್ ಬರೀ ಮಾತಿಗಷ್ಟೇ ಬೇಕಾದ್ರೆ ಒಂದು ಕ್ಲಾಸ್ ತೊಗೊಳ್ಳೋಣ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಯಾಕಂದರೆ ಕ್ಲಾಸು ಮತ್ತು ಡಿಸ್ಕಷನ್ನು ಸರಿ ಹೋಗಲ್ಲ. ಓಕೆನಾ. ಥ್ಯಾಂಕ್ ಯು ಸೊ ಮಚ್. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು ವಿನಯ್. ಬಾಯ್. ನಾಳೆ ಟಾಸ್ಕ್ ಕೊಡ್ತೀನಿ, ನಾಳೆ ಪ್ರಾಜೆಕ್ಟ್ ಎಲ್ರಿಗೂ ಕೊಡ್ತೀನಿ ನಾನು. ಓಕೆ. ಬಾಯ್.